ಇಲ್ಲಿ ಭಾಗ 2 ಭಾಗ ಬಿ ರಾಸಾಯನ ವಿಜ್ಞಾನ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀಬೇಕು. ನೀವು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಈಗ ಆಪ್ಷನ್ಸ್ ಉತ್ತರ ಬರೀಬೇಕಾದ್ರೆ ಆ ಉತ್ತರದ ನಂಬರ್ ಇರುತ್ತಲ್ಲ, ABCD ಅಂತ ಇರುತ್ತಲ್ಲ, ಅದನ್ನ ಬರೆದ್ಬಿಟ್ಟು ಉತ್ತರಗಳನ್ನು ಬರೀಬೇಕಾಗುತ್ತೆ. ಈಗ ಓಕೆ, ಕೇಳಿಸ್ಕೊಂತ ಇದ್ರಿ. ಈಗ ಮೊದಲೇ ಪ್ರಶ್ನೆ, 2 ಅಥವಾ ಹೆಚ್ಚು ಪ್ರತಿವರ್ತಕ ಇರತಕ್ಕಂತಹ ಒಂದೇ ಉತ್ಪನ್ನ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ವಿಧ ಯಾವುದು? ನಿಮ್ಮ ಆಪ್ಷನ್ಸ್: ರಾಸಾಯನಿಕ ವಿಭಜನೆ, ರಾಸಾಯನಿಕ ಸಂಯೋಗ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ. ನೀವೆಲ್ಲ ಗೆಸ್ ಮಾಡ್ತಾ ಇದ್ದೀರಿ. ನಿಮ್ಮ ಉತ್ತರ ಏನು? ರಾಸಾಯನಿಕ ಸಂಯೋಗ. ಯಾಕಪ್ಪ ಅಂತಂತಂದ್ರೆ ಇಲ್ಲಿ 2 ಸೇರಿಕೊಂಡು ಒಂದು ಸಂಯುಕ್ತ ವಸ್ತು ಆತಪ್ಪ ಅಂತಂದ್ರೆ ಸಂಯೋಗ ಆಗುತ್ತೆ. ಅಥವಾ ಇದ್ರ ಬದಲು ಪ್ರಶ್ನೆ ಹೆಂಗೆ ಕೇಳ್ಬೋದು, ಅವನು ಒಂದಿರ್ತಕ್ಕಂಥ ಸಂಯುಕ್ತ ವಸ್ತು 2 ವಿಭಜನೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಉತ್ತರ ನಿಮಗಲ್ಲಿ ರಾಸಾಯನಿಕ ವಿಭಜನೆ ಹೇಳ್ಬೇಕಾಗುತ್ತೆ. ಈಗ ಇದೇ ಪ್ರಶ್ನೆಯನ್ನ ಹೀಗೂ ಕೇಳೋ ಬದಲಾಗಿ ಮತ್ತೊಂದು ರೀತಿ ಹೆಂಗೆ ಟ್ವಿಸ್ಟ್ ಮಾಡ್ಬೋದಪ್ಪ ಅಂತಂತಂದ್ರೆ, ಯಾವ ರಾಸಾಯನಿಕ ಕ್ರಿಯೆಗಳೊಳಗಡೆ ಅಯಾನಿಗಳ ನಡುವೆ ಏನಾಗುತ್ತೆ, ಇಲ್ಲಿ ಪರಸ್ಪರ ಪ್ರತಿವರ್ತನೆ ಆಗ್ಬಿಟ್ಟು ಒಂದು ಹೊಸ ಸಂಯುಕ್ತ ಬರುತ್ತಂತ ಕೇಳ್ಕೊಂಡ್ರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಉತ್ತರ ಕೊಡಬೇಕಾಗುತ್ತೆ. ಅಂದ್ರೆ ಒಂದು ಪ್ರಶ್ನೆಯನ್ನ ಹಲವಾರು ರೀತಿಯಲ್ಲಿ ಕೇಳಬಹುದು. ಇದೇ ಪ್ರಶ್ನೆ ಹೀಗೆ ಬರುತ್ತಂತ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ಯಾರು ಹೇಳಿಕ್ ಆಗೋದಿಲ್ಲ. ಪ್ರಶ್ನೆಗಳನ್ನು ಅನೇಕ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ. ನೀವು ಕನ್ಫ್ಯೂಸ್ ಆಗಬಾರ್ದು. ವಿಷಯಗಳನ್ನ ಸರಿ ತಿಳ್ಕೊಂಡ್ಬಿಟ್ರೆ ಉತ್ತರ ಕೊಡ್ತಕ್ಕಂಥದ್ದು ಬಹಳ ಸುಲಭ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ 15. ಕ್ಲೋರಿನ್ ಪರಮಾಣು ಸಂಖ್ಯೆ 17 ಆಗಿದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ. ರಿಪೀಟ್ ದ ಕ್ವಶನ್. ಕ್ಲೋರಿನ್ ಪರಮಾಣು ಸಂಖ್ಯೆ 17 ಆಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಎಷ್ಟು? ಆವರ್ತಪ್ಪ ಅಂತಂದ್ರೆ ಸಾಲು. ನಿಮಗೆ ಇದು ಧಾತುಗಳ ಆವರ್ತ ಕೋಷ್ಟಕ ಚಾಪ್ಟರ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ನಿಮ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಈಗ ಸ್ವಲ್ಪ ಮಟ್ಟಿಗೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಜೊತೆಗೆ ಏನಾಗುತ್ತೆ, ನಿಮಗೆ ಇಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆ ನಿಮಗೆ ಗ್ಯಾರಂಟಿ ಬಂದೇ ಬರುತ್ತೆ. ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಚಾಪ್ಟರ್ ಒಳಗಡೆ ಪ್ರಶ್ನೆಗಳನ್ನ ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಈಗ ಅಪ್ಲೈಡ್ ಕ್ವಶನ್ಸ್ ಅಪ್ಪ ಅಂತಂದ್ರೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಈಗ ನೇರ ಪ್ರಶ್ನೆ ಕೇಳೋದಿಲ್ಲ. ಸೊ ಅದನ್ನು ಮುಂದೆ ನೋಡ್ಕೊಂಡು ಹೋಗೋಣ. ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರಗಳನ್ನ ನೋಡ್ಕೊಂಡು ಹೋಗೋಣ. ನಾವು ಇಲ್ಲಿ ನಿಮಗೆ ಬೋರ್ಡ್ ಮೇಲೆ ಸ್ವಲ್ಪ ಮಟ್ಟಿಗೆ ಬರ್ದೀನಿ. ಈಗ ಓಕೆ, ಈಗ ಪರಮಾಣು ಸಂಖ್ಯೆ 17 ತಾನೀಗ 17ದಾಗ ಏನು ಮಾಡಬೇಕು ಫಸ್ಟ್ ನಾವು. ಸೊ ನಿಮಗೆ ಕೆಮಿಸ್ಟ್ರಿ ಒಳಗಡೆ ಧಾತುಗಳ ಚಾಪ್ಟರ್ ಕೇಳ್ತಾನಪ್ಪ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದಂಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಸೇಮ್ ಬರೀಬೇಕು. ಈಗ ಕ್ಲೋರಿನ್ ಪರಮಾಣು ಸಂಖ್ಯೆ 17 ಇದೆ. ಎಲೆಕ್ಟ್ರಾನಿಕ್ ವಿನ್ಯಾಸ ಬರ್ಕೊಂಡಾಗ ಏನಾಗುತ್ತೆ, 1s2 2s2 2p6 3s2 3p5 ಅಂತ ಉತ್ತರ ಬರುತ್ತೆ. ಈಗ ಹೀಗೆ ಬಂದಾಗ ನಮಗೆ ಆವರ್ತ ಅಂದ್ರೆ ಸಾಲು ಹೇಳ್ಬೇಕಪ್ಪ ಅಂತಂತಂದ್ರೆ ನಾವು ಇದು ಎಲೆಕ್ಟ್ರಾನಿಕ್ ವಿನ್ಯಾಸ ಬರ್ಕೊಂಡಾಗ ದೊಡ್ಡ ನಂಬರ್ ಯಾವುದು ಅಥವಾ ಕೊನೆ ನಂಬರ್ ಯಾವುದು ಅಥವಾ ದೊಡ್ಡ ಕವಚ ಯಾವುದು ಅಂತಂದಾಗ ಆ ಅಂಕೆ ತಗೋಬೇಕಾಗುತ್ತೆ. ಅಂಕೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ 3p5 ಇಂದ ಎಂಡ್ ಆಗುತ್ತೆ. ಅಂದ್ರೆ 3 ಅಂತಕ್ಕಂಥದ್ದು ದೊಡ್ಡ ಕವಚ, ಕೊನೆ ಕವಚ ಅಂತ ತಿಳ್ಕೊಂತೀರಲ್ಲ, ಆ ಕೊನೆ ಕವಚದ ಸಂಖ್ಯೆ ಏನಾಗುತ್ತೆ ಇಲ್ಲಿ ಆವರ್ತ ಆಗುತ್ತೆ. ನಿಮಗೆ ಈ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಸ್ವಲ್ಪ ಇದ್ರ ಕಡೆ ಗಮನ ಇರ್ಬೇಕು ನಿಮಗೆ. ಸರಿ ಮಕ್ಕಳದ್ದು ಅರ್ಥ ಆಯ್ತು ಇದು? ಸೊ ಉತ್ತರ ಏನಿದು? 3ನೇ ಆವರ್ತ. 1ನೇ ಆವರ್ತ, 2ನೇ ಆವರ್ತ, 3ನೇ ಆವರ್ತ, 4ನೇ ಆವರ್ತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಏನಿದೆ ಇಲ್ಲಿ 3ನೇ ಆವರ್ತ ನಿಮಗೆ ಉತ್ತರ ಆಗುತ್ತೆ. ಈಗ ಸೊ ಆಬ್ಜೆಕ್ಟಿವ್ ಕ್ವಶನ್ಸ್ ಮುಗಿದ್ವು ಕೆಮಿಸ್ಟ್ರಿ ವಿಭಾಗದಲ್ಲಿ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಪ್ರಶ್ನೆ ಕೊಟ್ಟಿದ್ದಾರೆ. ಈಗ ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 4 ಅಂಕ ಆಗುತ್ತೆ. ಇಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಅಂತಂದ್ರೆ ಉತ್ತರಗಳನ್ನು ನೀವು ಪದಗಳಲ್ಲಿ ಬರಿಬೇಕಾಗತ್ತೆ. ಆಪ್ಷನ್ಸ್ ಕೊಟ್ಟಿರಂಗಿಲ್ಲ, ನೀವು 1 ಅಥವಾ 2 ವಾಕ್ಯದಲ್ಲಿ ಉತ್ತರಗಳನ್ನ ಬರಿಬೇಕಾಗತ್ತೆ. ಕೇಳಿಸ್ಕೊಂತಿದ್ರೆ ಮಕ್ಕಳ? ಈಗ ಅದರಲ್ಲಿ ಮೊದಲೇ ಪ್ರಶ್ನೆ ಏನು? ಆಮ್ಲಗಳ ಸಾರ ರಿಕ್ತಗೊಳಿಸುವಿಕೆ ಅಂದ್ರೆ ಏನು? ನಿಮಗೆ ಪ್ರತಿ ಸರಿ ಪಾಠ ಮಾಡ್ಬೇಕಾದ್ರೆ ನಿಮ್ಮ ಶಿಕ್ಷಕರು ಹೇಳ್ತಾರೆ, ಈಗ ದುರ್ಬಲ ಆಮ್ಲ ಅಂತ ಹೇಳ್ತೀವಿ ಅಥವಾ ಸಾರಯುಕ್ತ ಆಮ್ಲ ಅಂತ ಹೇಳ್ತೀವಿ. ಏನಂಗಂತಂದ್ರೆ ಯಾವ ಆಮ್ಲಕ್ಕೆ ನೀರನ್ನು ಸೇರಿಸಿರ್ತೀವಲ್ಲ, ನೀರನ್ನು ಸೇರಿಸಿ ದುರ್ಬಲಗೊಳಿಸ್ಕೊಂಡಿರ್ತೀವಲ್ಲ ಅಂತ ಆಮ್ಲವನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಸಾರರಿಕ್ತಗೊಳಿಸುವಿಕೆ ಅಂತ ಕರ್ಕೊಂತೀನಿ. ಇದಕ್ಕೆ ಉತ್ತರ ಏನ್ ಬರೀಬೇಕು? ಸಿಂಪಲ್ ಆಗಿ ಒಂದೇ ಲೈನ್ ಹೆಂಗ್ ಉತ್ತರ ಬರೀಬೇಕಪ್ಪ ಅಂತಂದ್ರೆ ಸೊ ಆಮ್ಲಗಳಿಗೆ ನೀರನ್ನ ಮಿಶ್ರಣಗೊಳಿಸುವುದು. ಇಷ್ಟು ಬರ್ಕೊಂಡ್ರೆ 1 ಅಂಕ ನಿಮಗೆ ಸಿಗುತ್ತೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವುದೇ ಆಕಾರದಲ್ಲಿನ ಗಾಢವಾದ ಜಿಡ್ಡನ್ನು ನಿವಾರಿಸಲು ಸಾಮಾನ್ಯವಾಗಿ ಬಳಸತಕ್ಕಂತಹ ಲವಣದ pH ಮೌಲ್ಯ ಎಷ್ಟಿರಬೇಕು?
ನೋಡಿದ್ದು ಯಾವ ಚಾಪ್ಟರ್ ಸಂಬಂಧಪಟ್ಟದ್ದು? ಕಾರ್ಬನ್ ಚಾಪ್ಟರ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಸಾಬೂನು ಮಾರ್ಜಕ ನೆಪ್ ಮಾಡ್ಕೊಡ್ರಿ, ಉತ್ತರ ಸಿಗುತ್ತೆ. ರಿಪೀಟ್ ದ ಕ್ವಶನ್. ಯಾವುದೇ ಆಕಾರದಲ್ಲಿನ ಗಾಢವಾದ ಜಿಡ್ಡನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಸ್ವಚ್ಛ ಮಾಡಬೇಕಾದ್ರೆ ಜಿಡ್ಡು ತೆಗಿಬೇಕಪ್ಪ ಅಂತಂತಂದ್ರೆ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಲವಣದ pH ಎಷ್ಟಿರಬೇಕು? ಈಗ ನಿಮಗೆ ಮಿಸಲನ್ನು ಓದ್ತಿರಲ್ಲಿ ಅದರೊಳಗಡೆ ಓದ್ತೀರಿ, ಅಲ್ಲಿ ಸಾಬೂನು ಮಾರ್ಜಕನ್ನು ಹೇಳಬೇಕಾದ್ರೆ ಏನಾಗುತ್ತೆ, ಜಿಡ್ಡನ್ನು ತೆಗಿಬೇಕಪ್ಪ ಅಂತಂದರೆ ಯಾವುದನ್ನು ಬಳಸ್ತೀವಿ? ನಮ್ಮ ಮನೆ ಒಳಗಡೆ ಬಳಸಬೇಕಾದ್ರೆ ಅರಿಶಿನ ಬಳಸ್ತಾರೆ. ಈಗ ಸಾಮಾನ್ಯವಾಗಿ ಅರಿಶಿನ ಹಚ್ಕೊಂಡು ಹಾಕಿದ್ರೆ ಏನಾಗುತ್ತೆ, ನಮಗೆ ಜಿಡ್ಡು ಹೋಗುತ್ತೆ. ಈಗ ಕೆಲಸ ಏನು ಮಾಡ್ತಾರೆ, ಇಲ್ಲಿ ನಿಂಬೆಹಣ್ಣನ್ನು ಬಳಸ್ತೀವಿ. ಈಗ ಅಂದರೆ ಇಲ್ಲಿ ಎಣ್ಣೆ ಯಾವುದಕ್ಕೆ ಅಪ್ಲೈ ಆಗುತ್ತೆ? ಎಣ್ಣೆಪ್ಪ ಅಂತಂತಂದರೆ ಇದು ಆಮ್ಲೀಯ ವಸ್ತು. ಇದು ಎಣ್ಣೆಪ್ಪ ಅಂತಂತಂದರೆ ಆಮ್ಲೀಯ ವಸ್ತು. ಆಮ್ಲೀಯ ವಸ್ತುನ ಅದಕ್ಕೆ ಅಪೋಸಿಟ್ ಯಾವುದು? ಪ್ರತ್ಯಾಮ್ಲ. ಪ್ರತ್ಯಾಮ್ಲ ಎಷ್ಟಾಗಿರಬೇಕು? pH ಮೌಲ್ಯ ಏನಾಗಿರಬೇಕು? 7ಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ ಆಮ್ಲೀಯವನ್ನ ಕಲೆಯನ್ನ ತೆಗಿಬೇಕಪ್ಪ ಅಂತಂತಂದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಗುಣ ಯಾವುದು? ಪ್ರತ್ಯಾಮ್ಲೀಯ ಗುಣ. ಪ್ರತ್ಯಾಮ್ಲೀಯ ಗುಣ pH ಮೌಲ್ಯ ಎಷ್ಟಿರಬೇಕು? 7ಕ್ಕಿಂತ ಹೆಚ್ಚಿರಬೇಕು. ನೋಡಿ ಪ್ರಶ್ನೆ ಹೆಂಗೆ ಕೇಳ್ತಾ ಇದ್ದಾನೆ, ನೀವು ಆಮ್ಲಗಳ pH ಮೌಲ್ಯ ಎಷ್ಟು ಅಂತ ಕೇಳ್ಕೊಂಡ್ರೆ 7ಕ್ಕಿಂತ ಕಡಿಮೆ ಅಂತ ಹೇಳ್ತೀರಿ, ಪ್ರತ್ಯಾಮ್ಲಗಳ pH ಮೌಲ್ಯ ಎಷ್ಟು ಅಂತ ಕೇಳ್ಕೊಂಡ್ರೆ 7ರಿಂದ 14 ಅಂತ ಹೇಳ್ತೀರಿ. ಈಗ ಬಟ್ ಇಲ್ಲಿ ಕ್ವಶನ್ಸ್ ಕೇಳ್ಬೇಕಾದ್ರೆ ಏನು ಮಾಡ್ತಾನೆ ಇವನು, ಅದನ್ನು ಅಪ್ಲೈಡ್ ಮಾಡಿ ಕೇಳ್ತಾ ಇದ್ದಾನೆ. ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಹೆಂಗೆ ಇದನ್ನು ಬಳಸ್ಕೊಂತೀರಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡ್ಬಿಟ್ಟು ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ. ಕನ್ಫ್ಯೂಸ್ ಆಗಬಾರ್ದು, ನೀವು ರೆಡಿ ಇರಬೇಕು. ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಈಗ ಟ್ವಿಸ್ಟ್ ಮಾಡ್ತಾನೆ ಅಂತ ನಿಮಗೆ ಮೊದಲೇ ಗಮನ ಇರಬೇಕು. ಅವಾಗ ಏನಾಗುತ್ತೆ, ನೀವು ಕನ್ಫ್ಯೂಸ್ ಆಗೋದಿಲ್ಲ. ಓಕೆ, ಇದಕ್ಕೆ ಉತ್ತರ ಏನು ಕೊಡಬೇಕು? ಅದಕ್ಕೆ ಉತ್ತರ ಏನು ಕೊಡಬೇಕಪ್ಪ ಅಂತಂದರೆ ಇಲ್ಲಿ ಬಳಸ್ತಕ್ಕಂತಹ ಪ್ರತ್ಯಾಮ್ಲೀಯ ಲವಣದ pH ಮೌಲ್ಯ ಎಷ್ಟಿರಬೇಕಪ್ಪ ಅಂತಂದರೆ 7ಕ್ಕಿಂತ ಹೆಚ್ಚಿರಬೇಕು. ಉತ್ತರ ಇಷ್ಟೇ, 7ಕ್ಕಿಂತ ಹೆಚ್ಚಿರಬೇಕು. ಒಂದು ವೇಳೆ ಪ್ರತ್ಯಾಮ್ಲೀಯ ಕಲೆ ಇದ್ದಾಗ ಅದನ್ನು ತೆಗಿಲಿಕ್ಕೆ ಲವಣದ pH ಮೌಲ್ಯ ಎಷ್ಟಿರ್ಬೇಕಂತ ಕೇಳ್ಕೊಂಡ್ರೆ pH ಮೌಲ್ಯ ಎಷ್ಟಿರಬೇಕು? 7ಕ್ಕಿಂತ ಕಡಿಮೆ ಇರಬೇಕು. ಅಲ್ಲೇನು ಕೇಳ್ತಾನಲ್ಲ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂತಹ ಗುಣ ಇರ್ತಕ್ಕಂಥ pH ಮೌಲ್ಯಗಳನ್ನು ನಾವು ಉತ್ತರಗಳಲ್ಲಿ ಕೊಡಬೇಕಾಗುತ್ತೆ. ಮಕ್ಕಳು ಅರ್ಥ ಆಗ್ತಿದ್ದೇನಾ? ಓಕೆ, ಸೊ ಪ್ರಶ್ನೆಗಳನ್ನು ಹೆಂಗೆ ಕೇಳಿದರೆ ಇದು ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅಥವಾ ಈ ಪ್ರಶ್ನೆ ಕೇಳಿಲ್ಲಪ್ಪ ಅಂತಂದರೆ ಮತ್ತೆ ಈ ಪ್ರಶ್ನೆ ಇದೇ ಚಾಪ್ಟರ್ಲಿ ಯಾವ ಪ್ರಶ್ನೆಗಳನ್ನು ಹೆಂಗೆ ಕೇಳ್ಬೋದು ಅಂತಕ್ಕಂಥ ಒಂದು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವೀಗ. ಓಕೆ, ಮುಂದಿನ ಪ್ರಶ್ನೆ. ಮಧ್ಯಮ ಕ್ರಿಯಾಶೀಲ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೀರು ಉತ್ಪತ್ತಿಯಾಗಲು ಕಾರಣವೇನು? ಮಧ್ಯಮ ಕ್ರಿಯಾಶೀಲ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿಕೊಂಡಾಗ ನೀರು ಬರುತ್ತಲ್ಲ, ನೀರು ಯಾಕೆ ಬರುತ್ತದು? ಯಾರು ಉತ್ತರ ಕೊಡ್ತೀರಾ? ಮನಸ್ಸು ತೆಗೀತಾ? ಏನು ಉತ್ತರ? ಸೊ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಣಕಾರಿ. ಇದಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೊಳ್ರಿ. ನೀವು ಏನು ತಿಳ್ಕೊತೀರಪ್ಪ ಅಂತಂದ್ರೆ, ಯಾವುದೇ ಲೋಹಗಳ ಮೇಲ್ಗಡೆ ದುರ್ಬಲ ಆಮ್ಲವನ್ನು ಹಾಕಿದಾಗ ನಮಗೆ ಬರ್ತಕ್ಕಂಥ ಅನಿಲ ಯಾವುದು? ಜಲಜನಕ. ಇದನ್ನು ಪ್ರಶ್ನೆ ಕೇಳ್ಬೋದು. ಯಾವುದೇ ಲೋಹ ತಗೊಂತೀವಿ, ಯಾವ ದುರ್ಬಲ ಹಾಕ್ತೀವಿ, ಬರ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ಕೊಂಡ್ರೆ ಉತ್ತರ ಏನು? ಜಲಜನಕ. ಓಕೆನಪ್ಪ. ಮತ್ತೊಂದು ಪ್ರಶ್ನೆ ಹೆಂಗೆ ಕೇಳ್ತಾನಪ್ಪ ಅಂತಂದರೆ, ಇದನ್ನ ಕೇಳೋ ಬದಲು ನಮಗೆ ಇದ್ರ ಬದಲಾಗಿ ದುರ್ಬಲ ನೈಟ್ರಿಕ್ ಆಮ್ಲ ಹಾಕ್ಕೊಂಡ್ರೆ ಜಲಜನಕ ಬರಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ ಅಂತ ಹೇಳ್ತೀರಿ. ಅರ್ಥ ಆಗ್ತಿದೇನಾ? ಪ್ರಶ್ನೆ ಹೆಂಗೆ ಕೇಳ್ಬೋದು? ಮೊದಲೇ ಪ್ರಶ್ನೆ ಏನು? ಯಾವುದೇ ಲೋಹಗಳ ಮೇಲೆಗಡೆ ಯಾವುದೇ ದುರ್ಬಲ ಆಮ್ಲ ಹಾಕ್ಕೊಂಡ್ರೆ ಬರ್ತಕ್ಕಂಥ ಗ್ಯಾಸ್ ಯಾವುದು ಅಂತ ಕೇಳ್ಕೊಂಡ್ರೆ ಜಲಜನಕ ಅಂತ ಉತ್ತರವನ್ನು ಕೊಡ್ತೀರಿ. ಈಗ ಎರಡನೇ ಪ್ರಶ್ನೆ ಏನು? ಈಗ ಯಾವುದೇ ಲೋಹಗಳ ಮೇಲ್ಗಡೆ ನೈಟ್ರಿಕ್ ಆಮ್ಲ ಹಾಕ್ಕೊಂಡ್ರೆ, ದುರ್ಬಲ ನೈಟ್ರಿಕ್ ಆಮ್ಲ ಹಾಕ್ಕೊಂಡ್ರೆ ಜಲಜನಕ ಬರಲ್ಲ. ಯಾಕೆ ಬರಲ್ಲಪ್ಪ ಅಂತಂತಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಣ. ಅದು ನಿಮ್ಮ ತಲೆಗಿರಬೇಕು. ಪ್ರಶ್ನೆ ಹಂಗೂ ಕೇಳ್ಬೋದು. ಬಟ್ ಪ್ರಶ್ನೆ ಈಗ ಅದೆಲ್ಲವನ್ನ ಮೀರಿ ಅಡ್ವಾನ್ಸ್ ಪ್ರಶ್ನೆ ಹೆಂಗೆ ಕೇಳ್ಕೊಂಡನಪ್ಪ ಅಂತಂತಂದರೆ, ಮಧ್ಯಮ ಕ್ರಿಯಾಶೀಲ ಲೋಹಗಳಪ್ಪ ಅಂತಂದು ಯಾವ ಬರ್ತಾ ಇತ್ತು ನಮಗೆ? ಇಲ್ಲಿ ತಾಮ್ರ, ಜಿಂಕು, ಸತು ಬರ್ತಾ ಇದೆನಾ? ಲೋಹದ್ರೋಣ ಚಾಪ್ಟರ್ನ ಪಡ್ಕೊಡ್ರಿ. ಮೇಲುಗಡೆ ಹೆಚ್ಚಿನ ಕ್ರಿಯಾಪಟ ಲೋಹಗಳು, ಮಧ್ಯಮ, ಕೆಳಗಡೆ ಕಡಿಮೆ ಕ್ರಿಯಾಪಟ ಲೋಹಗಳು. ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಮಧ್ಯಮ ಕ್ರಿಯಾಪಟ ಲೋಹಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲೇನು ಬರುತ್ತೆ ನಿಮಗೆ? ಅಲ್ಲೇನು ಬರುತ್ತಪ್ಪ ಅಂತಂದರೆ ಕಾಸುವಿಕೆ, ಉರುವಿಕೆ ಬರುತ್ತಾ? ಸ್ವಲ್ಪ ಫ್ಲಾಶ್ ಆಗ್ತಿದ್ದೇನಾ? ಓಕೆ, ಅದು ಮತ್ತೆ ಅಲ್ಲಿ ಚರ್ಚೆ ಮಾಡ್ಕೊಂಡು ಹೋಗೋಣ. ಹೀಗೆ ಪ್ರಶ್ನೆ ಕೇಳ್ಕೊಂಡ್ರಲ್ಲಿ ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡ್ಕೊಂಡಾಗ ನೀರು ಯಾಕೆ ಉತ್ಪತ್ತಿ ಆಗುತ್ತೆ? ವೆರಿ ಸಿಂಪಲ್. ಫಸ್ಟ್ ಇಲ್ಲಿ ಜಲಜನಕ ಬರುತ್ತೆ. ಎಲ್ಲ ಲೋಹಗಳು ಪ್ಲಸ್ ದುರ್ಬಲಾಮ್ಲ ವರ್ತನೆ ಮಾಡ್ಕೊಂಡು ಜಲಜನಕ ಬಂತಲ್ಲ, ಇಲ್ಲಿ ಕೂಡ ಜಲಜನಕ ಬರುತ್ತೆ. ಬಂದಾದ್ಮೇಲೆ ಇದು ಉತ್ಕರ್ಷಣ ತಾನೀಗ. ಉತ್ಕರ್ಷಕ ಅರ್ಥ ಏನು? ಆಮ್ಲಜನಕವನ್ನು ಕೊಡುತ್ತಾ? ಎಷ್ಟು ಬಂದಿರುತ್ತೆ ಆಮ್ಲಜನಕ ಕೊಡುತ್ತೆ. ಎಷ್ಟು ಪ್ಲಸ್ O2 ಆಯ್ತಾ? ಕೊನೆಗೆ ಏನು ಬಂತು ನಮಗೆ? ಇಲ್ಲಿ ನೀರು ಬರುತ್ತೆ. ಕ್ಲಿಯರ್? ಅರ್ಥ ಆಗುತ್ತಾ? ಸರಿ ಉತ್ತರ ಕೊಡಬೇಕು. ಏಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಣ.
ಇದೇನು ಮಾಡ್ತಾ ಇದೆ, ಇದು ಬರ್ತಕ್ಕಂಥ ಜಲಜನಕದೊಂದಿಗೆ ಆಮ್ಲಜನಕವನ್ನು ಸೇರಿಸ್ಕೊಂಡ್ಬಿಟ್ಟು ನಮಗೆ ಇಲ್ಲಿ ನೀರನ್ನು ಉಂಟು ಮಾಡ್ತಾ ಇದೆ ಅಂತ ಉತ್ತರವನ್ನು ಕೊಡಬೇಕಾಗತ್ತೆ. ನಂತರ ಮುಂದಿನ ಪ್ರಶ್ನೆ, ಎಥನಾಲ್ ಅನ್ನ ನಾವು ಈಥೀನ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ, ಎಥನಾಲ್ ಅನ್ನ ಈಥೀನ್ ಆಗಿ ಪರಿವರ್ತಿಸುವಾಗ ಸಲ್ಫ್ಯೂರಿಕ್ ಆಮ್ಲವು ಪ್ರತಿವರ್ತಕ ಅಲ್ಲಂತಂದ್ರೂ ಕೂಡ, ಸಲ್ಫ್ಯೂರಿಕ್ ಆಮ್ಲವು ಪ್ರತಿವರ್ತಕ ಅಲ್ಲಂತಂದ್ರೂ ಕೂಡ ಅದನ್ನು ಹಾಕ್ತೀವಿ, ಅದರ ಉಪಸ್ಥಿತಿ ಇರಬೇಕು. ಯಾಕೆ ಹೇಳಕ್ಕಾಗತ್ತಿದೆ ನೀವು? ಯಾಕಂತಂದ್ರೆ ಸಲ್ಫ್ಯೂರಿಕ್ ಆಮ್ಲವು ಅದು ನಿರ್ಜಲಕಾರಕ ಅಂತಂತಂದ್ರೆ ನೀರನ್ನ ಹೊರತೆಗಿತಕ್ಕಂಥ ವಸ್ತು, ನೀರನ್ನ ಹೊರತೆಗೆ ವಸ್ತು. ಹಳೆ ಸಿಲೆಬಸ್ ನಿಮಗೆ ಇತ್ತು. ಈಗ ನೀರನ್ನ ಹೊರತೆಗೆಯುವಂಥ ವಸ್ತು. ಅದಕ್ಕೋಸ್ಕರ ಅಲ್ಲಿ C2H5OH ಒಳಗಡೆ OH ಇದೆನಾ, C2H5OH ಅಲ್ಲಿ ಹೈಡ್ರಾಕ್ಸೈಡ್ ಇದೆನಾ, ಹೈಡ್ರಾಕ್ಸೈಡ್ ಏನು ಮಾಡ್ತಾ ಇದೆ, ಮತ್ತೊಂದು ಜಲಜನಕ ಸೇರ್ಕೊಂಡ್ಬಿಟ್ಟು ನೀರು ಆಗ್ತಾ ಇತ್ತು. ಆ ನೀರು ಹೊರಗೆ ಹೋಗ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾ ಇತ್ತು, ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕ್ತೀವಿ. ಓಕೆನಪ್ಪ? ಅಂದರೆ C2H5OH C2H2 ಆಗುತ್ತೆ. ಆಗಬೇಕಾದ್ರೆ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕೋದ್ರಿಂದ ಅಲ್ಲಿ ಬರ್ತಕ್ಕಂಥ ನೀರನ್ನು ಕಡಿ ತೆಗಿಬೇಕು, ಅಥವಾ ಇರ್ತಕ್ಕಂಥ ನೀರನ್ನು ಕಡಿ ತೆಗೆದಾಗ ಏನಾಗುತ್ತೆ, ನಮಗೆ C2H2 ಬರುತ್ತೆ. ಇದು 4 ಅಂಕದ ಪ್ರಶ್ನೆಗಳನ್ನು ನಾವೀಗ ಸಾಲ್ವ್ ಮಾಡ್ಕೊಂಡಿವಿ. ಈಗ ಇದೇ ಕೆಮಿಸ್ಟ್ರಿ ವಿಭಾಗದಲ್ಲಿ ನಾನು 3x2 ಅಂತಂತಂದರೆ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಗಳಿಗೆ 2 ಅಂಕದ ಪ್ರಶ್ನೆಗಳನ್ನು ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪ್ರಶ್ನೆ ಹೆಂಗೆ ಕೇಳಿದ್ರು ನೋಡ್ರಿ, ಇಲ್ಲಿ ಹೈಡ್ರೋಕಾರ್ಬನ್ಸಲ್ಲಿ ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಿಮಗಿಲ್ಲಿ, ಈ ಕೆಳಗಿನ ರಚನೆಗಳನ್ನು ಹೊಂದಿರತಕ್ಕಂತಹ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ. ಅವ್ರೇನು ಮಾಡ್ಕೊಂಡ್ರೆ ಒಂದಿಷ್ಟು ರಚನೆಗಳನ್ನು ಕೊಟ್ಟಾರೆ. ಈಗ ಒಂದಿಷ್ಟು ರಚನೆಗಳನ್ನು ಕೊಟ್ಟಿದ್ದಾರೆ. ಅವ್ರೇನು ಕೇಳಿದ್ರೆ ಇಲ್ಲಿ ಅವುಗಳ ಹೆಸರುಗಳನ್ನು ಬರೀಬೇಕಂತೆ. ಆ ಸಂಯುಕ್ತ ಯಾವುದಂತ ಬರೀಬೇಕಾಗುತ್ತೆ. ಇದು ಹೈಡ್ರೋಕಾರ್ಬನ್ನು ಚಾಪ್ಟ್ರಲ್ಲಿ, ಅಂದರೆ ಕಾರ್ಬನ್ ಸಂಯುಕ್ತಗಳು ಚಾಪ್ಟ್ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಇದಕ್ಕೆ ಉತ್ತರ ಕೊಡೋಣ. ಉತ್ತರ ಕೊಟ್ಟಾದ್ಮೇಲೆ ಈ ಪ್ರಶ್ನೆ ಬಿಟ್ಟು ಮತ್ತೆ ಆ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದ್ರ ಕಡೆ ಸ್ವಲ್ಪ ನಾವು ಗಮನ ಕೊಟ್ಕೊಂಡು ಹೋಗೋಣ. ಮಕ್ಕಳ ಬೋರ್ಡ್ ನೋಡ್ತಾ ಇದ್ದೀರಾ? ಈಗ ನೋಡ್ರಿ, ಈಗ ಮೊದಲ ರಚನೆ, ಈಗ ಈ ರಚನೆ ಇದೆ. ಇಲ್ಲಿ C ಎಷ್ಟಿದಾವೆ? ಇಲ್ಲಿ C 3 ಇದಾವೆ, H 5 ಐತೆ. ಜೊತೆ ನಮ್ಗೆ ಇಲ್ಲಿ COOH ಅಂತಕ್ಕಂಥ ಒಂದು ಆಕ್ಟಿವ್ ಗ್ರೂಪ್ ಇದೆ, ಕ್ರಿಯಾತ್ಮಕ ಗುಂಪು ಇದೆ. ಸೊ COH ಬಂತ ಅರ್ಥ ಹೆಂಗೆ ಕೊಡುತ್ತೆ, ಅದು ಕಾರ್ಬಾಕ್ಸಿಲಿಕ್ ಆಮ್ಲ. ಆ ಕಾರ್ಬಾಕ್ಸಿಲಿಕ್ ಆಮ್ಲವು ಕಾರ್ಬನ್ ಜೊತೆಗೆ ಸೇರ್ಕೊಂಡಾಗ ಏನಾಗುತ್ತೆ, ಅದು ನೋಯಿಕ್ ಎಂಬ ಒಂದು ನಾವು ಸಫಿಕ್ಸ್ ಅಥವಾ ಪ್ರಿಫಿಕ್ಸ್ ಅನ್ನ ಇಲ್ಲಿ ಕೊಡ್ತಾ ಇದೀವಿ. ಅವಾಗ ಏನಾಗುತ್ತೆ, 3 ಅಂದರೆ C ಅಂದರೆ 3 ಪ್ರೋಪೇನ್ ಆಗುತ್ತೆ. ಪ್ರೋಪೇನ್ ಜೊತೆಗೆ ನಮಗೆ ಕಾರ್ಬಾಕ್ಸಿಲಿಕ್ ಆಮ್ಲ ಸೇರ್ಕೊಂಡ್ರೆ ಅದು ಪ್ರೊಪನೋಯಿಕ್ ಆಮ್ಲ ಆಗುತ್ತೆ. ಓಕೆ, ಈ ಪ್ರೊಪನೋಯಿಕ್ ಆಮ್ಲದ ಪ್ರಶ್ನೆಗಳನ್ನು ನಿಮಗೆ ಆಬ್ಜೆಕ್ಟಿವ್ ಒಳಗಡೆ ಕೂಡ ಏಪ್ರಿಲ್ ಮತ್ತು ಜೂನ್ ಒಳಗಡೆ ಪ್ರಶ್ನೆಗಳನ್ನು ಕೇಳಿದ್ರು ನೋಡ್ರಿ. ಈಗ ಅಂದರೆ ಸೂತ್ರ ಕೇಳ್ಬೋದು, ಅಥವಾ ರಚನಾ ಸೂತ್ರ ಕೊಟ್ಬಿಟ್ಟು ಅಣು ಸೂತ್ರ ಕೇಳ್ತಾನೆ, ಅಣು ಸೂತ್ರ ಕೊಟ್ಬಿಟ್ಟು ರಚನಾ ಸೂತ್ರವನ್ನು ಕೂಡ ನಿಮಗೆ ಕೇಳಬಹುದು. ಓಕೆ, ಅದೇ ರೀತಿ ಎರಡನೇ ಪ್ರಶ್ನೆ ಏನೀಗ, ನಾಲ್ಕು C ಇದಾವೆ ಇಲ್ಲಿ. ಸೊ C4 ಅಂತ ನಾನು ಬರ್ಕೊಂಡಿನಿ. ಈಗ H ಎಷ್ಟಿದಾವೆ ಇಲ್ಲಿ? H 8 ಇದಾವೆ. ಈಗ ಸೊ C4H8 ಆಗುತ್ತೆ. C4H8 ಆಗ್ತದು. ಇದಕ್ಕೆ ಹೆಸರು ಹೆಂಗೆ ಕೊಡಬೇಕು? 4 ಬಂದರೆ ಬ್ಯೂಟು. ಸೊ ಇಲ್ಲಿ ನಮಗೆ ದ್ವಿಬಂಧ ಬಂದಿರೋದ್ರಿಂದ ಅದು ಎರಡನೇ ಹೈಡ್ರೋಕಾರ್ಬನ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಸಫಿಕ್ಸ್ ಯಾವುದು? ಇನ್. ಅದಕ್ಕೋಸ್ಕರ ಬ್ಯೂಟ್ ಪ್ಲಸ್ ಇನ್ ಬ್ಯೂಟೀನ್ ಆಗುತ್ತೆ ಅದು. ಅದೇ ರೀತಿ ಮೂರನೇ ಪ್ರಶ್ನೆ ಏನೀಗ, C 2 ಇದಾವೆ ಇಲ್ಲಿ, C2 ಬರ್ಕೊಂಡಿದ್ದೀನಿ. ಈಗ H ಎಷ್ಟಿದಾವೆ ಇಲ್ಲಿ? H 5 ಇದೆ. ಜೊತೆ ನಮಗೆ ಇಲ್ಲಿ ಆಕ್ಟಿವ್ ಗ್ರೂಪ್ ಯಾವ್ದು? ಇಲ್ಲಿ OH ಇದೆ. ಸೊ OH ಬಂಪ ಅಂತಂದ್ರೆ ಆಲ್ಕೋಹಾಲ್ ಗುಂಪದು. ಆಲ್ಕೋಹಾಲ್ ಗುಂಪಪ್ಪ ಅಂತಂದ್ರೆ ನಮಗೆ ಇಲ್ಲಿ ಆಲ್ ಅಂತ ಬರುತ್ತೆ, ಈಗ ಓಲ್ ಅಂತ ಬರುತ್ತೀಗ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಈತು ಪ್ಲಸ್ ಓಲು ಏನಾಗುತ್ತೆ, ಅದು ಎಥೆನಾಲ್ ಆಗುತ್ತದು. ಓಕೆ ಮಕ್ಕಳ, ಸೊ ಇದರಲ್ಲಿ ಕೂಡ ಏನು ನಿಮಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಆ ಬಾಕ್ಸಲ್ಲಿ ನಿಮಗೆ 1 ಅಥವಾ 2 ಅಂಕದ ಪ್ರಶ್ನೆಗಳು ಗ್ಯಾರಂಟಿ ಕೇಳ್ತಾರೆ. ಸರಿ ಅರ್ಥ ಮಾಡ್ಕೊಂಡು ಓದ್ಕೊಬೇಕು. ಸೊ ಲಾಸ್ಟ್ ಪ್ರಶ್ನೆ ಕೊಟ್ಟರಲ್ಲಿ C5 ಇದಾವೆ, H8 ಇದೆ. C5H8 ಜೊತೆ ನಮಗೆ ಇಲ್ಲಿ ತ್ರಿಬಂಧ ಇದೆ, ಟ್ರಿಪಲ್ ಬಾಂಡ್ ಇದೆ. ಸೊ ಇದಕ್ಕೇನು ಹೆಸರು ಕೊಡ್ಬೇಕು ನಾವು? C5 ಅಂತಂದರೆ ಪೆಂಟಾ. ಇದು ನಮಗೆ 3ನೇ ಹೈಡ್ರೋಕಾರ್ಬನ್ ಆಗೋದ್ರಿಂದ ಏನಾಗುತ್ತೆ, ಅದು ಆಲ್ಕೈನ್ ಆಗಿದ್ರಿಂದ ಏನಾಗುತ್ತೆ, ಅದು ನಮಗೆ ಇಲ್ಲಿ ಪೆಂಟೈನ್ ಅಂತಕ್ಕಂತಹ ಉತ್ತರಗಳನ್ನು ಬರೀಬೇಕಾಗುತ್ತೆ. ಏನು ತಿಳ್ಕೊಂಡು ನಾವೀಗ ಇದರಲ್ಲಿ ಇದನ್ನ ಸಾಲ್ವ್ ಮಾಡಿದ್ವಿ. ಈಗ ಸೊ ಈ ಪ್ರಶ್ನೆ ಬಿಟ್ಟು ಮತ್ತೆ ಪ್ರಶ್ನೆ ಕೇಳ್ಬೋದು ಸರ್ ಅಂತ ನೀವು ಕೇಳ್ಬೋದು. ಇದರೊಳಗಡೆ ಹೈಡ್ರೋಕಾರ್ಬನ್ ಚಾಪ್ಟರ್ ಒಳಗಡೆ ಭಾಳಷ್ಟು ನಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಈಗ ಕೆಟ್ನೀಕರಣ ಕೇಳ್ಬೋದು, ಸಾಮ್ಯಾಂಗತೆ ಕೇಳ್ಬೋದು, ಅನುರೂಪ ಶ್ರೇಣಿಗಳಿಗೆ ಕೇಳ್ಬೋದು, ಆದೇಶ ಕ್ರಿಯೆಗಳಿಗೆ ಕೇಳ್ಬೋದು, ಆಮೇಲೆ ಎಸ್ತರೀಕರಣ ಕೇಳ್ಬೋದು, ಹೈಡ್ರೋಜನೀಕರಣ ಕೇಳ್ಬೋದು. ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ಚಾಪ್ಟ್ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇ. ಈ ಚಾಪ್ಟರ್ಗೆ ಎಲ್ಲವೂ ಇಂಪಾರ್ಟೆಂಟೇ, ಗೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಟ್ ಎಲ್ಲವನ್ನು ಓದ್ಕೊಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಒಂದು ಅಧ್ಯಾಯ ಇದು. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಚಾಪ್ಟ್ರು ಯಾವುದು? ಕಾರ್ಬನ್ ಮತ್ತು ಸಂಯುಕ್ತಗಳು. ಸೊ ನಿಮಗೆ ಈ ಚಾಪ್ಟ್ರಲ್ಲಿ ನಿಮಗೆ ಪೂರ್ತಿ ಅಂಕ ತೊಗೊಂತೀರಿ ಅಂತ ಅಂದ್ಕೊಂಡಿನಿ. ಈಗ
ಸೊ ಮುಂದಿನ ಪ್ರಶ್ನೆ, ಥರ್ಮೈಟ್ ಕ್ರಿಯೆಯು ರೈಲ್ವೆ ಹಳಿಗಳನ್ನು ಜೋಡಿಸ್ಕೊಳ್ಳಲಿಕ್ಕೆ ಉಪಯುಕ್ತವಾಗಿದೆ. ಥರ್ಮೈಟ್ ಕ್ರಿಯೆಯು ರೈಲ್ವೆ ಹಳಿಗಳನ್ನು ಜೋಡಿಸಲಿಕ್ಕೆ ಉಪಯುಕ್ತವಾಗಿದೆ ಏಕೆ? ಸೊ ಥರ್ಮೈಟ್ ಕ್ರಿಯೆ ಅಂತಂದ್ರೆ ಏನು? ಥರ್ಮೈಟ್ ಕ್ರಿಯೆ ಶಬ್ದ ಅರ್ಥ ಆಗುತ್ತೆ ನಿಮಗಿದು? ಥರ್ಮೈಟ್ ಅಪ್ ಅಂತಂದ್ರೆ ಟೆಂಪ್ರೇಚರ್, ಥರ್ಮೋ ಅಂತಂತಂದ್ರೆ ಥರ್ಮೋಮೀಟರ್ ಅಂತ ಕೇಳಿರಾ? ಸೊ ಥರ್ಮೋ ಮೀನ್ಸ್ ಟೆಂಪ್ರೇಚರ್ ಅಂತಂದ್ರೆ ಉಷ್ಣವನ್ನು ಕೊಡುವ ಮೂಲಕ ಎರಡು ರೈಲ್ವೆ ಹಳಿಗಳನ್ನು ಒಂದಕ್ಕೊಂದು ಜೋಡಿಸ್ತೀವಂತೀಗ. ವೆಲ್ಡಿಂಗ್ ಮಾಡ್ತೀವಲ್ಲ, ಬೆಸಿಗೆ ಮಾಡ್ತೀವಲ್ಲ, ಹಾಗೆ ಏನು ಮಾಡ್ತೀವಿ, ರೈಲ್ವೆ ಹಳಿಗಳನ್ನು ಕೊಡು ಒಂದು ರೀತಿ ವೆಲ್ಡಿಂಗ್ ಮಾಡ್ಕೊಂಡಾಗ ಬೆಸಿಗೆ ಹಾಕ್ಕೊಂಡಂಗೆ. ಸೊ ಮಾಡ್ಕೊಬೇಕಾದ್ರೆ ಇದನ್ನ ಈ ಥರ್ಮೈಟ್ ಅಂತ ಕ್ರಿಯೆ ಭಾಳ ಉಪಯುಕ್ತವಾಗಿದೆ ಅಂತೆ. ಯಾಕಪ್ಪ ಅಂತಂತಂದ್ರೆ, ಸೊ ಥರ್ಮೈಟ್ ಕ್ರಿಯೆಯು ಅತಿ ಉಷ್ಣ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆ, ಅಥವಾ ಥರ್ಮೈಟ್ ಕ್ರಿಯೆಯು ಬಹಿರುಷ್ಣ ಕ್ರಿಯೆ. ಇಲ್ಲಿ ಬರ್ತಕ್ಕಂಥ ಉಷ್ಣದಿಂದ ಏನಾಗ್ತಾ ಇದೆ, ನಮಗೆ ಇಲ್ಲಿ ಎರಡು ಲೋಹಗಳನ್ನು ನಾವು ಸುಲಭವಾಗಿ ಸೇರಿಸಬಹುದು. ವೆರಿ ಸಿಂಪಲ್. ಥರ್ಮೈಟ್ ಕ್ರಿಯೆಯು ಅತಿ ಬಹಿರುಷ್ಣಕ ಕ್ರಿಯೆವಾಗಿದ್ದರಿಂದ ಅದು ಸ್ಥಾನಪಲ್ಲಟ ಕ್ರಿಯೆಯಾಗಿದ್ದು, ಅಲ್ಲಿ ಬರ್ತಕ್ಕಂತಹ ಉಷ್ಣದಿಂದ ಕಬ್ಬಿಣ ದ್ರವ ರೂಪಕ್ಕೆ ಬರುತ್ತೆ. ಕಬ್ಬಿಣ ದ್ರವ ರೂಪಕ್ಕೆ ಬಂದಾದ್ಮೇಲೆ ಏನಾಗುತ್ತೆ, ನಮಗೆ ಆ ಎರಡು ಕಬ್ಬಿಣಗಳು ಒಂದಕ್ಕೊಂದು ವೆಲ್ಡಿಂಗ್ ಆಗ್ತವೆ, ಒಂದಕ್ಕೊಂದು ಬೆಸಿ ಆಗ್ತವೆ. ಈಗ ಆ ಉತ್ತರವನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಮಕ್ಕಳು ಅರ್ಥ ಆಗ್ತಿದ್ದು? ಇದಕ್ಕೆ ಈ ಒಂದು ಲೋಹಗಳ ಚಾಪ್ಟರಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಅದಕ್ಕೆ ನಾವು ಇಂಟರ್ನಲ್ ಚಾಯ್ಸ್ ಅಂತ ಹೇಳ್ತೀವಿ. ಈಗ ಯಾವ ಪ್ರಶ್ನೆ ಕೇಳ್ಕೊಂಡರೆ, ನಾನು ನಿಮಗೆ ಇಲ್ಲಿ ಆಬ್ಜೆಕ್ಟಿವ್ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಕಾರ್ಬೊನೇಟ್ ಮತ್ತು ಸಲ್ಫೈಡ್ ಅದ್ರಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ನಿಮಗೆ ಹೇಳಿ ನೆನಪೈತಾ? ಅಂದರೆ ಮಧ್ಯಮ ಕ್ರಿಯಾಪಟ್ಟು ಲೋಹಗಳ ಮೇಲೆಗಡೆ ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಅಂತ ನಿಮ್ಗೆ ಹೇಳಿನೀಗ. ಸೊ ಇಲ್ಲಿ ಕೇಳಿದ್ದಾರೆ, ಏನು ಕೇಳಿದ್ದಾರೆ ನೋಡ್ರಿ. ಈಗ ಸತುವಿನ ಕಾರ್ಬೊನೇಟ್ ಮತ್ತು ಸಿನ್ನಬಾರ್ ಅದಿರುಗಳನ್ನು ಉರುವಿಕೆಯಿಂದ ಅವುಗಳ ಆಕ್ಸೈಡ್ ಆಗಿ ಪರಿವರ್ತಿಸಬಹುದೇ? ಕ್ವಶನ್ ಮಾರ್ಕ್. ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ. ಪ್ರಶ್ನೆ ಸರಿ ಕೇಳಿಸ್ಕೊಟ್ರಿ. ಸತುವಿನ ಕಾರ್ಬೊನೇಟ್ ಮತ್ತು ಸಿನ್ನಬಾರ್ ಅಥವಾ ಸಲ್ಫೈಡ್ ಅದಿರುಗಳನ್ನು ಉರುವಿಕೆಯಿಂದ ಅವುಗಳ ಆಕ್ಸೈಡ್ ಆಗಿ ನಾವು ಪರಿವರ್ತನೆ ಮಾಡ್ಬೋದಾ? ನಿಮ್ಮ ಉತ್ತರಗಳನ್ನು ನೀವು ಸಮರ್ಥನೆ ಕೊಡಿ. ಎಸ್ ಆರ್ ನೋ. ಎಸ್ ಅಂತಂದರೆ ಯಾಕೆ, ನೋ ಅಂತಂದರೆ ಯಾಕಂತ ಉತ್ತರವನ್ನು ಕೊಡಬೇಕಾಗುತ್ತೆ. ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಇದು ಮಧ್ಯಮ ಕ್ರಿಯಾಪಟ್ಟ ಲೋಹಗಳು. ಅದರೊಳಗೆ ಬರ್ತಕ್ಕಂಥವು ನಿಮಗೆ ಒಂದು ಕಾಲಮಲ್ಲಿ ಕಾರ್ಬೊನೇಟ್ ಅದರಿಂದ ಬರ್ತಾ ಐತೆ, ಮತ್ತೊಂದು ಕಾಲಮಲ್ಲಿ ಸಲ್ಫೈಡ್ ಅದರಿಂದ ಬರ್ತಾ ಐತೆ. ನೆನಪಾಗ್ತಿದ್ದೇನಾ? ಆ ಕಾರ್ಬೊನೇಟ್ ಅದಿರುಗಳನ್ನು ಏನು ಮಾಡ್ಕೊತೀವಿ ನಾವು, ಕಾಸುವಿಕೆಯ ಮೂಲಕ ಆಕ್ಸೈಡ್ ಮಾಡ್ಕೊಂಡ್ವಿ. ಅದೇ ರೀತಿ ಸಲ್ಫೈಡ್ ಅದಿರುಗಳನ್ನು ಉರುವಿಕೆ ಮೂಲಕ ಆಕ್ಸೈಡ್ ಮಾಡ್ಕೊಂಡ್ವಿ. ಕೊನೆಗೆ ಏನು ಮಾಡ್ಕೊಂಡ್ವಿ, ಎರಡು ಅದಿರುಗಳು ತಗೊಂಡ್ಬಿಟ್ಟು ಅಪಕರ್ಷಣೆ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದ್ವಿ ನಾವು, ಅಲ್ಲಿ ಲೋಹಗಳನ್ನು ಪಡ್ಕೊಂಡ್ವಿ. ಇದು ಕಾನ್ಸೆಪ್ಟ್, ಇದು ಕಂಟೆಂಟ್, ವಿಷಯ ಗೊತ್ತಿರಬೇಕು. ಈ ಪ್ರಶ್ನೆಗೆ ಬರ್ರಿ. ಈಗ ಏನೀಗ ಸತುವಿನ ಕಾರ್ಬೊನೇಟ್ ಮತ್ತು ಸಿನ್ನಬಾರ್ ಅದಿರುಗಳನ್ನು ಉರುವಿಕೆ ಮೂಲಕ ನಾವು ಆಕ್ಸೈಡ್ ಪರಿವರ್ತನೆ ಮಾಡ್ಕೊಳಕ್ಕಾಗುತ್ತಾ? ಸಾಧ್ಯ ಇದೆನಾ? ಇಲ್ಲಿ ನೋಡ್ರಿ, ಈಗ ಸತುವಿನ ಕಾರ್ಬೊನೇಟ್ ಅದಿರುಗಳನ್ನು ನಾವು ಉರುವಿಕೆಯಿಂದ ಮಾಡ್ಕೊಳಕ್ಕಾಗೋದಿಲ್ಲ. ಅರ್ಥ ಆಗುತ್ತಾ? ಸತುವಿನ ಕಾರ್ಬೊನೇಟ್ ಅದಿರುಗಳನ್ನು ನಾವು ಕಾಸುವಿಕೆ ಮೂಲಕ ಆಕ್ಸೈಡ್ ಆಗಿ ಮಾಡ್ಕೊತೀವಿ. ಅದೇ ರೀತಿ ಸಲ್ಫೈಡ್ ಅಥವಾ ಸಿನ್ನಬಾರ್ ಅದಿರುಗಳನ್ನು ಉರುವಿಕೆ ಮೂಲಕ ನಾವು ಆಕ್ಸೈಡ್ ಮಾಡ್ಕೊತೀವಿ. ಇಷ್ಟು ಉತ್ತರ ಬರ್ಕೊಂಡ್ರೆ ಸಾಕಾಗತ್ತೆ ನಿಮಗೆ. ಅರ್ಥ ಆಗ್ತಿದೆನಾ? ಓಕೆ. ಮುಂದಿನ ಪ್ರಶ್ನೆ ನಿಮಗೆ ಆವರ್ತ ಕೋಷ್ಟಕ ಸಾಲ್ವ್ ಮಾಡಬೇಕಾದ್ರೆ ಸೊ ನಿಮಗೊಂದು ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಇಲ್ಲೊಂದು ಅಪ್ಲೈಡ್ ಕ್ವಶನ್ಸನ್ನು ಕೇಳಿದ್ದಾರೆ ಈಗ. ಓಕೆ ಮಕ್ಕಳ, ಅರ್ಥ ಆಗ್ತಿದ್ದೇನೆ? ಕೇಳಿಸ್ಕೊಂತ ಇದ್ದೀರಿಲ್ಲ? ಓಕೆ. ಸ್ವಲ್ಪ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೆಳಗಿನ ಕೋಷ್ಟಕವನ್ನು ಗಮನಿಸ್ಕೊಂಡ್ಬಿಟ್ಟು ಏನು ಪ್ರಶ್ನೆ ಕೇಳ್ಕೊಂಡ್ರಲ್ಲ ಅದಕ್ಕೆ ಉತ್ತರವನ್ನು ಕೊಡಬೇಕು. ಕೋಷ್ಟಕ ಯಾವುದು? ಇದು ನಿಮಗೆ ಕೋಷ್ಟಕ. ಯಾವ ಕೋಷ್ಟಕ ಐತೆ? ಇಲ್ಲಿ ಕೋಷ್ಟಕ ಕಾಣ್ತಾ ಇದೆನಾ? ಸೊ ನಿಮ್ಗೆ ಏನು ಕೊಟ್ಟರು, ಇಲ್ಲಿ ಧಾತು ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಪರಮಾಣು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈಗ ಧಾತು ಒಂದು ಲೈನು, ಪರಮಾಣು ಸಂಖ್ಯೆ ಮತ್ತೊಂದು ಲೈನ್. ಈಗ ಸೊ ಧಾತು ಯಾವುದು? ಬೋರನ್. ಪರಮಾಣು ಸಂಖ್ಯೆ 5, ಆಕ್ಸಿಜನ್ 8, ಕಾರ್ಬನ್ 6, ಲಿಥಿಯಂ 3, ಪೊಟ್ಯಾಷಿಯಂ 19 ಅಂತಕ್ಕಂತಹ ಧಾತುಗಳು ಹಾಗೂ ಅವಳ ಪರಮಾಣು ಸಂಖ್ಯೆಯನ್ನು ಕೊಟ್ಟರು. ಈಗ ಕೊಟ್ಬಿಟ್ಟು ಏನು ಪ್ರಶ್ನೆ ಕೇಳಿರಿ, ಇಲ್ಲಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪರಮಾಣುಗಳನ್ನು ಹೊಂದಿರತಕ್ಕಂತಹ ಧಾತುಗಳನ್ನು ಆಯ್ಕೆ ಮಾಡಿ. ಅತಿ ಚಿಕ್ಕ ಹಾಗೂ ಅತಿ ದೊಡ್ಡ ಪರಮಾಣುಗಳನ್ನು ಹೊಂದಿರತಕ್ಕಂಥ ಧಾತುಗಳು ಯಾವುದು? ಚಿಕ್ಕದಿರ್ಬೇಕಂತೆ, ದೊಡ್ಡದಿರ್ಬೇಕಂತೆ, ಅದು ಯಾವುದು? ಎರಡನೇ ಪ್ರಶ್ನೆ ಏನು? ಪೊಟ್ಯಾಷಿಯಂ ಆಕ್ಸೈಡ್ನ ಸೂತ್ರವನ್ನು ರಚನೆ ಮಾಡ್ಬೇಕಂತೀಗ. ಪೊಟ್ಯಾಷಿಯಂ ಆಕ್ಸೈಡ್ನ ಸೂತ್ರವನ್ನು ಬರಿಬೇಕು. ಮೊದಲನೇ ಪ್ರಶ್ನೆ ಏನು? ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪರಮಾಣುಗಳನ್ನು ಅಥವಾ ಪರಮಾಣು ಗಾತ್ರವನ್ನು ಅಥವಾ ಪರಮಾಣು ತ್ರಿಜ್ಯವನ್ನು ಅಂದರೂ ಅದೇ ಅರ್ಥ ಕೊಡುತ್ತೆ ಹೊಂದಿರತಕ್ಕಂತಹ ಧಾತು ಯಾವುದು? ಒಂದು ತಿಳ್ಕೊಳ್ರಿ, ನೀವು ಆಧುನಿಕ ಆವರ್ತ ಕೋಷ್ಟಕದ
ಅಥವಾ ಏನು ಆವರ್ತಕ ಕೋಷ್ಟಕ ಓದ್ತೀವಲ್ಲ ಅದ್ರ ಮೇಲೆ ಯಾವುದೇ ಪ್ರಶ್ನೆ ಕೇಳ್ಕೊಂಡ ತಕ್ಷಣ ಫಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದಂಗೆ ಈ ಪ್ರಶ್ನೆ ಉತ್ತರ ಕೊಡೋಕೆ ಹೋಗಲೇಬೇಡ್ರಿ ನಿಮಗೆ. ಫಸ್ಟ್ ಅದನ್ನ ತಿಳ್ಕೊಬೇಕು ಈಗ. ಸೊ ಯಾಕಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ದ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ರಾಸಾಯನಶಾಸ್ತ್ರ ಉತ್ತರ ಕೊಡಬೇಕಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ವಿನ್ಯಾಸ ನಮಗೆ ಅರ್ಥ ಆಗಿರಬೇಕು, ಬರೆಯಕ್ಕೆ ಬರಬೇಕು. ಸರಿನಾ? ಬರೆಯಕ್ಕೆ ಬರುತ್ತೆ ನಿಮಗೆ. ಸೊ ಇಲ್ಲಿ ಬರೆದಿ ನೋಡ್ರಿ. ಈಗ ಫಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ಬೋರಾನ್ ಇದೆ. ಬೋರಾನ್ ಆಟಮಿಕ್ ನಂಬರ್ 5 ಇದೆ. 1:2:2p1 ಆಗುತ್ತೆ. ನಂತರ ಆಮ್ಲಜನಕ 8, 1:2:2p4. ಕಾರ್ಬನ್ 2p2 ಆಯಿತು. ಲಿಥಿಯಂ 1:2s1 ಆಯಿತು. ಪೊಟ್ಯಾಷಿಯಂ 19 ಇದೆ. 1:2:2p6, 3:2p6, 4s1 ಇದೆ. ಈಗ ಮಕ್ಕಳ ಇಲ್ಲಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ರಿ. ಇಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದಾಗ ಕೊನೆಗೆ ಇಲ್ಲಿ ಎದರಲ್ಲಿ ಕೊನೆಗೊಳ್ತಾ ಇತ್ತಪ್ಪ ಅಂತಂದರೆ ಎರಡರಲ್ಲಿ ಯಾವ್ದು ಕೊನೆಗೊಳ್ತಾ ಇದ್ದಪ್ಪ ಅಂತಂದರೆ ಲಿಥಿಯಂ, ಬೆರಿಲಿಯಂ, ಕಾರ್ಬನ್, ಆಕ್ಸಿಜನ್ ಈ 4 ಧಾತುಗಳು ಕೂಡ ನಮಗೆ ಎರಡನೆಯ ಒಂದು ಕೊನೆಗೊಳ್ತಾ ಇದ್ದಪ್ಪ ಅಂತಂದ್ರೆ 3ಗೆ ಯಾವುದೂ ಇಲ್ಲ. 4ರಿಗೆ ಯಾವ್ದು ಕೊನೆಗೊಳ್ತಾ ಇದ್ದಪ್ಪ ಅಂತಂದ್ರೆ ನಮಗೆ ಇಲ್ಲಿ ಪೊಟ್ಯಾಷಿಯಂ ತಗೊಂಡ ಧಾತು ಏನಾಗುತ್ತೆ ಅದು 4ರಲ್ಲಿ ಕೊನೆಗೊಳ್ತಾ ಇದೆ. ಅರ್ಥ ಆಗ್ತಿದೆನಾ? ಎದಕ್ಕೆ ಹೇಳಿನಪ್ಪ ಅಂತಂತಂದ್ರೆ ಈಗ ಇವೆಲ್ಲ ಒಂದೇ ಸಾಲೆ ಬರ್ತಾವೆ. ಈಗ ಯಾವುದು ಬೋರಾನ್, ಲಿಥಿಯಂ, ಬೋರಾನ್, ಕಾರ್ಬನ್, ಆಮ್ಲಜನಕ 4 ಕೂಡ ಒಂದೇ ಲೈನೇ ಬರ್ತಾವ. ಸೊ ಒಂದೇ ಲೈನೇ ಬರೋದ್ರಿಂದ ಅವೆಲ್ಲ ಕೂಡ ಒಂದೇ ಲೈನಿಗೆ ಬರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದೇ ಆವರ್ತ ಅಂತ ಹೇಳ್ತೀವ. ಓಕೆ, ಹೇಳಿದ್ವಿ ಅಂತ ಅಂದಮೇಲೆ ಏನಾಗುತ್ತೆ ನಮಗೆ ಎಡದಿಂದ ಮುಂದಕ್ಕೆ ಓದಂಗಿಲ್ಲ ಏನಾಗುತ್ತೆ ಇಲ್ಲಿ ಆಮ್ಲಜನಕ ಕೊನೆ ಬರುತ್ತಾ. ಸೊ ಆಮ್ಲಜನಕ ಕೊನೆ ಬರುತ್ತಾ ಅರ್ಥ ಏನು, ಆಮ್ಲಜನಕ ಅತ್ಯಂತ ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿದೆ. ಆಮ್ಲಜನಕ ಅಥವಾ ಆಕ್ಸಿಜನ್ ಅತ್ಯಂತ ಪರಮಾಣು ಕಡಿಮೆ ಗಾತ್ರ ಅಥವಾ ಅತ್ಯಂತ ಕಡಿಮೆ ಪರಮಾಣು ತ್ರಿಜ್ಯವನ್ನ ಯಾವುದಪ್ಪ ಅಂತಂತಂದ್ರೆ ನಮಗೇನಾಗುತ್ತೆ ಇಲ್ಲಿ ಅತ್ಯಂತ ಚಿಕ್ಕ ಒಂದು ಧಾತು ಯಾವುದಪ್ಪ ಅಂತಂತಂದ್ರೆ ಆಮ್ಲಜನಕ ಆಗುತ್ತದು. ಅರ್ಥ ಆಯ್ತನಾ? ಓಕೆ, ಮತ್ತೆ ಪ್ರಶ್ನೆ ಕೇಳ್ಕೊಂಡ್ರಿ ಇಲ್ಲಿ. ಹಾಗಾದ್ರೆ ದೊಡ್ಡ ಪರಮಾಣು ಗಾತ್ರ ಇರ್ತಕ್ಕಂಥ ಧಾತು ಯಾವುದು? ಸೊ ಇಲ್ಲಿ ನೋಡ್ರಿ, ಈಗ ಆವರ್ತದ ಕೆಳಗೆ ಬಂದಂಗಿಲ್ಲ, ಕಂಬದ ಕೆಳಗೆ ಬಂದಂಗಿಲ್ಲ, ಅದು ಗುಂಪಿನ ಕೆಳಗೆ ಬಂದಂಗಿಲ್ಲ. ಏನಾಗುತ್ತೆ ಇಲ್ಲಿ ಪರಮಾಣು ತ್ರಿಜ್ಯ ಅದು ಪರಮಾಣು ಗಾತ್ರ ಏನಾಗುತ್ತೆ ಹೆಚ್ಚಾಗುತ್ತೆ. ಸೊ ಹಾಗಂತಂದ್ರೆ ನಮ್ಗೆ ಕೆಳಗೆ ಬಂದಂಗಿಲ್ಲ, 3ಗೆ ಯಾವುದೂ ಇಲ್ಲ, 4ರಾಗಿದೆ. ಒಂದು ವೇಳೆ ಮತ್ತೆ 5ಕ್ಕೆ ಯಾವನು ಬಂದಿದ್ರೆ ಅದು ಉತ್ತರ ಆಗ್ತಾ ಇತ್ತು. 5ಕ್ಕೆ ಯಾವುದಿಲ್ಲ ಅಂತಂದಾಗ ಉತ್ತರ 4 ಆಗುತ್ತೆ. 4ನೇದು ಯಾವುದೈತೆ ನಮಗೆ ಇಲ್ಲಿ ಪೊಟ್ಯಾಷಿಯಂ ಐತೆ. ಹಾಗಾಗಿ ಪೊಟ್ಯಾಷಿಯಂ ಏನಾಗುತ್ತೆ ಅತ್ಯಂತ ಹೆಚ್ಚು ಪರಮಾಣು ತ್ರಿಜ್ಯವನ್ನು ಹೊಂದಿರತಕ್ಕಂತಹ ಧಾತು ಅಂತ ನಾವಿಲ್ಲಿ ಹೇಳ್ಬೋದು ನಾವು. ಅಂದರೆ ಈ ಒಂದು ಆವರ್ತ ಕೋಷ್ಟಕ ಅಂತ ಬಂದಾಗ ನಿಧಾನವಾಗಿ ಸ್ವಲ್ಪ ತಲೆ ಕೆಲಸ ಕೊಟ್ಟು ನೀಟಾಗಿ ಎಳೆಯಾಗಿ ಬಿಡಿಸ್ಕೊಂತ ಹೋದಂಗಿಲ್ಲ ನಮಗೆ ಉತ್ತರ ತುಂಬ ಸುಲಭವಾಗಿ ಸಿಗುತ್ತೆ. ನೋಡ್ಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಇದು ಭಾಳಷ್ಟು ನಮಗೆ ಸುಲಭವಾಗಿ ಅಂಕಗಳನ್ನು ಸ್ಕೋರ್ ಮಾಡ್ತಕ್ಕಂಥ ಒಂದು ವಿಧಾನ ಅಂತ ಹೇಳ್ಬೋದು ನಾವು ಇದನ್ನು. ನಂತರ ಮತ್ತೊಂದು ಪ್ರಶ್ನೆ ಏನು ಕೇಳ್ರಿ ಇಲ್ಲಿ, ಪೊಟ್ಯಾಷಿಯಂ ಆಕ್ಸೈಡ್ನ ಸೂತ್ರವನ್ನು ನಾವೇನು ಮಾಡಬೇಕು, ಕಾರಣದೊಂದಿಗೆ ರಚನೆ ಮಾಡ್ಬೇಕಂತ. ಈಗ ಪೊಟ್ಯಾಷಿಯಂ ಆಕ್ಸೈಡ್ ಸೂತ್ರ ಏನೀಗ ಯಾವುದು K2O ಏನಾಗುತ್ತೆ, ಇದು ಪೊಟ್ಯಾಷಿಯಂ ಆಕ್ಸೈಡ್ನ ಸೂತ್ರ. ಯಾಕೆ K2 ಯಾಕಾಗುತ್ತೆ ಇಲ್ಲಿ ನಮಗೆಲ್ಲ ಗೊತ್ತಾಗಿದೆ. K ವೇಲೆನ್ಸಿ 1, ಆಮ್ಲಜನಕ ವೇಲೆನ್ಸಿ 2 ಆಗುತ್ತೆ. ಈಗ ಹಾಗೆ ಏನಾಗುತ್ತೆ ಅದನ್ನು ಕ್ರಾಸ್ ಮಾಡ್ಕೊಂಡಾಗ ನಮಗೆ ಇಲ್ಲಿ K2 ಅಂತಕ್ಕಂಥ ಒಂದು ಸೂತ್ರ ನಮಗೆ ಬರುತ್ತೀಗ. ಓಕೆ ಮಕ್ಕಳ, ನೆಕ್ಸ್ಟ್ ರೋಮನ್ ಅಂಕಿ ಹೋಗೋಣ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಲಿ. ಅದರಲ್ಲಿ 3 ಪ್ರಶ್ನೆ ಇದ್ದಾವೆ. ಒಂದು ಪ್ರಶ್ನೆಗೆ 3 ಅಂಕ, ಒಟ್ಟು 3 × 3 = 9 ಅಂಕಗಳನ್ನು ಈ ಒಂದು ರೋಮನ್ ಅಂಕಿ ಒಳಗಡೆ ಸ್ಕೋರ್ ಮಾಡ್ಬೋದು. ನೋಡ್ರಿ, ನಿಮ್ಮ ಕಾರ್ಬನ್ ಹೇಳ್ಬೇಕಾದ್ರೆ ಹೇಳಿದೆ ನಿಮಗೆ. ಇದರಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾ ಅಂತ ಹೇಳಿದ ತಾನೀಗ ಅದೇ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದಾರೆ. ಈಗ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸು, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅವ್ರು ಕೇಳ್ಯಾರ. ಈಗ ಮೊದಲೇ ಪ್ರಶ್ನೆ ಏನೀಗ 23ನೇ ಪ್ರಶ್ನೆ, ಅದರ AB ಅಂತ ಕೊಟ್ಕೊಂಡು ಹೋಗ್ಯಾರ. ಈಗ ಏನು ಹೇಳ್ತಾ ಇದೆ ಪ್ರಶ್ನೆ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಏನಿದು? ವೆರಿ ಸಿಂಪಲ್, ಭಾಳ ಈಸಿ ನಿಮಗೆ. ಯಾವ ಸಂಯುಕ್ತ ವಸ್ತುಗಳು ಏಕಬಂಧ ಹೊಂದಿದ್ದಾವೆಯೋ ಅಥವಾ ಏಕಬಂಧ ಹೊಂದಿರತಕ್ಕಂಥ ಸಂಯುಕ್ತಗಳನ್ನು ನಾವು ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ. ಈಗ ಪ್ರಶ್ನೆ ಹಿಂಗೆ ಕೇಳೋ ಬದಲು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದರೆ ಪ್ರಶ್ನೆ ಕೇಳಬಹುದಾ? ಉತ್ತರ ಹೆಂಗೆ ಬರೀಬೇಕು? ಇಲ್ಲಿ ದ್ವಿಬಂಧ ಹಾಗೂ ತ್ರಿಬಂಧ ಹೊಂದಿರತಕ್ಕಂತಹ ನಾವು ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅಂತ ಹೇಳ್ಬೋದಾ? ಓಕೆ, ಅಲ್ಲಿ ನಿಮಗೆ 1 ಅಂಕ ಬಂತು. ಎರಡನೇ ಪ್ರಶ್ನೆ ಏನು, ಕೆಳಗಿನಗಳಲ್ಲಿ ವ್ಯಾಖ್ಯಾನಿಸಿ ಅದರೊಳಗಡೆ
ಮೊದಲೇ ಪ್ರಶ್ನೆ ಏನು, ಅನುರೂಪ ಶ್ರೇಣಿಗಳು, ಆಮೇಲೆ ಎಸ್ಟರ್ಗಳು. ನೋಡ್ರಿ ಎಷ್ಟರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅನುರೂಪ ಶ್ರೇಣಿಗಳು, ಕೆಟನೀಕರಣ, ಸಮಾಂಗತೆ, ಇವು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಅಂದರೆ ಪದೇ ಪದೇ ಯಾವುದೇ ಪ್ರಶ್ನೆ ಪತ್ರ ತಗೊಂಡ್ರು ಕೂಡ ಈ ಪ್ರಶ್ನೆ ಬಿಟ್ಟು ಕೇಳೋದೇ ಇಲ್ಲ. ಎಷ್ಟು ಹಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು ಇದನ್ನ. ಇದಕ್ಕೆ ಉತ್ತರವಿಲ್ಲ. ಬಹಳ ಸರಳವಾದ ಪ್ರಶ್ನೆ. ಅನುರೂಪ ಶ್ರೇಣಿಗಳಂತಂದ್ರೆ ಏನು ಅಂದರೆ ನಿಮಗೆಲ್ಲ ಗೊತ್ತಿದೆ. ಅನುಕ್ರಮ ಸದಸ್ಯರ ನಡುವಣ ವ್ಯತ್ಯಾಸವು, ಅನುಕ್ರಮ ನಡುವಣ ಸದಸ್ಯರ ವ್ಯತ್ಯಾಸವು CH2 ಆಗಿದ್ದಲ್ಲಿ, ಅಂದರೆ ಪ್ರೋಪೇನ್ ಒಳಗಡೆ ನಾವು ಯಾವುದೋ ಈಥೇನನ್ನು ಲೆಸ್ ಕಳಿತೀವಿ, ಅಥವಾ ಬ್ಯೂಟೇನ್ ಒಳಗಡೆ ಪ್ರೋಪೇನನ್ನು ಕಳ್ಕೊತೀವಿ, ಅಥವಾ ಬ್ಯೂಟೇನ್ ಒಳಗಡೆ ಪ್ರೋಪೇನ್ ಕಳ್ಕೊತೀವಿ, ಅಥವಾ ಬ್ಯೂಟೀನ್ ಒಳಗಡೆ ಪ್ರೋಪೀನನ್ನು ಕಳ್ಕೊಂಡಾಗ ಬರ್ತಕ್ಕಂಥ ಉತ್ತರ ನಮ್ಗೆ ಯಾವತ್ತೂ ಕೂಡ ಒಂದೇ ಆಗಿರುತ್ತೆ. ಅದೇನಪ್ಪ ಅಂತಂದರೆ CH2 ಆಗಿರುತ್ತೆ. ಈಗ ಇಂಥ ಸಂಯುಕ್ತ ವಸ್ತುಗಳನ್ನು ನಾವೇನು ಕರ್ಕೊಂತೀವಿ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ನಾವು. ನಂತರ ಮತ್ತೊಂದು ಪ್ರಶ್ನೆ, ಎಸ್ಟರ್ಗಳಂದ್ರೆ ಏನು? ಎಸ್ಟರ್ಗಳಂದ್ರೆ ಏನು? ಇದು ಕೂಡ ನಿಮಗೆ ಎಸ್ಟಡಿ ಕೇಳಂತ ಪ್ರಶ್ನೆ ಕೇಳ್ಬೋದು. ಅಲ್ಲಿ ಕೂಡ ಭಾಳ ಇಂಪಾರ್ಟೆಂಟು, ಅದ್ರ ಕೂಡ ಜಾಸ್ತಿ ಗಮನ ಕೊಡ್ರಿ ನೀವು. ಏನೀಗ ಎಥನೋಯಿಕ್ ಆಮ್ಲ, ಎಥನೋಯಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಗಳಿಂದ, ಎಥನೋಯಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಉಂಟಾಗ್ತಕ್ಕಂತಹ ಸಿಹಿ ರುಚಿಯುಳ್ಳ ಸಂಯುಕ್ತಗಳು, ಉಂಟಾಗ್ತಕ್ಕಂತಹ ಸಿಹಿ ರುಚಿಯುಳ್ಳ ಸಂಯುಕ್ತಗಳನ್ನು ನಾವೇನು ಕರಿತೀವಿ ಇಲ್ಲಿ ನಾವು ಎಸ್ಟರ್ಗಳು ಅಂತ ಕರಿತೀವಿ ನಾವು. ಅಥವಾ ಎಸ್ಟರೀಕರಣ ಅಂದ್ರೆ ಏನು ಅಂತ ಕೇಳ್ಕೊಂಡು ಕೂಡ ಇದೇ ಉತ್ತರಗಳನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಇದೇ ಕಾರ್ಬನ್ ಒಳಗಡೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ, ಮಿಸೈಲುಗಳೆಂದರೆ ಏನು? ಒಂದು ಅಂಕದ ಪ್ರಶ್ನೆ. ಮಿಸೈಲ್ ಅಂತಂದ್ರೆ ಏನು? ಯಾರು ಹೇಳ್ತೀರಾ? ನೆನ್ಪು ಪಡ್ಕೊತ ಇದ್ದೀರಾ? ಓಕೆ, ಸೊ ವೆರಿ ಸಿಂಪಲ್. ಸಾಬೂನಿನ ಅಯನಿಕ ತುದಿ, ಸಾಬೂನಿನ ಅಯನಿಕ ತುದಿ ನೀರಿನೊಂದಿಗೆ, ಸಾಬೂನಿನ ಅಯನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸಿದಾಗ ಉಂಟಾಗ್ತಕ್ಕಂಥ ರಚನೆಗಳನ್ನು ನಾವಿಲ್ಲಿ ಮಿಸೈಲುಗಳು ಅಂತ ಕರಿತೀವಿ ನಾವು. ಪ್ರಶ್ನೆ, ಮಿಸೈಲ್ ಅಂದರೆ ಕೇಳ್ಕೊಂಡು ಇದೇ ಉತ್ತರ ಕೊಡಬೇಕಾಗುತ್ತೆ. ಅಥವಾ ಸಾಬೂನುಗಳು ಅಥವಾ ಮಾರ್ಜಕಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ, ಮಾರ್ಜಕಗಳು ಬಟ್ಟೆಯನ್ನು ಸ್ವಚ್ಛ ಮಾಡ್ತಕ್ಕಂತಹ ಪ್ರಕ್ರಿಯೆಗಳನ್ನು ವಿವರಿಸಿ ಅಂತ ಕೇಳ್ಕೊಂಡು ಕೂಡ ನೀವು ಈ ಮಿಸೈಲ್ಗಳನ್ನು ಹೇಳ್ಕೊಂಡೆ ಮುಂದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಮಿಸೈಲ್ಗಳಿದಾವಲ್ಲ, ಅದಿಲ್ದಂಗೆ ಉತ್ತರ ಕೊಡಕ್ಕೆ ಬರೋದೇ ಇಲ್ಲ ನಿಮಗೆ. ಓಕೆ, ಮತ್ತೊಂದು ಬಿ ಪ್ರಶ್ನೆ ಏನು ಕೇಳ್ಕೊಂಡ್ರೆ ಇಲ್ಲಿ ಸಹವೇಲಿಸಿ ಬಂದ್ ಅಂದ್ರೆ ಏನು? ಸಹವೇಲಿಸಿ ಸಂಯುಕ್ತಗಳ ಯಾವುದಾದರೂ 2 ಗುಣ ಬರು ಅಂತ ಕೇಳ್ಕೊಂಡ್ರೆ ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದು. ಸಹವೇಲಿಸಿ ಬಂದ ನಿಮಗೆ ಮತ್ತೊಂದು ಅಯನಿಕ್ ಬಂದ ಅಂತ ನೆನಪೈತಿ ನಿಮಗೆ. ಅಯನಿಕ್ ಬಂದ ಸಹವೇಲಿಸಿ ಬಂದ, ಅಯನಿಕ್ ಬಂದಪ್ಪ ಅಂತಂತಂದ್ರೆ ಪ್ರಶ್ನೆ ಹಿಂಗೆ ಕೇಳ್ಬೋದಲ್ಲ, ಅಯನಿಕ್ ಬಂದ ಅಂದ್ರೆ ಏನು ಗುಣಗಳನ್ನು ಕೇಳ್ಬೋದು. ಇಲ್ಲಿ ಹೆಂಗೆ ಕೇಳ್ಕೊಂಡ್ರೆ ಇಲ್ಲಿ ಸಹವೇಲಿಸಿ ಬಂದ ಅಂದ್ರೆ ಏನು ಗುಣಗಳನ್ನು ಕೇಳಿದಾರೆ. ಈಗ ಪ್ರಶ್ನೆ ಇದು ಕೇಳಿಲ್ಲಪ್ಪ ಅಂತಂದ್ರೆ ಅದನ್ನು ಕೇಳ್ಬೋದು. ರೆಡಿ ಇರ್ಬೇಕಷ್ಟೇ. ಈಗ ಪ್ರಶ್ನೆಗಳು ಇದನ್ನ ಕೇಳಿಲ್ಲ ಅಂದ್ರೆ ಅದನ್ನ ಕೇಳಬೇಕು, ಅದನ್ನ ಕೇಳಿಲ್ಲಪ್ಪ ಅಂದರೆ ಇದನ್ನ ಕೇಳಬೇಕು. ಇಲ್ಲ ಕೇಳ್ತಕ್ಕಂಥ ರೀತಿ ಬದಲಾವಣೆ ಆಗಿರ್ಬೇಕು. ಅದು ಬಿಟ್ಕೊಂಡ್ರೆ ನಿಮಗೆ ಮತ್ತೆ ಬೇರೆ ಚಾನ್ಸ್ ಇರೋಂಗಿಲ್ಲ. ಏನಿದು ಸಹವೇಲಿಸಿ ಬಂದತ್ತಂದ್ರೆ ಏನು? ನಿಮಗೆಲ್ಲ ಹೇಳಿದ್ದೀನಿ, ನಿಮಗೆಲ್ಲ ಗೊತ್ತೇ ಇದೆ. ಏನು ಗೊತ್ತಿದೆ ಅಂತಂತಂದರೆ ವೇಲೆನ್ಸ್ ಎಲೆಕ್ಟ್ರಾನುಗಳ ಸಂಪೂರ್ಣ ಹಂಚಿಕೆಯಿಂದ, ರಿಪೀಟ್, ವೇಲೆನ್ಸ್ ಎಲೆಕ್ಟ್ರಾನುಗಳ ಸಂಪೂರ್ಣ ಹಂಚಿಕೆಯಿಂದ ಉಂಟಾಗ್ತಕ್ಕಂತಹ ಬಂಧವನ್ನು ನಾವು ಸಹವೇಲೆನ್ಸಿಯ ಬಂಧ ಅಂತ ಕರೆದಿ ನಾವು. ಎಕ್ಸಾಂಪಲ್ ಯಾವುದು? ಮೀಥೇನ್, ಈಥೇನ್, ಪ್ರೋಪೇನ್, ಜಲಜನಕ ಎಲ್ಲವನ್ನು ಕೂಡ ನಾವಿಲ್ಲಿ ಸಹವೇಲೆನ್ಸಿಯ ಬಂಧಕ್ಕೆ ಉದಾಹರಣೆ ಕೊಡ್ಬೋದು. ಗುಣಗಳೇನು? ಗುಣಗಳೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಅವು ದ್ರವಣ ಬಿಂದು, ಕುದಿ ಬಿಂದು ಕಡಿಮೆ, ವಿದ್ಯುತ್ತಿನ ದುರ್ಬಲವಾಹಕ, ನೀರಿನಾಗೆ ಕರಗೋದಿಲ್ಲ, ಮೃದುವಾಗಿರ್ತವೆ. ಇವೆಲ್ಲವೂ ಕೂಡ ಸಹವೇಲಿಸಿ ಸಂಯುಕ್ತಗಳ ಗುಣಗಳು. ಏನು? ದ್ರವಣ ಬಿಂದು, ಕುದಿ ಬಿಂದು ಕಡಿಮೆ, ವಿದ್ಯುತ್ತಿನ ದುರ್ಬಲವಾಹಕ, ನೀರಿನಾಗೆ ಕರಗೋದಿಲ್ಲ, ಆಮೇಲೆ ಇವು ಮೃದುವಾಗಿರ್ತವೆ ಅಂತಕ್ಕಂಥ 4 ಗುಣಗಳಲ್ಲಿ ನೀವು 2 ಗುಣ ಬರ್ಕೊಂಡ್ರು ಕೂಡ ಅಲ್ಲಿ ನಿಮಗೆ ಅಂಕಗಳು ಸಿಗ್ತವೆ ನಿಮಗೀಗ. ಓಕೆ, ಈಗ ನೆಕ್ಸ್ಟ್ ಈಗ ಏನು ಸಹ ಬರೀ ಪ್ರಶ್ನೆ ಉತ್ತರ ಆಯ್ತಲ್ಲ, ನಮಗೆ ಚಿತ್ರ ಹೇಳ್ರಿ, ಚಿತ್ರ ಬೇಕಲ್ಲ ನಿಮಗೆ ಪಾಸ್ ಆಗಲಿ ಸುಲಭ. ಚಿತ್ರಗಳನ್ನು ನಿಮಗೆ ಇಲ್ಲಿ ಕೇಳಿದರೆ ಚಿತ್ರ ಯಾವುದಪ್ಪ ಅಂತಂತಂದರೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗ ಗುರುತಿಸಿ. ಲೋಹದ ಚೇರು ಹಾಗೂ ಹೈಡ್ರೋಜನ್ ಅಲ್ಲವನ್ನು ಗುರುಸ್ಕೊಂಡ್ಬಿಟ್ರೆ ಎಷ್ಟು ಅಂಕ ನಿಮಗಿದು? 3 ಅಂಕ. ಎಸ್, ಇದು 3 ಅಂಕದ ಪ್ರಶ್ನೆ. ಚಿತ್ರಕ್ಕೆ 2 ಅಂಕ, ಲೋಹದ ಚೂರು ಹಾಗೂ ಹೈಡ್ರೋಜನ್ ಅಲ್ಲವನ್ನು ಗುರುಸ್ಕೊಂಡ್ಬಿಟ್ರೆ ಅರ್ಧ ಪ್ಲಸ್ ಅರ್ಧ ಅಂಕ, ಟೋಟಲ್ ನಿಮಗೆ 3 ಅಂಕ. 2 ಪ್ಲಸ್ ಅರ್ಧ ಪ್ಲಸ್ ಅರ್ಧ ಒಟ್ಟು ನಿಮಗೆ 3 ಅಂಕ ಬರುತ್ತೆ. ಮಕ್ಕಳ ಚಿತ್ರ ಅಂತ ಬಂದಾಗ ನಿಮಗೆ ಹೇಳ್ಬೇಕು, ನಿಮಗೆ ನಿಮ್ಮ ಒಂದು 80 ಮಾರ್ಕ್ಸ್ನ ಪ್ರಶ್ನೆ ಪತ್ರಿಕೆಯಲ್ಲಿ 12 ರಿಂದ 14 ಅಂಕಕ್ಕೆ ನಿಮಗೆ ಚಿತ್ರಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ
ಓಕೆ. ಸೊ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಮತ್ತೊಂದು ಪ್ರಶ್ನೆ ಏನಿದು, ಕೆಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ಕ್ರಿಯೆಯಲ್ಲಿ ಜಲವಿಲೀನಗೊಳ್ಳದ ಪ್ರಕ್ಷೇಪ ಉಂಟಾಗ್ತಾ ಇದೆ? ವಿವರಿಸಿ. ಎರಡು ಕ್ರಿಯೆಗಳಲ್ಲಿ ಉಂಟಾಗಿರ್ತಕ್ಕಂತಹ ಜಲವಿಲೀನಗೊಳ್ಳುವ ಉತ್ಪನ್ನಗಳು ಯಾವುದು ಅಂತ ಪ್ರಶ್ನೆ. ಇದು ನೋಡ್ರಿ, ಈ ಪ್ರಶ್ನೆ ಬಂದಾಗ ಭಾರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ನಿಮಗೆ ಪ್ರಕ್ಷೇಪ ಅಂತ ಬಂದ ತಕ್ಷಣ ಅಂತಂದರೆ ಬರೀ ಪ್ರಕ್ಷೇಪ ಅಂದ್ರೆ ಒಂದು ಮಾರ್ಕ್ಸಿಗೆ ಕೇಳ್ತಾನೆ ಈಗ, ಅಥವಾ ಒಂದು ಇಕ್ವೇಶನ್ ಕೊಟ್ಬಿಟ್ಟು ಇದು ಬರ್ತಕ್ಕಂಥ ಪ್ರಕ್ಷೇಪ ಯಾವುದು ಅಂತ ನಿಮಗೆ ಒಂದು ಅಂಕ ಕೇಳ್ತಾನೆ ಈಗ. ಒಟ್ಟು ಪ್ರಕ್ಷೇಪ ಒಳಗಡೆ ಅಥವಾ ರಾಸಾಯನಿಕ ದ್ವಿಸ್ಥಾನ ಪರಟ ಒಳಗಡೆ ನಿಮಗೆ 1-7 ಪ್ರಶ್ನೆಗಳು ಕೇಳ್ತಾನೆ ಈಗ. ಪ್ರಕ್ಷೇಪ ಅಂದ್ರೇನು, ಪ್ರಕ್ಷೇಪ ಹೆಂಗೆ ಬಂತು, ಅಥವಾ ಪ್ರಕ್ಷೇಪ ಯಾವುದು, ಅಥವಾ ರಾಸಾಯನಿಕ ದ್ವಿಸ್ಥಾನ ಪಲಟದ ಮೇಲುಗಡೆ ಪ್ರಶ್ನೆಗಳನ್ನು ಸರ್ವೇ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು. ಇದು ಕೇಳಿಲ್ಲಪ್ಪ ಅಂತಂತಂದ್ರೆ ಅದು ಸುತ್ತಮುತ್ತ ಏನು ಪ್ರಶ್ನೆಗಳನ್ನು ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ತಿರಕ್ಕಂಥ ಕಲ್ಪನೆ ನಮಗಿರ್ಬೇಕೀಗ. ಅದರ ಮೊದಲೇ ಪ್ರಶ್ನೆ ಏನು, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿದೆ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಸೂತ್ರ ಏನು? ಬೇರಿಯಂ ಕ್ಲೋರೈಡು BaCl2 ಬರ್ಕೊಂತೀರಿ. ನಿಮಗೆ ಇಲ್ಲಿ ಪದ ಸಮೀಕರಣ ಕೊಟ್ಟುಕೊಂಡಾಗ ಪ್ಲಸ್ ಬೇರಿಯಂ ಸಲ್ಫೇಟ್, NaCl ಪ್ಲಸ್ ಬೇರಿಯಂ ಸಲ್ಫೇಟು. ಇದು ಬರ್ತಕ್ಕಂಥ ಪ್ರಕ್ಷೇಪ ಯಾವುದ್ರೊಳಗಡೆ ಯಾವುದಪ್ಪ ಅಂತಂತಂದರೆ ಬೇರಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗುತ್ತೆ ಈಗ. ಮತ್ತೊಂದು ಪ್ರಶ್ನೆ ಕೇಳಿದ್ರೆ, ಇಲ್ಲಿ ಸತುವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಸತುವು ಅಂತಂದರೆ Zn ಹೈಡ್ರೋಕ್ಲೋರಿಕ್ ಆಮ್ಲ ಅಂದ ತಕ್ಷಣ HCl ಏನಾಗುತ್ತೆ ನಮಗೆ ZnCl2 ಪ್ಲಸ್ ನಮಗೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಪ್ರಕ್ಷೇಪ ಯಾವುದು? ZnCl2. ಪ್ರಕ್ಷೇಪ ಯಾವುದು? ZnCl2. ಮಕ್ಕಳ ಇನ್ನೊಂದು ಪ್ರಯೋಗ ಮುಂಚೆ ಮಾಡಿ ನಿಮಗೆ ಇಟ್ಟಿದ್ದೀನಿ. ಸೇರಿ ನಿಮಗೆ ಕೆಳಗಡೆ ಗಟ್ಟಿಯಾದ ವಸ್ತು ಕಾಣ್ತಾ ಇದ್ದೇನಾ? ಓಕೆ. ಸೊ ಇದೇನಾಗುತ್ತೆ, ಅದು ನಾ ಏನು ತೊಗೊಂಡಿನಿ ಗೊತ್ತಾ, ಇಲ್ಲಿ ಏನು ತೊಗೊಂಡಪ್ಪ ಅಂತಂದರೆ ಸಣ್ಣ ಒಂದು ಪ್ರಯೋಗ. ಸೊ ಇದು ನಿಮ್ಮ ಸಿಲೆಬಸ್ ಇರ್ತಕ್ಕಂಥ ಪ್ರಯೋಗ. ಸೋಡಿಯಂ ಸಲ್ಫೇಟ್ ಇದೆ. ಸೋಡಿಯಂ ಸಲ್ಫೇಟನ್ನು ಜೊತೆಗೆ ಏನು ಮಾಡ್ತಿದ್ದೀನಿ, ಯಾವುದು ಬೇರಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡ್ಗಳನ್ನು ನಾನು ಮೊದಲೇ ಮಾಡ್ಕೊಂಡಿದ್ದೇನೆ, ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಈ ಪ್ರಯೋಗ ಮಾಡಾದ್ಮೇಲೆ ಕೆಳಗಡೆ ಒಂದು ಗಟ್ಟಿಯಾದ ವಸ್ತು ಕಾಣ್ತೈತಲ್ಲ, ಅದೇನಾಗುತ್ತೆ, ಅದು ಬೇರಿಯಂ ಸಲ್ಫೇಟ್. ಅದು ಮೇಲ್ಗಡೆ ಯಾವುದದು? ಸೋಡಿಯಂ ಕ್ಲೋರೈಡ್ ಅದು. ಓಕೆ. ಪ್ರಯೋಗ ಹೆಂಗೆ ಬಂತು ಅಂಬೋದಕ್ಕಿಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದರಲ್ಲಿ ಸೋಡಿಯಂ ಸಲ್ಫೇಟ್ ಇದೆ, ಮತ್ತೊಂದು ಯಾವುದಪ್ಪ ಅಂತಂತಂದರೆ ಬೇರಿಯಂ ಕ್ಲೋರೈಡ್ ಹಾಗೂ ಸೋಡಿಯಂ ಸಲ್ಫೇಟು ಎರಡು ರಾಸಾಯನಿಕ ವಸ್ತುಗಳನ್ನು ನಾನು ತೊಗೊಂಡ್ಬಿಟ್ಟು ನೀರು ಹಾಕೊಂಡ್ಬಿಟ್ಟು ಅದನ್ನು ದ್ರಾವಣ ರೂಪಕ್ಕೆ ತಂದಿನಿ. ಸೊಲ್ಯೂಷನ್ ಆಗಿದ್ದಾವೀಗ. ಹಾಕೊಂಡಾಗ ಇಲ್ಲಿ ಒಂದು ಪ್ರಯೋಗ ಮಾಡಿಕೊಂಡ್ರೆ ನಮಗೇನು ಬರುತ್ತೆ ನೋಡ್ಕೊಂಡು ಹೋಗೋಣ. ಎಸ್. ಓಕೆ. ಏನು ಬಂತು ಮಕ್ಕಳ, ಇದು ಇಕ್ವೇಷನ್ ಹೇಳಲಿಕ್ಕಾಗತ್ತೆ ನಿಮ್ಮ ಕೈಲಿ? ಆಗುತ್ತಾ? ಓಕೆ, ಹೇಳ್ತೀನಿ ನೋಡ್ರಿ. ಫಸ್ಟ್ ಯಾವುದು? ಬೇರಿಯಂ ಕ್ಲೋರೈಡ್ BaCl2 ಪ್ಲಸ್ ಸೋಡಿಯಂ ಸಲ್ಫೇಟ್ Na2SO4 ಗಿವ್ಸ್ ರೈಟ್ ಏನಾಗುತ್ತೆ ನಮಗೆ ಇಲ್ಲಿ BaSO4 ವೆರಿ ಗುಡ್ ಪ್ಲಸ್ ನಮಗಿರುತ್ತೆ NaCl ಬಂತು. ಸೊ ಬೇರಿಯಂ ಸಲ್ಫೇಟ್ ಇಸ್ ದ PPT. ಇದೇ ಪ್ರೆಸಿಪಿಟೇಟ್ ಅಂತೀವಿ, ಪ್ರಕ್ಷೇಪ ಅಂತೀವಿ, ಪ್ರಕ್ಷೇಪಣ ಕ್ರಿಯೆಗಳಂತೀವಿ. ಈಗ ಪ್ರಶ್ನೆ ಹೆಂಗೆ ಕೇಳ್ಬೋದು, ಪ್ರಕ್ಷೇಪ ಕ್ರಿಯೆಗಳು ಅಂದ್ರೆ ಏನು, ಹೆಂಗೆ ಉಂಟಾಗುತ್ತೆ, ಸಮೀಕರಣ ಬರ್ಕೊಳ್ರಿ ಅಂದ್ರೆ ಇದೇ ಉತ್ತರ. ಜೊತೆಗೆ ಏನಾಗುತ್ತೆ, ಈ ಪ್ರಶ್ನೆ ಕೂಡ ನಮಗೆ ಇದೇ ಉತ್ತರ ಬರುತ್ತೆ. ಈಗ ಮಕ್ಕಳು ನಿಮಗೆ ಇಷ್ಟ ಅರ್ಥ ಆಯ್ತಲ್ಲ ಇದು? ಈಗ ಇದು ಪ್ರಕ್ಷೇಪ ಆಗುತ್ತೆ. 10 ನಿಮಿಷ ಬಿಟ್ಟರೆ ಏನಾಗುತ್ತೆ ಅಂದರೆ ಕೆಳಗಡೆ ಬರುತ್ತಲ್ಲ, ಕೆಳಗಡೆ ಹೆಂಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ಈಗ. ಓಕೆ ಮಕ್ಕಳು ಎಲ್ಲರೂ ಅರ್ಥ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ನಾನು, ಎಲ್ಲ ಫಾಲೋ ಆಗ್ತಿದ್ದೀರಿ? ಎಸ್. ಓಕೆ, ಇನ್ನೊಂದು 10 ನಿಮಿಷ 5 ಮಿನಿಟ್ಸ್ ಕೆಮಿಸ್ಟ್ರಿ ನಿಮಗೆ ಇಲ್ಲಿ ಚಾಪ್ಟರ್ ಕವರ್ ಆಗುತ್ತೆ. ಈಗ ನೋಡಿರಿ, ನಿಮ್ಗೆ ಹೇಳಿದ್ನಲ್ಲ, ಏನು ಹೇಳಿದ್ದೆ ನಿಮಗೆ? 26 ಪ್ರಶ್ನೆ, 1 × 4 ಒಂದು ಪ್ರಶ್ನೆ ಕೇಳ್ಕೊಂಡೋಗ್ರೆ 4 ಅಂಕ. ಇದಕ್ಕೆ ಏನು ಕೇಳಿರಿ, ಇಲ್ಲಿ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಗಮನಿಸಿ ಮತ್ತು ಕೊಟ್ಟಿರೋ ಪ್ರಶ್ನೆ ಉತ್ತರಿಸಿರಿ. ವೆರಿ ಸಿಂಪಲ್, ತುಂಬ ಚಂದ ಐತೆ ನೋಡ್ರಿ. ಈಗ ಸೊ CO ಪ್ಲಸ್ HCl ಇಸ್ ಈಕ್ವಲ್ ಟು CuCl2 ಪ್ಲಸ್ H2O ಬರಿತೀನಿ ನೋಡ್ರಿ. ಈಗ ಮತ್ತೊಂದೇನೀಗ CO2 ಪ್ಲಸ್ CaOH ಟ್ವೈಸ್ ಗಿವ್ಸ್ ರೈಸ್ ಟು CaCO3 ಪ್ಲಸ್ H2O. ಸ್ವಲ್ಪ ಬರೆದ್ಬಿಡ್ಲಿದ್ನ. CO ಅಂದರೆ ತಾಮ್ರದ ಆಕ್ಸೈಡ್ ಪ್ಲಸ್ 2HCl gives rise to CuCl2 plus H2O. Okay, then CO2 carbon dioxide plus CaOH twice gives rise to CaCO3 plus H2O.
ಏನು ಪ್ರಶ್ನೆ ಕೇಳಿರಲಿ, ಇದರೊಳಗಡೆ ಲೋಹಿ ಆಕ್ಸೈಡು ಮತ್ತು ಅಲೋಹಿ ಆಕ್ಸೈಡ್ನ ಯಾವ ಗುಣವು ಇಲ್ಲಿ ವ್ಯಕ್ತವಾಗಿದೆ? ಇದರೊಳಗಡೆ ಇಷ್ಟು ಕೊಟ್ಟಿದ್ದಾರೆ. ಇದರೊಳಗಡೆ ಲೋಹಿಯ ಗುಣ ಮತ್ತು ಅಲೋಹಿಯ ಗುಣ, ಲೋಹಿಯ ಆಕ್ಸೈಡ್ ಮತ್ತು ಅಲೋಹಿ ಆಕ್ಸೈಡ್ನ ಯಾವ ಗುಣವು ಇಲ್ಲಿ ವ್ಯಕ್ತವಾಗಿದೆ? ಹೆಂಗೆ ಹೇಳ್ತೀರಾ ಇದನ್ನು? ಲೋಹಿ ಆಕ್ಸೈಡ್ ಮತ್ತು ಉತ್ತರ ಏನು ಹೇಳ್ಬೇಕು ಇಲ್ಲಿ? ನಿಮಗೆ ಒಂದು ಕ್ಲೂ ಏನು ಗೊತ್ತಿದೆಪ್ಪ ಅಂತಂದರೆ, ಅಲೋಹಗಳು ಅಥವಾ ಅಲೋಹಗಳ ಆಕ್ಸೈಡ್ಗಳು ಆಮ್ಲಗಳನ್ನು ಉಂಟು ಮಾಡ್ತವೆ. ಅಲೋಹಗಳು ಅಥವಾ ಅಲೋಹಗಳ ಆಕ್ಸೈಡ್ಗಳು ಆಮ್ಲಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಅದೇ ರೀತಿ ಲೋಹಗಳು ಅಥವಾ ಲೋಹಗಳ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತಾವ. ಓಕೆ, ಈಗ ನೋಡಿಸ್ಕೊಳ್ರಿ. ಈಗ ನಿಮಗೆ CaCO3 ಲೋಹ ಯಾವುದ್ರೊಳಗಡೆ? ಲೋಹ ಇದೆ, ಇದು ತಾಮ್ರ ಲೋಹ, ತಾಮ್ರದ ಆಕ್ಸೈಡು, ತಾಮ್ರದ ಕ್ಲೋರೈಡ್ ಬಂತ. ಸೊ ಇದು ನಮಗೆ ಏನಾಗುತ್ತೆ? ನಮಗಿದು ಸ್ವಲ್ಪ ಮಟ್ಟಿಗೆ ಆಮ್ಲೀಯ ಗುಣ ಆಗುತ್ತಾ? ಇಲ್ಲಿ ನೋಡ್ಕೊಳ್ರಿ. ಈಗ ಅಲೋಹ ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಂತು. ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಿಂದ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರ್ಬೋದಾ? ಅದು ಪ್ರತ್ಯಾಮ್ಲ ಬರುತ್ತಾ? ಅಂದರೆ ಉತ್ತರಲ್ಲಿ ಸಿಕ್ಕೋಗುತ್ತೆ ನಮಗೆ. ಓಕೆ, ಉತ್ತರ ಏನು ಕೊಡಬೇಕೀಗ? ಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು, ಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು, ಲೋಹಿ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಅವು ಲವಣ ಮತ್ತು ನೀರು ಉಂಟು ಮಾಡ್ತಾವ. ಲೋಹಿ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತನೆ ಮಾಡ್ಕೊಂಡ್ಬಿಟ್ಟು ಲವಣ ಮತ್ತು ನೀರು ಬಂತ. ಇದು ಲವಣ, ಇದು ನೀರಿದು. ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆ ಇದ್ದಂಗೆ ಇರುತ್ತದು. ನಂತರ ಅಲೋಹಿ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ಗಳು ಒಪ್ಕೊಂಡ್ರೆ, ಈ ಅಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ವರ್ತನೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೂಡ ನಮಗೆ ಲವಣ ಮತ್ತು ನೀರು ಬರ್ತಾ ಇದೆ ಅಂತ ಉತ್ತರವನ್ನು ನಾವಿಲ್ಲಿ ಕೊಡಬೇಕಾಗತ್ತೆ. ಓಕೆ, ಮತ್ತೊಂದು ಪ್ರಶ್ನೆ ಇದರೊಳಗೆ ಏನೈತಿ ಇಲ್ಲಿ? ವೆರಿ ಸಿಂಪಲ್ಲು. ಸೋಡಿಯಂ ಕಾರ್ಬೋನೇಟನ್ನು ಹೇಗೆ ತಯಾರಿಸಲಾಗುತ್ತದೆ? ಸೂಕ್ತ ರಾಸಾಯನಿಕ ಸಮೀಕರಣದೊಂದಿಗೆ ವಿವರಿಸಿರಿ. ಜೊತೆಗೆ ಲವಣದ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ಈಗ ವೆರಿ ಸಿಂಪಲ್ಲು. ಸೋಡಿಯಂ ಕಾರ್ಬೋನೇಟನ್ನು ಹೆಂಗೆ ತಯಾರು ಮಾಡ್ತೀವಿ ನಾವು? ನಿಮಗೆ ಸೋಡಿಯಂ ಕಾರ್ಬೋನೇಟ್ ಅಂತ ತಕ್ಷಣ ನಿಮಗೆ ಒಂದು ನೆನಪಾಗಬೇಕು. ಏನು ನೆನಪಾಗಬೇಕಪ್ಪ ಅಂತಂದರೆ, ಇದು ಆಮ್ಲಗಳು ಪ್ರತ್ಯಾಮ್ಲ ಚಾಪ್ಟರ್ಲಿ ಬರ್ತಾ ಇದೆ. ಏನಾಗುತ್ತಪ್ಪ ಅಂತಂತಂದರೆ, ಇದರೊಳಗಡೆ ನಿಮಗೆ 3 ಲವಣ ಬರ್ತವ. ಸೋಡಿಯಂ ಕಾರ್ಬೋನೇಟು, ಸೋಡಿಯಂ ಬೈಕಾರ್ಬೋನೇಟು, ಆಮೇಲೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆ 3 ಲವಣ ಮೇಲ್ಗಡೆ ಒಂದು ಪ್ರಶ್ನೆ ಏನು ಕೇಳ್ತಾನಪ್ಪ ಅಂತಂದರೆ, ಅಣುಸೂತ್ರವನ್ನು ಕೇಳಿಬಿಟ್ಟು ಉಪಯೋಗವನ್ನು ಕೇಳ್ಬೋದು. ಅದು ಉಪಯೋಗ ಕೇಳಿಬಿಟ್ಟು ಅಬ್ಜೆಕ್ಟಿವ್ ಕ್ವಶನ್ಸ್ ಒಳಗಡೆ ಇದು ಯಾವ ಲವಣದ ಉಪಯೋಗ ಅಂತಲೇ ಕೇಳ್ಬೋದು. ಈಗ ಪ್ರಶ್ನೆ ಕೊಟ್ಟು ಉತ್ತರ ಕೇಳ್ಬೋದು, ಉತ್ತರ ಕೊಟ್ಟು ಕೂಡ ಪ್ರಶ್ನೆಯನ್ನು ಮತ್ತೊಮ್ಮೆ ಉತ್ತರವನ್ನಾಗಿ ಕೇಳಬಹುದು. ಈಗ ವೆರಿ ಸಿಂಪಲ್. ಏನೀಗ ಸೋಡಿಯಂ ಕಾರ್ಬೋನೇಟ್ ಹೆಂಗೆ ತಯಾರು ಮಾಡ್ಕೊತೀವಿ ನಾವು? ಸೋಡಿಯಂ ಕಾರ್ಬೋನೇಟನ್ನು ಬೇಕಿಂಗ್ ಸೋಡಾವನ್ನು ಕಾಯಿಸಿದಾಗ, ಬೇಕಿಂಗ್ ಸೋಡಾವನ್ನು ನಾವು ಕಾಯಿಸ್ಕೊಂಡ್ರೆ ನಮಗಿಲ್ಲಿ ಸೋಡಿಯಂ ಕಾರ್ಬೋನೇಟ್ ನಮ್ಗೆ ಬರುತ್ತೀಗ. ನಂತರ ಇದ್ರ ಉಪಯೋಗ ಏನು? ಹೇಳ್ರಿ, ಸೋಡಿಯಂ ಕಾರ್ಬೋನೇಟ್ ಉಪಯೋಗ ಏನು? ಸೋಡಿಯಂ ಕಾರ್ಬೋನೇಟ್ಗಳನ್ನು ಎಲ್ಲಿ ಬಳಕೆ ಮಾಡ್ಕೊತೀವಿ ನಾವು? ವಾಷಿಂಗ್ ಸೋಡಾ ಬಳಸ್ಕೊಂತೀವ, ಅಂದರೆ ಬಟ್ಟೆಯನ್ನು ವಾಶ್ ಮಾಡೋಕೆ ಬಳಸ್ಕೊಂತೀವಿ. ಆಮೇಲೆ ಶುಷ್ಕ ಕಾರ್ಯ ಕೂಡ ಇದನ್ನು ನಾವು ಇಲ್ಲಿ ಬಳಸ್ಕೊತಾ ಇದ್ದೀವಿ. ಇದು ಸೋಡಿಯಂ ಕಾರ್ಬೋನೇಟ್ನ ಉಪಯೋಗಗಳು. ಇದರ ಬದಲಾಗಿ ಸೋಡಿಯಂ ಬೈಕಾರ್ಬೋನೇಟ್ ಉಪಯೋಗನ ಕೇಳ್ಬೋದು, ಅಥವಾ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇತ್ತಲ್ಲ POP, ಅದರ ಉಪಯೋಗವನ್ನು ಕೂಡ ನಾವು ಕೇಳ್ಬೋದು. ಮೂಳೆ ಮುರಿತ ಆಟಿಕೆ ಸಾಮಾನುಗಳ ತಯಾರಿಕೆ ಬಳಸ್ಕೊಂತೀವಲ್ಲ, ಅದನ್ನು ಕೂಡ ಇಲ್ಲಿ ಉತ್ತರವನ್ನಾಗಿ ಕೇಳ್ಬೋದು. ನಿಮಗೆ ನಾವು ಜೀವಶಾಸ್ತ್ರ ವಿಭಾಗ ಬರ್ತಾ ಇದ್ವಿ. ಅದರಲ್ಲಿ 2x1 ಮೊದಲ ಪ್ರಶ್ನೆ ಕೇಳಿರಲ್ಲಿ, ಪ್ಲನೇರಿಯಾದಲ್ಲಿ ಮರುಜೀವಿಗಳ ಉತ್ಪಾದನೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದೀಗ? ಅಂದರೆ ಪ್ಲನೇರಿಯಾ ಯಾವ ರೀತಿಯಾಗಿ ತನ್ನ ಸಂತಾನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ. ಆಪ್ಷನ್ಸು: ದ್ವಿದಳನ, ಪುನರುತ್ಪಾದನೆ, ಮೊಗ್ಗುವಿಕೆ, ತುಂಡರಿಕೆ. ಅದರ ಉತ್ತರ ಯಾವುದು? ವಿದಳನ. ಸರಿ, ಯಾವುದು? ಪುನರುತ್ಪಾದನೆ. ಯಾವುದು? ಪುನರುತ್ಪಾದನೆ. ಯಾವುದು? ಪ್ಲನೇರಿಯಾ. ಅದ್ರ ಬದಲು ಪ್ರಶ್ನೆ ಬೇರೆ ಕೇಳ್ಬೋದಲ್ಲ. ದ್ವಿದಳದ ಮೂಲಕ ಆಗ್ತಕ್ಕಂತಹ ವಿಧ ಯಾವ್ದು ಕೇಳ್ಕೊಂಡಾಗ ಪ್ಲಾಸ್ಮೋಡಿಯಂ ಉತ್ತರ ಕೊಡಬೇಕಾಗುತ್ತೆ. ಮಗುವಿಕೆ ಅಂತ ಕೇಳ್ಕೊಂಡಾಗ ಹೈಡ್ರಾ ಉತ್ತರ ಕೊಡಬೇಕಾಗುತ್ತೆ. ತುಂಡರಿಕೆಯನ್ನು ಕೇಳ್ಕೊಂಡ್ರೆ ನೀವು ಸ್ಪೈರೋಗೈರವನ್ನು ಉತ್ತರ ಕೊಡಬೇಕಾಗುತ್ತೆ. ಏನೇ ಪ್ರಶ್ನೆ? ಪ್ರಭೇದೀಕರಣವನ್ನು ನಿರ್ದೇಶಿಸಿದ ಅಂದರೆ ಹೇಳದಿರ್ತಕ್ಕಂಥ ಒಂದು ವಿದ್ಯಮಾನ ಯಾವುದು? ಆಪ್ಷನ್ಸು: ಭೌಗೋಳಿಕ ಬೇರ್ಪಡುವಿಕೆ, ಅನುವಂಶೀಯ ದಿಕ್ಚ್ಯುತಿ, ನಿಸರ್ಗದ ಆಯ್ಕೆ ಹಾಗೂ DNA ಸ್ವಪ್ರತೀಕರಣ ಅಂತಕ್ಕಂತಹ 4 ಆಪ್ಷನ್ ಕೊಟ್ಕೊಂಡಾರೀಗ.
ನೋಡ್ರಿ, ಭೌಗೋಳಿಕ ಬೇರ್ಪಡುವಿಕೆ ಆಗಿರ್ಬೋದು, ಅನುವಂಶೀಯ ದಿಕ್ಸೂಚಿ ಆಗಿರ್ಬೋದು, ನಿಸರ್ಗದ ಆಯ್ಕೆ ಆಗಿರ್ಬೋದು, ಮೂರು ಕೂಡ ಪ್ರಭೇದೀಕರಣವನ್ನು ಹೇಳ್ತವೆ. ಆದರೆ DNA ಸ್ವಪ್ರತೀಕರಣ ಆ ಪ್ರಭೇದೀಕರಣ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲಪ್ಪ ಅಂತಂತಂದ್ರೆ, ಜೀವಿಗಳು ಪ್ರಭೇದೀಕರಣ ಆದಾಗ ಜೀವಿಗಳು ತಂದೆ ತಾಯಿಗಳು ಹೆಂಗಿರ್ತಾವಲ್ಲ, ಮುಂದಿನ ಸಂತಾನ ಕೂಡ ಹಾಗೇ ಬರುತ್ತೆ. ಈಗ ಹೊಸ ಭಿನ್ನತೆಗಳು, ಹೊಸ ಪ್ರಭೇದ ಬರೋಕ್ಕೆ ಚಾನ್ಸ್ ಇರಂಗಿಲ್ಲ. ನಂತರ ರೋಮನಂಕೆ, ನೆಕ್ಸ್ಟ್ ರೋಮನಂಕೆ ಒಳಗಡೆ 2x1 2 ಅಂಕ. ಅದರ ಒಂದೇ ಪ್ರಶ್ನೆಯನ್ನು, ಸಸ್ಯಗಳ ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾಗಿರ್ತಕ್ಕಂಥ ಅನುವರ್ತನೆಗಳು ಯಾವುದು? ನೋಡಿ, ಸಸ್ಯಗಳ ಬೇರು ಅಂತ ಬಂದಾಗ ಅದೇನಾಗುತ್ತೆ, ಅದು ಬೇರುಗಳು ಕೆಳಗೆ ಹೋಗ್ತಾ ಇದ್ದಾವೆ, ಭೂಮಿ ಕೆಳಗೆ ಹೋಗ್ತಾ ಇದ್ದಾವೆ, ಗುರುತ್ವಾನುವರ್ತನ ಅಂತ ಹೇಳ್ತಾ ಇದ್ವಿ. ಅದೇ ಚಿಗುರುಗಳು ಎಲ್ಲಿ ಹೋಗ್ತಾ ಇದ್ದಪ್ಪ ಅಂತಂತಂದ್ರೆ ಬೆಳಕನ್ನು ಹುಡುಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ದ್ವಿತೀಯ ಅನುವರ್ತನೆ ಅಥವಾ ಪ್ರಕಾಶ ಅನುವರ್ತನೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ನಂತರ 30ನೇ ಪ್ರಶ್ನೆಯನ್ನು, ಕೆಳಗಿನ ರೀತಿಯ ಹೂವಿನಲ್ಲಿ ಯಾವ ವಿಧದ ಪರಾಗಸ್ಪರ್ಶ ಆಗ್ತಾ ಇದೆ? ಇಲ್ಲಿ ಅವ್ರು ಯಾವ ಹೂವು ಕೊಟ್ಟಾರಪ್ಪ ಅಂತಂತಂದ್ರೆ, ಕೇವಲ ಒಂದು ದಾಸಾಳು ಹೂ ಕೊಟ್ಟವರಿಗೆ ಕೊಟ್ಬಿಟ್ಟು ಅದರೊಳಗಡೆ ಅವರು ಕೇಸರಗಳು ತೆಗೆದುಹಾಕಿಬಿಟ್ಟಿದ್ದಾರೆ. ಈಗ ಕೇವಲ ಶಲಕೆ ಮಾತ್ರ ಕಾಣ್ತಾ ಇದೆ. ಕೇವಲ ಶಲಕೆ ಮಾತ್ರ ಕಾಣ್ತಾ ಇದೆಯಪ್ಪ ಅಂತಂದರೆ ಅದು ಹೆಣ್ಣು ಹೂ ಆಗುತ್ತೆ. ಅದು ಹೆಣ್ಣು ಹೂ ಆಗುತ್ತೆ. ಹೆಣ್ಣು ಅಂತಂದಮೇಲೆ ಮತ್ತೊಂದು ಗಂಡು ಬೇಕಪ್ಪ ಅಂತಂತಂದರೆ ಏನಾಗುತ್ತೆ, ನಮಗೆ ಅಲ್ಲಿ ಪರಕೀಯ ಪರಾಗಸ್ಪರ್ಶ ಆಗಲೇಬೇಕಾಗತ್ತೆ. ಇದು ಒಂದು ಏಕಲಿಂಗಿ ಪುಷ್ಪ ಆಗಿದ್ದರಿಂದ ಏಕಲಿಂಗಿ ಪುಷ್ಪ ಒಳಗಡೆ ನಮಗೆ ಪರಕೀಯ ಪರಾಗಸ್ಪರ್ಶ ಆಗುತ್ತೆ, ಸ್ವಕೀಯ ಪರಾಗಸ್ಪರ್ಶ ಆಗೋದಿಲ್ಲ. ನಂತರ ಪಳೆಯುಳಿಕೆ ಅಂದ್ರೆ ಏನು? ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡ್ತಕ್ಕಂತಹ ವಿಧಾನಗಳು ಯಾವುದಿದಾವೆ? ಪಳೆಯುಳಿಕೆ ಅಂತಂದ್ರೆ ಏನು? ಬಹಳ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂತಂದ್ರೆ, ಯಾವುದೇ ಜೀವಿಯ ಸತ್ತ ಜೀವಿಯ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ನಾವಿಲ್ಲಿ ಪಳೆಯುಳಿಕೆ ಅಂತ ನಾವು ಕರಿತಾ ಇದ್ದೀವಿ. ಈಗ ಈ ಪಳೆಯುಳಿಕೆ ಕಾಲವನ್ನು ಅಂದಾಜು ಮಾಡ್ತಕ್ಕಂಥ ವಿಧಾನಗಳು ಯಾವುದು? ಈ ಪ್ರಶ್ನೆ ಭಾಳ ಸರಿ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಕೇಳಿದರೆ. ಈಗ ಪಳೆಯುಳಿಕೆಗಳನ್ನು ನಾವು ಹೆಂಗೆ ವಯಸ್ಸನ್ನು ಕಂಡುಹಿಡ್ಕೊತೀವಿ ಅಥವಾ ಪಳೆಯುಳಿಕೆ ಕಾಲವನ್ನು ಅಂದಾಜು ಮಾಡ್ತಕ್ಕಂಥ ವಿಧಾನಗಳು ಯಾವುದಪ್ಪ ಅಂತಂದರೆ, ಒಂದು ಸಾಪೇಕ್ಷ ವಿಧಾನ, ಮತ್ತೊಂದು ಯಾವುದಪ್ಪ ಅಂತಂತಂದರೆ ಪಳೆಯುಳಿಕೆಗಳಲ್ಲಿರುವ ಧಾತುವೊಂದರ ವಿವಿಧ ಸಮಸ್ಥಾನಿಗಳಿರುವ ಅನುಪಾತವನ್ನು ಕಂಡುಹಿಡ್ತಕ್ಕಂಥದ್ದು. ಈಗ ಅನುಪಾತ ಕಂಡುಹಿಡ್ಕೊಂಡಾಗ ನಮ್ಗೆ ಯಾವ್ದು ಮೊದಲು ಯಾವ್ದು ನಂತರ ಅಂತ ಗೊತ್ತಾಗುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ವಿ, ನಾವಿಲ್ಲಿ ವಯಸ್ಸನ್ನು ಕಂಡುಹಿಡ್ಕೊಂಡು ಬಳಸ್ಕೊತಾ ಇದ್ವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ನೈಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆಗಳಾಗಿ ವರ್ಗೀಕರಣವನ್ನು ಮಾಡಬೇಕು. ಒಂದಿಷ್ಟು ಪರಿಸರ ವ್ಯವಸ್ಥೆ ಕೊಟ್ಕೊಂಡೋಗಿದ್ದಾರೆ. ಆ ಪರಿಸರ ವ್ಯವಸ್ಥೆ ಒಳಗಡೆ ಅದರಲ್ಲಿ ಯಾವುದು ಸ್ವಾಭಾವಿಕ, ಯಾವುದು ಕೃತಕ ಪರಿಸರ ವ್ಯವಸ್ಥೆ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಫಸ್ಟ್ ಯಾವುದಿಲ್ಲಿ? ಮಳೆ, ಕಾಡು, ಪೈರುಗದ್ದೆ, ಕೆರೆ, ಸರೋವರ. ಅದರೊಳಗಡೆ ನೈಸರ್ಗಿಕ ಪರಿಸರ ವ್ಯವಸ್ಥೆ ಯಾವುದಪ್ಪ ಅಂತಂತಂದರೆ ಮಳೆ, ಕಾಡು ಆಗಿರ್ಬೋದು, ಕೆರೆ ಆಗಿರ್ಬೋದು, ಸರೋವರಗಳು, ಇವು ನೈಸರ್ಗಿಕವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಗಳಂತ ಹೇಳ್ತಾ ಇದ್ದೀವಿ. ಈಗ ಕೃತಕ ಯಾವುದಪ್ಪ ಅಂತಂತಂದರೆ ಪೈರುಗದ್ದೆ. ನಾವು ಹೊಲ, ತೋಟ ಅಥವಾ ಕೈ ತೋಟ ಮಾಡ್ತಾ ಇದ್ದೀವಲ್ಲ, ಅಥವಾ ಮನೆ ಒಳಗಡೆ ಅಕ್ವೇರಿಯಂ ಇಟ್ಕೊಂಡಿದ್ದ ಆಗಿದ್ದಲ್ಲಿ ಅದು ಕೂಡ ಕೃತಕವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಗಳನ್ನು ಉದಾಹರಣೆ ಹೇಳ್ಬೋದು ನಾವೀಗ. ನೆಕ್ಸ್ಟ್ 33ನೇ ಪ್ರಶ್ನೆ ನೋಡಿ, ಇದನ್ನು ಜೀವನ ಕ್ರಿಯೆಗಳ ಚಾಪ್ಟರ್ನ ಪ್ರಶ್ನೆ ತೆಗೆದರೆ ಈಗ ಅಲ್ವಿಯೋಲೈ ಹಾಗೂ ನೆಫ್ರಾನ್ ಎರಡೂ ಸಹ ಅತ್ಯಧಿಕ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಹಾಗೂ ಅತಿ ಸೂಕ್ಷ್ಮ ರಚನೆಗಳೇ ಆಗಿರುವುದು ಇವುಗಳ ಕಾರ್ಯಕ್ರಮತೆಯನ್ನು ಹೆಚ್ಚು ಮಾಡುತ್ತಂತೀಗ. ಅಲ್ವಿಯೋಲೆಗಳು, ನೆಫ್ರಾನ್ಗಳು ಸಂಖ್ಯೆ ಭಾಳಷ್ಟಿದ್ದಾವೆ. ಜೊತೆಗೆ ಅವು ತುಂಬ ಸೂಕ್ಷ್ಮ ಆಗಿರ್ತಕ್ಕ ರಚನೆಗಳು. ಈ ರಚನೆಗಳು ಯಾವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ? ವೆರಿ ಸಿಂಪಲ್. ಇಲ್ಲಿ ನೆಫ್ರಾನ್ಸ್ ಅಂತ ಬಂದಾಗ, ನಮ್ಮ ಅಲ್ವಿಯೋಲೆ ಅಂತ ಬಂದಾಗ ಏನಾಗುತ್ತೆ, ಅದು ಶ್ವಾಸಕೋಶ. ಆ ಶ್ವಾಸಕೋಶ ಒಳಭಾಗದಲ್ಲಿ ಸಣ್ಣ ಸಣ್ಣ ಗಾಳಿ ಗೂಡುಗಳನ್ನು ಅಲ್ವಿಯೋಲೆ ಅಂತ ಹೇಳ್ತೀವಿ. ಈ ಅಲ್ವಿಯೋಲೆಗಳು ಜಾಸ್ತಿ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ, ಅಲ್ವಿಯೋಲೆಗಳ ಮೇಲುಮೆ ಭಾಗದಲ್ಲಿ ರಕ್ತನಾಳಗಳು ಅಲ್ಲಿ ಹಾಡ್ಕೊಂಡಿರ್ತವೆ. ಈಗ ಆ ರಕ್ತನಾಳಗಳ ಕೆಲಸ ಏನಪ್ಪ ಅಂತಂದರೆ ಅನಿಲಗಳ ವಿನಿಮಯ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಈಗ ಅಂತ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಟ್ಕೊಡ್ತವೆ, ಆಮ್ಲಜನಕವನ್ನು ತಗೊಂತವೆ. ಈಗ ಅವಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಅಲ್ಲಿ ಆಮ್ಲಜನಕ ಶುದ್ಧ ರಕ್ತವು ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಮತ್ತೊಂದೇನಿಲ್ಲಿ ನೆಫ್ರಾನ್ಸ್ ಬಗ್ಗೆ ಹೇಳಿರಪ್ಪ ಅಂತಂತಂದರೆ, ನಮ್ಮ ಮೂತ್ರಜನಕಾಂಗದ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಮೂಲ ಘಟಕವನ್ನು ನೆಫ್ರಾನ್ ಅಂತ ಕರಿತೀವ. ಈ ನೆಫ್ರಾನ್ಸ್ ಭಾಳ ಇದ್ದಷ್ಟು ಏನಾಗುತ್ತಪ್ಪ ಅಂತಂದರೆ ನಮಗೆ ರಕ್ತವನ್ನು ಸೋಸುವಿಕೆಯಲ್ಲಿ, ಮೂತ್ರವನ್ನು ಸೋಸುವಿಕೆಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ. ಈಗ ಇವು ಹೆಚ್ಚಾದಷ್ಟು ಜಾಸ್ತಿ ಇದ್ದಷ್ಟು ಏನಾಗುತ್ತಪ್ಪ ಅಂತಂದರೆ ರಕ್ತವು ಚೆನ್ನಾಗಿ ಫಿಲ್ಟರ್ ಆಗುತ್ತೆ, ಸೋಸಲ್ಪಡುತ್ತೆ. ಈಗ ಅವಾಗ ಏನಾಗುತ್ತೆ, ನಮಗೆ ಅನುಪಯುಕ್ತ ವಸ್ತುಗಳನ್ನು ವಿಸರ್ಜನೆ ಮೂಲಕ ನಾವಿಲ್ಲಿ ಹೊರಗೆ ಹಾಕ್ತೀವಿ ನಾವೀಗ. ನಂತರ ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ. ಬೃಹತ್ ಅಣೆಕಟ್ಟೆಗಳ ನಿರ್ಮಾಣಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳೇನೀಗ? ಇದು ಪರಿಸರ ಚಾಪ್ಟರ್ ಬರುತ್ತೆ ನಿಮ್ಮ ಪ್ರಶ್ನೆ. ನಾವು ಅಣೆಕಟ್ಟೆ ಕಟ್ತೀವಲ್ಲ, ಅಣೆಕಟ್ಟೆ ಕಟ್ಟಬೇಕಾದ್ರೆ ನಮ್ಗೆ ಯಾವೆಲ್ಲ ಸಮಸ್ಯೆಗಳು ಆಗ್ತವೆ? ಈಗ ಅದರಲ್ಲಿ 3 ಸಮಸ್ಯೆಗಳು. ಒಂದು ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹಾಗೂ ಪರಿಸರದ ಸಮಸ್ಯೆಗಳಂತಕ್ಕಂಥ 3 ಸಮಸ್ಯೆ.
ಒಂದು ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹಾಗೂ ಪರಿಸರದ ಸಮಸ್ಯೆಗಳಂತಕ್ಕಂತಹ 3 ಸಮಸ್ಯೆಗಳನ್ನಾಗಿ ವಿಭಾಗ ಮಾಡ್ಕೊಂಡಿವಿ. ಈಗ ಆ ಸಮಸ್ಯೆಗಳು ನಮ್ಗೆ ಅಣೆಕಟ್ಟು ಕಟ್ಟಬೇಕಾದ್ರೆ ಆಗುತ್ತೆ. ಹೆಂಗಾಗುತ್ತೆ ಅಂತ ಡಿಟೇಲಾಗೆ ನಾವು ಅದನ್ನ ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಈಗ ನಂತರ ಮುಂದಿನ ಪ್ರಶ್ನೆ ಏನು, ಅರಣ್ಯಗಳ ಪಾಲುದಾರರು. ಅರಣ್ಯಗಳ ಪಾಲುದಾರರು ಯಾರಪ್ಪ? ನೀವು ಒಂದೇನು ಕೆಲಸ ಮಾಡ್ತೀರಿ, ಅದು ನನ್ನ ಪಾಲು ಅಂತ ಕೇಳ್ತೀರಿ. ಈಗ ಪಾಲುದಾರಪ್ಪ ಅಂತಂದರೆ ಅದರೊಳಗಡೆ ನಮ್ಮದು ಹಕ್ಕಿರಬೇಕು. ಹಕ್ಕಿರ್ಬೇಕಪ್ಪ ಅಂದರೆ ನಾವಲ್ಲಿ ಕೆಲಸ ಮಾಡಿರ್ಬೇಕೀಗ. ಅಂದರೆ ಅರಣ್ಯಗಳಿಂದ ನಮಗೆ ನಾವು ವರಮಾನಗಳನ್ನು, ಆದಾಯಗಳನ್ನು ನಾವು ನಿರೀಕ್ಷೆ ಮಾಡ್ತೀವಪ್ಪ ಅಂತಂದರೆ ನಾವು ಕೂಡ ಅಲ್ಲಿ ಕೆಲಸ ಮಾಡಿರ್ಬೇಕಾ? ಹಾಗಾದ್ರೆ ಯಾರ್ಯಾರು ಕೆಲಸ ಮಾಡ್ತಾರೆ ಅಥವಾ ಯಾರ್ಯಾರು ಅವುಗಳ ಪಾಲುದಾರರು ಆಗ್ತೀವಿ? ಯಾರಪ್ಪ ಅಂತಂದರೆ ಕಾಡು ಐತಪ್ಪ ಅಂತಂದರೆ ಕಾಡಿನ ಸುತ್ತಮುತ್ತ ವಾಸ ಮಾಡ್ತಕ್ಕಂಥ ಜನರು ಆಗ್ತಾರ, ಅರಣ್ಯ ಇಲಾಖೆ ಆಗುತ್ತಾ. ಆಮೇಲೆ ಕೈಗಾರಿಕೋದ್ಯಮಿಗಳು, ವನ್ಯಜೀವಿ ಹಾಗೂ ನಿಸರ್ಗವನ್ನು ಪ್ರೀತಿ ಮಾಡ್ತಕ್ಕಂತಹ ಯಾವುದೇ ಉತ್ಸಾಹಿಗಳು ಕೂಡ ಅಲ್ಲಿ ಪಾಲುದಾರರು ಆಗ್ತಾರೆ. ಈಗ ಪಾಲುದಾರಪ್ಪ ಅಂತಂತಂದರೆ ಅದರೊಳಗಡೆ ಅದರ ಲಾಭವನ್ನು ತಿನ್ಬೇಕು, ನಾವು ಉತ್ಪನ್ನಗಳನ್ನು ಬಳಸ್ಬೇಕು. ಯಾರು ಬಳಸ್ತಾರೆ ಇಲ್ಲಿ? ಸುತ್ತಮುತ್ತ ಇರ್ತಕ್ಕಂಥ ಜನರು ಅಥವಾ ಅರಣ್ಯ ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು, ವನ್ಯಜೀವಿ ಅಥವಾ ನಿಸರ್ಗವನ್ನು ಪ್ರೀತಿ ಮಾಡ್ತಕ್ಕಂತಹ ಜನರು ಯಾರಾಗಿದ್ರು ಕೂಡ ಅರಣ್ಯಗಳ ಅಲ್ಲಿ ಪಾಲುದಾರರು ಆಗ್ತೀವೀಗ. ನೋಡಿ ಮತ್ತೊಂದು ಪ್ರಶ್ನೆ ಯಾವುದಿದ್ದು, ಉನ್ನತ ಜೀವಿಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಒಂದು ಪ್ರಭೇದದ ಜೀವಿ ಸಂದಣಿಯನ್ನ ಅನುವಂಶೀಯ ಸ್ಥಿರತೆಯನ್ನ ತರ್ತಾ ಇದೆ. ಇದು ಹೇಗೆ ಸಾಧ್ಯವಾಗಿದೆ? ಉನ್ನತ ಜೀವಿಗಳಲ್ಲಿ ಅಂದರೆ ಏನೀಗ ನಾವು ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಸಸ್ತನಿಗಳಂತ ಹೇಳ್ತಾ ಇದ್ದೀವಲ್ಲ, ಸಸ್ತನಿಗಳನ್ನು ನಾವು ಉನ್ನತ ಜೀವಿಗಳಂತ ಕರಿತಾ ಇದ್ದೀವಿ. ಇವುಗಳೊಳಗಡೆ ಒಂದು ಪ್ರಭೇದದ ಜೀವಿ ಸಂದಣಿಯಲ್ಲಿ ಅನುವಂಶೀಯ ಸ್ಥಿರತೆಯನ್ನ ತರುತ್ತಂಥದ್ದು. ಈಗ ಹೆಂಗೆ ತರುತ್ತದು? ಈಗ ಅನುವಂಶೀಯ ಸ್ಥಿರತೆಪ್ಪ ಅಂತಂತಂದರೆ ಈಗ ತಂದೆ ಅಥವಾ ತಾಯಿ ಒಳಗಡೆ ಎಷ್ಟು ಕ್ರೋಮೋಸಮ್ಸ್ ಇರ್ತಾವಲ್ಲ, ಈಗ ಮಕ್ಕಳು ಕೂಡ ಅಷ್ಟೇ ಸಂಖ್ಯೆ ಕ್ರೋಮೋಸಮ್ಸ್ ಬರಬೇಕಾಗತ್ತೆ. ಈಗ ಅದು ಕ್ರೋಮೋಸಮ್ಸ್ ಸಮ ಬರಬೇಕಪ್ಪ ಅಂತಂದರೆ ಅಲ್ಲಿ ಮೈಟಸಿಸ್ ಕೋಶ ವಿಭಜನೆ ಆಗ ಬದಲಾಗಿ ನಮಗೆ ಮಿಯಾಸಿಸ್ ಅಂತಕ್ಕಂತಹ ಕೋಶ ವಿಭಜನೆ ಆಗಬೇಕು. ಆದ್ರೆ ಮಾತ್ರ ಏನಾಗುತ್ತೆ, ನಮಗೆ ಇಲ್ಲಿ ಅನುವಂಶೀಯ ಸ್ಥಿರತೆ ಬರುತ್ತದು. ಉತ್ತರ ಏನೀಗ, ಲಿಂಗಾಣುಗಳು ಮಿಯಾಸಿಸ್ ಕೋಶ ವಿಭಜನೆ ಮೂಲಕ ಅರ್ಧದಷ್ಟು ಪ್ರಮಾಣದ DNA ಅವು ಪಡಿತಾ ಇದ್ದಾವೆ. ಈಗ ಅಂದರೆ ತಂದೆ ಒಳಗಡೆ ಕ್ರೋಮೋಸಮ್ಸ್ 46 ಅಂತಂದಾಗ ತಾಯಿಲಿ 46 ಅಂತ ಏನಾಗುತ್ತೆ, ತಂದೆ ಕ್ರೋಮೋಸಮ್ಸು ಅರ್ಧ ಬೇಕು, 26 ಆಗಬೇಕಾಗುತ್ತೆ. ಅಂದ್ರೆ ಏನಾಗುತ್ತೆ, ಇಲ್ಲಿ ತಾಯಿ ಒಳಗಿರ್ತಕ್ಕಂಥ ಕ್ರೋಮೋಸಮ್ಗಳ ಸಂಖ್ಯೆ ಕೂಡ ಅರ್ಧಕ್ಕೆ ಇಳಿಬೇಕು, ಅಲ್ಲಿ 23 ಆಗಬೇಕಾಗುತ್ತೆ. ಮತ್ತೆ ಏನಾಗುತ್ತೆ, ಇಲ್ಲಿ ತಂದೆಯ ವೀರ್ಯಕೋಶದಿಂದ ಬರ್ತಕ್ಕಂಥ ಕ್ರೋಮೋಸಮ್ಸ್ 23, ತಾಯಿಯ ಅಂಡಾಣುವಿಂದ ಬರ್ತಕ್ಕಂಥ ಕ್ರೋಮೋಸಮ್ಸ್ಗಳು 23, ಎರಡು ಸೇರ್ಕೊಂಡು ಏನಾಗುತ್ತೆ ನಮಗೆ ಇಲ್ಲಿ 46 ಆಗುತ್ತೆ. 46 ಏನಾಗುತ್ತೆ, ಅದು ಬರ್ತಕ್ಕಂಥ ಹೊಸ ಮಗುವಿನ ಒಳಗಡೆ ಅದು ಬರ್ತಕ್ಕಂಥ ಕ್ರೋಮೋಸಮ್ಗಳ ಸಂಖ್ಯೆ ಅಂತ ನಾವು ಹೇಳ್ಬೋದು. ಈಗ ಸೊ ಏನಾಗುತ್ತೆ, ಇಲ್ಲಿ ತಂದೆ ಮತ್ತು ತಾಯಿ ಒಳಗಡೆ ಕ್ರೋಮೋಸಮ್ಸ್ ಅರ್ಧಕ್ಕೆ ಇಳಿಬೇಕಪ್ಪ ಅಂದರೆ ಅಲ್ಲಿ ಮಿಯಾಸಿಸ್ ಅಂತಕ್ಕಂತಹ ಕೋಶ ವಿಭಜನೆ ಆಗಬೇಕಾಗುತ್ತದು. ಓಕೆ, ನಂತರ ಮತ್ತೊಂದು ಪ್ರಶ್ನೆ ಏನಾಗುತ್ತೆ, ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನಕ್ಕಿಂತ ಗರ್ಭಧಾರಣೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಉತ್ತಮ ವಿಧಾನ. ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನಗಳಿಂದ ಗರ್ಭಧಾರಣೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಒಂದು ಉತ್ತಮ ವಿಧಾನ. ಅಂದರೆ ಏನಾಗುತ್ತೆ, ಈಗ ಎಷ್ಟೋ ಸಂದರ್ಭದಲ್ಲಿ ಎರಡು ಮಕ್ಕಳ ಮಧ್ಯೆ ಗ್ಯಾಪ್ ಇರಬೇಕಲ್ಲ, ಅದಕ್ಕೆ ಏನು ಮಾಡ್ತಾ ಇದರಲ್ಲಿ, ಸೊ ಮಕ್ಕಳು ಬೇಡ ಅಂತಂದಾಗ ಆ ಕ್ಷಣದಲ್ಲಿ ತಾತ್ಕಾಲಿಕ ಆಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಕೆ ಮಾಡ್ತಾರೆ. ಈಗ ಬಟ್ ಈ ತಾತ್ಕಾಲಿಕ ವಿಧಾನಗಳು ಅಷ್ಟು ಸುರಕ್ಷಿತವಲ್ಲ. ಮಕ್ಕಳು ಬೇಡ ಅಂತಂದಾಗ ಏನು ಮಾಡಬೇಕು, ಇಲ್ಲಿ ಶಸ್ತ್ರಕ್ರಿಯೆ ಮೂಲಕ ಟ್ಯೂಬೆಕ್ಟಮಿ ಅಥವಾ ವೆಸೆಕ್ಟಮಿ ಅಂತಕ್ಕಂಥ ಆಪರೇಷನ್ಗಳನ್ನು ಮಾಡಿಸ್ಕೊಬೇಕು. ಅದು ಯಾಕೆ ಉತ್ತಮ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಯಾಕಂತಂದರೆ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಗಳು ಅಡ್ಡ ಪರಿಣಾಮವನ್ನು ಹೊಂದಿವೀಗ. ಏನು ತಾತ್ಕಾಲಿಕ ಏನು ಮಾಡ್ಕೊತಾರಲ್ಲ, ಅದು ನಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇದ್ದಾವೆ. ಸೊ ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಧಾರಣೆ ತಡೆಯಲು ಗರ್ಭಕೋಶದೊಳಗೆ ಅಳವಡಿಸ್ತಾರೆ. ಈಗ ಗರ್ಭಕೋಶ ಒಳಭಾಗದಲ್ಲಿ ಆ ಕಾಪರ್ ಟೀ ಹಾಕ್ತಾರಲ್ಲ, ಅದೇನಾಗುತ್ತಪ್ಪ ಅಂತಂದರೆ ಒಳಗಡೆ ಅವು ಕೆರಳ್ತವೆ. ಅಂದರೆ ಸೈಡ್ ಎಫೆಕ್ಟ್ ಆಗೋದ್ರಿಂದ ನಾವು ಏನು ಮಾಡ್ಕೊಬೇಕು, ಆ ತಾತ್ಕಾಲಿಕ ನಿರೋಧಕಗಳನ್ನು ಬಳಸಬಾರ್ದು. ಈಗ ಅದ್ರ ಬದಲು ಏನು ಮಾಡಬೇಕು, ಇಲ್ಲಿ ಮಕ್ಕಳು ಬೇಡ ಅಂತಂದಾಗ ಪರ್ಮನೆಂಟ್ ಆಗಿ ವೆಸೆಕ್ಟಮಿ ಅಥವಾ ಟ್ಯೂಬೆಕ್ಟಮಿ ಅಂತಕ್ಕಂಥ ಶಸ್ತ್ರಕ್ರಿಯೆಗಳನ್ನು ಮಾಡಿಸ್ಕೊಂಡ ಮೂಲಕ ನಾವು ಮಗು ಆಗೋದಂತ ಗರ್ಭ ಆಗೋದನ್ನು ನಾವು ತಡೆಗಟ್ಟಬಹುದು ನಾವು. ಮತ್ತೊಂದು ಪ್ರಶ್ನೆ ಯಾವುದಿದು, ರಚನಾನುರೂಪಿ ಅಂಗಗಳು ಹಾಗೂ ಕಾರ್ಯಾನುರೂಪಿ ಅಂಗಗಳು ಹೇಗೆ ಭಿನ್ನವಾಗಿವೆ? ಪ್ರಶ್ನೆ ಹಿಂಗೂ ಕೇಳ್ಬೋದು ಅಥವಾ ಡೆಫಿನೇಷನ್ ಕೇಳ್ಬೋದು. ಈಗ ಏನು ಕೇಳ್ಬೋದು, ಈಗ ರಚನಾನುರೂಪಿ ಅಂಗ ಅಂದ್ರೆ ಏನು ಉದಾಹರಣೆ ಕೊಡಿ, ಅಥವಾ ಕಾರ್ಯಾನುರೂಪಿ ಅಂಗ ಅಂದ್ರೆ ಏನು ಉದಾಹರಣೆ ಕೊಡಿ. ಹಿಂಗಾದ್ರೆ ಕೇಳ್ಬೋದು, ಅಥವಾ ಹೇಗೆ ಭಿನ್ನವಾಗಿವೆ ಅಂತ ಕೇಳ್ಬೋದು, ಅಥವಾ ವ್ಯತ್ಯಾಸಗಳನ್ನು ಕೂಡ ಕೇಳ್ಕೊಂಡು ಕೂಡ ನಿಮ್ಮ ಉತ್ತರ ಒಂದೇ ಆಗಿರುತ್ತೆ. ವೆರಿ ಸಿಂಪಲ್. ರಚನಾನುರೂಪಿ ಅಂತಂದ್ರೇನು, ರಚನೆಯಲ್ಲಿ ಅನುರೂಪ, ರಚನೆಯಲ್ಲಿ ಹೋಲಿಕೆ. ಯಾವುದದು, ಪಕ್ಷಿಯ ಮುಂಗಾಲಾಗಿರ್ಬೋದು, ಕೈಯ ಮುಂಗಾಲ, ಕಪ್ಪೆಯ ಮುಂಗಾಲಾಗಿರ್ಬೋದು, ಎರಡು ಕೂಡ ರಚನೆ ಒಂದೇ ಐತಿ. ಈಗ ಕೆಲಸ ಬೇರೆ ಮಾಡ್ತೇವೆ. ಈಗ ಅದೇ ರೀತಿ ಕಾರ್ಯಾನುರೂಪಿ ಅಂತಂದಾಗ ಕಾರ್ಯ ಒಂದೇ ರಚನೆ ಬೇರೆ. ಈಗ
ಪಕ್ಷಿಯ ರೆಕ್ಕೆ ಮತ್ತು ಬಾವಲಿ ರೆಕ್ಕೆ ಇತ್ತಲ್ಲ, ಅದೇನಾಗುತ್ತೆ, ಅದು ಒಂದೇ ಕೆಲಸ, ಎರಡು ಕೂಡ ಹಾರ್ಲಿಕ್ಕೆ ಬಳಸ್ಕೊತಾ ಇದ್ದಾವೆ. ಆದರೆ ಏನಾಗುತ್ತೆ, ಇಲ್ಲಿ ನಮಗೆ ರಚನೆಯಲ್ಲಿ ವ್ಯತ್ಯಾಸ ಆಗಿದೆ. ಇದಕ್ಕೆ ಏನು ಕರಿತೀವಿ ನಾವು? ಕಾರ್ಯಾನುರೂಪಿ ಅಂಗಗಳು ಅಂತ ನಾವಿಲ್ಲಿ ಹೇಳ್ತೀವಿ ನಾವೀಗ. ನಂತರ ಮತ್ತೊಂದು ಪ್ರಶ್ನೆಯೊಂದು, ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು, ಈಗ ಒಬ್ಬ ವ್ಯಕ್ತಿ ಇದನೀಗ ಅವನ ಜೀವನದಾಗ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡನೀಗ, ದೊಡ್ಡ ಹಾಡುಗಾರ ಆಗಿರ್ಬೋದು, ದೊಡ್ಡ ಡ್ಯಾನ್ಸರ್ ಆಗಿರ್ಬೋದು, ಅವನ ಒಂದು ಗುಣಗಳು ಅವನ ಮಕ್ಕಳಿಗೆ ಬರ್ತಾವ ಬರಲ್ವಾ? ನಾನು ಹೇಳ್ತೀನಿ ಬರಲ್ಲ ಅಂತ ಹೇಳ್ತೀನಿ. ಈಗ ಯಾಕೆ ಬರಲ್ಲ? ಬರ್ತಾವಪ್ಪ ಅಂತಂತಂದರೆ ಅವನ ಗುಣಗಳು ಆ ಡಿ.ಎನ್.ಎ ಒಳಗಡೆ ಸೇರ್ಕೊಂಡಿದ್ರೆ ಮಾತ್ರ ಆ ಡಿ.ಎನ್.ಎ ಮೂಲಕ ಮುಂದಿನ ಪೀಳಿಗೆಗೆ, ಸಂತಾನಕ್ಕೆ ಅವನ ಗುಣಗಳು ಬರ್ತವೀಗ. ಆದರೆ ಏನಾಗುತ್ತೆ, ಇಲ್ಲಿ ಅವನು ಡ್ಯಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಒಳ್ಳೆ ಮ್ಯೂಸಿಷಿಯನ್ ಆಗಿರ್ಬೋದು, ಅವನ ಗುಣಗಳು ಡಿ.ಎನ್.ಎ ಒಳಗಡೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ಆ ಗುಣಗಳು ಮುಂದಿನ ಪೀಳಿಗೆಗೆ ಬರೋದಿಲ್ಲ. ಮತ್ತೊಂದು, ಇದಕ್ಕೆ ಇಂಟರ್ನಲ್ ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ. ಈಗ ಏನು ಪ್ರಶ್ನೆ ಇದು? ನಿಮಗೆ ಯಾವುದರಲ್ಲಿ ಬರುತ್ತಲ್ಲ, ಈಗ ಜೆನೆಟಿಕ್ಸಲ್ಲಿ ಬರುತ್ತಲ್ಲ, ಪ್ರಶ್ನೆ ಏನು ಕೇಳಿದ್ರೆ, ದುಂಡನೆ ಹಳದಿ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು, ಅಂದರೆ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸುಕ್ಕಾದ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳನ್ನು ಸ್ಮಾಲ್ ವೈ, F2 ಪೀಳಿಗೆ ಫಲಿತಾಂಶಗಳನ್ನು ಚೆಕರ್ಡ್ ಬೋರ್ಡ್ ಮೂಲಕ ನೀವು ಏನು ಮಾಡಬೇಕು? ವ್ಯಕ್ತಪಡಿಸಿ. ನಿಮಗೆಲ್ಲ ಗೊತ್ತೇ ಇದೆ, ಏನು ಹಾಕೊಂತೀರಿ? ಕ್ಯಾಪಿಟಲ್ ಆರ್ ವೈ ಇಂಟು ಸ್ಮಾಲ್ ಆರ್ ಹಾಕೊಂಡಾದ್ಮೇಲೆ ಲಿಂಗಣ ತೆಗಿಬೇಕಾದ್ರೆ ಇಲ್ಲಿ ಕ್ಯಾಪಿಟಲ್ ವೈ ಬರುತ್ತೆ, ಇಲ್ಲಿ ಸ್ಮಾಲ್ ವೈ ಬರುತ್ತೆ. ಈಗ ಕ್ರಾಸ್ ಮಾಡ್ಕೊಂಡಾಗ ನಮಗೆ 4 ಲಿಂಗಣ ಬರ್ತವೆ. ಈಗ ಏನದು? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ವೈಗಳನ್ನು ನಾವು ಹಾರಿಜಾಂಟಲ್ ವರ್ಟಿಕಲ್ ಹಾಕೊಂಡಾಗ ನಾವು ಗುಣಿಸ್ಕೊಂಡು ಬರ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮಗಲ್ಲಿ 9:3:3:1 ಅಂತಕ್ಕಂಥ ರೇಷಿಯೋ ಬರುತ್ತೆ. ಈಗ ಅದನ್ನು ನೀಟಾಗಿ ಚೆಕಪ್ ಬೋರ್ಡ್ ಹಾಕೊಂಡ್ಬಿಟ್ಟು ಮೇಲೆ ಕೆಳಗೆ ಹಾಕ್ಕೊಂಡು ನೀಟಾಗಿ ಗುಣಿಸ್ಕೊಂಡು ಬರ್ಕೊಂಡ್ಬಿಟ್ರೆ ನಿಮಗಲ್ಲಿ 3 ಅಂಕ ನಿಮಗೆ ಸುಲಭವಾಗಿ ಸಿಗ್ತದೆ. ಈಗ ನಂತರ ಮತ್ತೊಂದು ಪ್ರಶ್ನೆ, 2x4 ಅಂತಂದರೆ 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 4 ಅಂಕಗಳು. ನೋಡಿ, ಇದು ಈ ಪ್ರಶ್ನೆ ಕೂಡ ನಿಮಗೆ ನಿಮ್ಮ ಸರ್ ಭಾಳ ಸರಿ ಹೇಳಿರ್ತಾರೆ. ಈಗ ಈ ಪ್ರಶ್ನೆಗಳು ಪದೇ ಕೇಳ್ತಾರೆ ಅಂತ ಪ್ರಶ್ನೆ ಹೇಳಿರ್ತಾರೆ. ಈಗ ಅದು ಯಾವ ಪ್ರಶ್ನೆ? ಇದು ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಯಾವುದದು? ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಯಾವುದು? ದ್ಯುತಿ ಸಂಶ್ಲೇಷಣ ಕ್ರಿಯೆ ಒಳಗಡೆ ಜರುಗತಕ್ಕಂತಹ ಘಟನೆ 3-4 ಪಾಯಿಂಟ್ ಬರ್ತಾವಲ್ಲ, ಆ 4 ಪಾಯಿಂಟ್ ಯಾವುದಂತ ಪ್ರಶ್ನೆ ಕೇಳ್ತಾರೆ. ಈಗ ಏನದು? ಫಸ್ಟ್ ಏನಾಗುತ್ತೆ, ಇಲ್ಲಿ ಕ್ಲೋರೋಫಿಲ್, ಸಸ್ಯಗಳು ಎಲೆ ಒಳಗೈತೆ, ಎಲೆ ಕ್ಲೋರೋಫಿಲ್ ಐತೆ. ಈಗ ಅದೇನು ಕೆಲಸ ಮಾಡ್ತಾ ಐತೆ? ಫಸ್ಟ್ ಬೆಳಕಿನ ಶಕ್ತಿಯನ್ನು ಹೀರ್ಕೊಳ್ತಾ ಐತೆ, 1 ಪಾಯಿಂಟ್ ಆಯಿತು. 2ನೇ ಪಾಯಿಂಟ್ ಏನದು? ಆ ಹೀರಿಕೊಂಡಂಥ ಬೆಳಕಿನ ಶಕ್ತಿ ಏನಾಗುತ್ತದು? ನಮಗೆ ರಾಸಾಯನಿಕ ಶಕ್ತಿಯ ಪರಿವರ್ತನೆ ಆಗುತ್ತದು. ಫಸ್ಟು ಬೆಳಕಿನ ಶಕ್ತಿ ಹೀರ್ಕೊಂಡಿದ್ದು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಯ್ತದು. ನೆಕ್ಸ್ಟ್ ಪಾಯಿಂಟ್ ಏನದು? ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಂತಲ್ಲ, ಆ ಕಾರ್ಬನ್ ಡೈಆಕ್ಸೈಡು ಅದು ಕಾರ್ಬೋಹೈಡ್ರೇಟ್ ಆಗಿ ಬದಲಾಗುತ್ತದು. ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀರು ಅಣುಗಳು ಜಲಜನಕ ಮತ್ತು ಆಮ್ಲಜನಕವಾಗಿ ವಿಭಜನೆ ಆಗ್ತಾ ಇತ್ತು. ಈಗ ನೀರು ಇರ್ಕೊಂಡವಲ್ಲ, ಬರ್ತಕ್ಕ ನೀರು ಏನಾಗುತ್ತಪ್ಪ ಅಂತಂದರೆ ಎಷ್ಟು ಪ್ಲಸ್ O2 ಆಗುತ್ತೆ. ಆ O2 ಏನಾಗುತ್ತಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಒಳಗಡೆ ಬರ್ತಕ್ಕಂಥ ಬೈ ಪ್ರಾಡಕ್ಟ್ ಆಗುತ್ತದೆ. ಈಗ ನಮಗೆ ಇಕ್ವೇಷನ್ ಏನು ಬರಿತೀವಿ? ಕೊನೆಗೆ ಪ್ಲಸ್ O2 ಅಂತ ಬರಿತೀವ. O2 ಹೆಂಗೆ ಬಂತದ್ದು? ಆ ನೀರು ಅದು ವಿಭಜನೆ ಆಯಿತು. ನಿಮಗೆ ಕೆಮಿಸ್ಟ್ರಿ ಒಳಗಡೆ ನೀರಿನ ಅದು ಉದ್ಯುತ್ ವಿಭಜನೆ ಚಿತ್ರ ಬರ್ಕೊಂತೀರಾ, ನೀರು ಹಾಕ್ತೀವಿ, ಎಷ್ಟು O2 ಬಂತ? ಅಲ್ಲಿ ಬೆಳಕನ್ನು ಯಾವುದನ್ನು ನಾವು ರಾಸಾಯನಿಕ ಶಕ್ತಿ ಬಳಸ್ಕೊಂಬಿಟ್ಟು ನೀರು ಡಿವೈಡ್ ಮಾಡ್ಕೊಂಡಿವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಬೆಳಕಿನ ಶಕ್ತಿಯನ್ನು ಬಳಸ್ಕೊಂಬಿಟ್ಟು ಸಸ್ಯಗಳು ಏನು ಮಾಡ್ತಾ ಇದ್ದಾವೆ? ನೀರುಗಳನ್ನು ಅದು ಒಡ್ಕೊಂಬಿಟ್ಟು ಎಷ್ಟು ಮತ್ತು O2 ಅಂತವು ಪ್ರತ್ಯೇಕವನ್ನು ಮಾಡ್ಕೊತವೆ. ನೆಕ್ಸ್ಟ್ ಕ್ವಶನ್, ಲವಣಗಳ ಸಾಗಾಣಿಕೆಯಲ್ಲಿ ಬಾಷ್ಪ ವಿಸರ್ಜನೆ ಮಹತ್ವ ಏನು? ಲವಣಗಳ ಸಾಗಾಣಿಕೆಯಲ್ಲಿ ಬಾಷ್ಪ ವಿಸರ್ಜನೆಯ ಮಹತ್ವ ಏನು? ಬಾಷ್ಪ ವಿಸರ್ಜನೆ ಯಾಕೆ ಬೇಕು ನಮಗೆ? ಸಸ್ಯಗಳು ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡಬೇಕಾದ್ರೆ ಕಂಡು ಬರ್ತಕ್ಕಂತಹ ವಿವಿಧ ತಂತ್ರಗಳನ್ನು ತಿಳಿಸಿ. ನೋಡ್ರಿ, ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ. ಅದಕ್ಕಿಂತ ಮುಂಚೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಜರುಗುವ ಘಟನೆಗಳಾಯ್ತಾ? ಆ ಪ್ರಶ್ನೆ ಕೇಳಿಲ್ಲಪ್ಪ ಅಂತಂದ್ರೆ ಮತ್ತೇನು ಕೇಳ್ಬೋದು ಗೊತ್ತಾ ನಿಮಗೆ? ಏನು ಪ್ರಶ್ನೆ ಕೇಳ್ಬೋದು? ಅಲ್ಲಿ ನಿಮಗೆ ಫಸ್ಟ್ ಗ್ಲೂಕೋಸು ಪೈರುವೇಟ್ ಆಗುತ್ತಾ? ಗ್ಲೂಕೋಸು ಪೈರುವೇಟ್ ಆದಮೇಲೆ ನಿಮಗೆ ಆಮ್ಲಜನಕ ಉಪಸ್ಥಿತಿ, ಅನುಪಸ್ಥಿತಿ ಹಾಗೂ ಆಮ್ಲಜನಕದ ಕಡಿಮೆ ಆಮ್ಲಜನಕ, ಆ ಮೂರೊತ್ತಿಗೆ ಏನಾಗುತ್ತೆ? ಆ ಒಂದು ಸಮೀಕರಣ ಬರುತ್ತಲ್ಲ ನಿಮಗೆ, ಅದನ್ನು ಸರಿ ನೋಡ್ಕೊಂಡ್ರೆ ಅಲ್ಲಿ ಕೂಡ ಈ ಪ್ರಶ್ನೆ ಕೇಳಿಲ್ಲಪ್ಪ ಅಂತಂದರೆ ಎಕ್ಸಾಮ್ ಒಳಗಡೆ ನಿಮಗೆ ಆ ಪ್ರಶ್ನೆ ಕೇಳೋ ಚಾನ್ಸ್ ಐತಿ. ಈಗ ಗ್ಲೂಕೋಸು
ಪೈರುವೇಟ್ ಆಗುತ್ತೆ. ಪೈರುವೇಟ್ ಏನಾಗುತ್ತೆ, ಈಥೈಲ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ನೀರಾಗುತ್ತೆ, ಪ್ಲಸ್ ಒಂದು ಕಡೆ ಲ್ಯಾಕ್ಟಿಕ್ ಆಮ್ಲ ಆಗುತ್ತೆ, ಮತ್ತೊಂದು ಕಡೆ ಏನಾಗುತ್ತೆ ನಮಗೆ ಇಲ್ಲಿ ಶಕ್ತಿ ಪ್ಲಸ್ ನಮಗೆ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗುತ್ತೆ. ಈಗ ಸೊ ಅದನ್ನು ಕೂಡ ನೋಡ್ಕೊಂಡ್ಬಿಟ್ರೆ ನಿಮಗೆ ಸುಲಭವಾಗಿ ಅಂಕಲ್ ಬರ್ತವೆ ನಿಮಗೆ. ಓಕೆ, ಈಗ ಲವಣಗಳ ಸಾಗಾಣಿಕೆಯಲ್ಲಿ ಬಾಷ್ಪ ವಿಸರ್ಜನೆ ಮಹತ್ವ. ಬಾಷ್ಪ ವಿಸರ್ಜನೆ ಎದಕ್ಕೆ ಬೇಕು? ವಿಸರ್ಜನೆ ಅಂತಂದರೆ ಹೊರಗೆ ಹೋಗುತ್ತಾ? ಸೊ ನೀರು ಏನಾಗುತ್ತೆ ಇಲ್ಲಿ ಎಲೆಗಳ ಮೂಲಕ ಹೊರಗೆ ಹೋದರೆ ಬಾಷ್ಪ ಅಂದರೆ ಆವಿ, ನೀರು ಆವಿ ತಾನಿಗೆ ಬಾಷ್ಪ ವಿಸರ್ಜನೆ ಮೇಲಕ್ಕೆ ಹೋಗುತ್ತೆ. ಈಗ ಯಾಕದು? ಎಷ್ಟು ನೋಡಿ, ಎಷ್ಟು ನಮಗೆ ನೀರು ಮೇಲಕ್ಕೆ ಹೋಗುತ್ತಲ್ಲ ಅಷ್ಟು ಏನಾಗುತ್ತಪ್ಪ ಅಂದರೆ ಕೆಳಗಡೆ ಒತ್ತಡ ಕ್ರಿಯೇಟ್ ಆಗುತ್ತೆ. ಆ ಒತ್ತಡಗಳಿಂದ ಏನಾಗುತ್ತಪ್ಪ ಅಂತಂದರೆ ನೀರನ್ನು ಹೀರ್ಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಈಗ ನಂತರ ಸಸ್ಯಗಳು ತ್ಯಾಜ್ಯಗಳನ್ನು ವಿಸರ್ಜನೆ ಹೆಂಗೆ ಮಾಡ್ತವೆ? ಈಗ ಪ್ರಾಣಿಗಳು ವಿಸರ್ಜನೆ ಹೆಂಗೆ ಮಾಡ್ತವೆ? ಇಲ್ಲಿ ಮಲಮೂತ್ರ ಮೂಲಕ, ಬೇರು ಮೂಲಕ, ಅದು ಕಿಡ್ನಿ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ದೇಹ ಒಳಗಿರ್ತಕ್ಕಂಥ ವಿಸರ್ಜನಾಂಗಗಳ. ಹಾಗೆಯೇ ಸಸ್ಯಗಳಲ್ಲಿ ಕೂಡ ವಿಸರ್ಜನೆ ಹೆಂಗಾಗುತ್ತೆ? ಈಗ ಅವು ಕೂಡ ಬೇಡವಾದ ಪದಾರ್ಥಗಳನ್ನು ಹೇಗೆ ಹೊರಗಾಗ್ತವೆ? ಒಂದೇನಾಗುತ್ತೆ, ಎಲೆಗಳ ಮೂಲಕ ಹೊರಗಾಗ್ತವ, ಹೂವಿನ ಮೂಲಕ ಹೊರಗಾಗ್ತವ, ಅಥವಾ ಎಷ್ಟು ಸಲ ಆ ತೊಗಟೆಗಳನ್ನು ಉದುರಿಸುವ ಮೂಲಕ ಹೊರಗಾಗ್ತವ, ಆಮೇಲೆ ಅಂಟು ಮತ್ತು ರಾಳೆಗಳನ್ನು ಹೊರಗಡೆ ಹಾಕುವ ಮೂಲಕ ಕೂಡ ಸಸ್ಯಗಳು ತಮ್ಮ ವಿಸರ್ಜನೆಯನ್ನು ಮಾಡ್ತವೆ. ಈಗ ಅಷ್ಟು ಬರ್ಕೊಂಡ್ರೆ ನಿಮಗದು 2 ಅಂಕ. ಇದಕ್ಕೊಂದು ಇಂಟರ್ನಲ್ ಚಾಯ್ಸನ್ನು ಕೊಟ್ಟಿದ್ದಾರೆ. ಈಗ ಅಥವಾ ಅಂದರೆ ಈ ಪ್ರಶ್ನೆ ಅಟೆಂಡ್ ಮಾಡಿಲ್ಲಪ್ಪ ಅಂತಂದರೆ ಮತ್ತೊಂದು ಪ್ರಶ್ನೆ ಅಟೆಂಡ್ ಮಾಡ್ಬೋದು. ಯಾವ ಪ್ರಶ್ನೆ ಇದು? ನಮ್ಮ ದೇಹದಲ್ಲಿ ಆಹಾರ ಜೀರ್ಣಕ್ರಿಯೆಯಲ್ಲಿ ಬಾಯಿಯ ಅಂಗಳ ಹಾಗೂ ಜಠರದ ಕಾರ್ಯವೇನು? ಅಂದರೆ ಬಾಯಿಯ ಕೆಲಸ, ಜಠರ ಕೆಲಸ ಏನು ಅಂತ. ಈ ಪ್ರಶ್ನೆ ಹಿಂಗೆ ಕೇಳಿಲ್ಲಪ್ಪ ಅಂತಂದರೆ ಮತ್ತೊಂದು ಪ್ರಶ್ನೆ ಹಿಂಗೆ ಕೇಳ್ತಾನೆ, ಇಲ್ಲಿ ಸಣ್ಣ ಕರುಳಿನ ಪಾತ್ರವೇನು? ಅಥವಾ ಸಣ್ಣ ಕರುಳು ಒಳಗಡೆ ಜೀರ್ಣಕ್ರಿಯೆ ಹೆಂಗಾಗುತ್ತೆ? ಸಣ್ಣ ಕರುಳು ಒಳಗಡೆ ಜೀರ್ಣಕ್ರಿಯೆ ಹೆಂಗಾಗುತ್ತೆ ಪ್ರಶ್ನೆ ಕೇಳ್ಬೋದು. ಇಲ್ಲ ಬಾಯಿ ಜಠರದ ಕಾರ್ಯವನ್ನು ಪ್ರಶ್ನೆಗಳು ಕೇಳ್ತಾನೆ. ಈಗ ಇದು ಕೇಳಿಲ್ಲ, ಅದು ಕೇಳ್ಬೋದು. ಒಟ್ಟು ಇವು 3 ಕೂಡ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಈಗ ಯಾವುದು ಫಸ್ಟ್ ಯಾವುದೀಗ? ಹೈಡ್ರೋಕ್ಲೋರಿಕ್ ಆಮ್ಲ. ಫಸ್ಟ್ ಬಾಯಿ ಕೆಲಸ ಏನೀಗ? ಬಾಯಿಗೆ ಜೀರ್ಣಕ್ರಿಯೆ ಹೆಂಗಾಗುತ್ತಪ್ಪ ಅಂತಂದರೆ ನಾವು ಊಟ ಮಾಡಬೇಕಾದ್ರೆ ಜೆಲ್ ಬರುತ್ತೆ. ಈಗ ಆ ಜೆಲ್ ಒಳಗಡೆ ಸಾಲವರಿ ಅಮಲೈಸ್ ಅಥವಾ ಲಾಲ ರಸದ ಒಂದು ಕಿಣು ಇರುತ್ತೀಗ. ಅದೇನು ಮಾಡ್ತಾ ಇತ್ತು? ಅದು ಮಾಲ್ಟ್ ಪಿಷ್ಟವನ್ನು ಅದು ಮಾಲ್ಟೋಸ್ ಆಗಿ ಮಾಡುತ್ತೆ. ಪಿಷ್ಟವನ್ನು ಅದೇನು ಮಾಡ್ತಾ ಇದೆ? ಮಾಲ್ಟೋಸ್ ಆಗಿ ಮಾಡುತ್ತೆ. ಹಾಗಾಗಿ ನಮಗೆ ಆಹಾರ ಆಗಿತ್ತಾಗಿತ್ತು ನಮಗೆ ಸಿಹಿ ಬರುತ್ತೆ. ಈಗ ಅಂದರೆ ಜೀರ್ಣಕ್ರಿಯೆ ಬಾಯಿಗೆ ಸ್ಟಾರ್ಟ್ ಆಯ್ತಾ. ಮತ್ತೇನಾಗುತ್ತೆ? ಆಹಾರ ಮುಂದಕ್ಕೆ ಹೋದಂಗೆಲ್ಲ ಜಠರಕ್ಕೆ ಹೋದಂಗೆ ಏನಾಗುತ್ತೆ? ಜಠರ ಒಳಗಡೆ ಹೈಡ್ರೋಕ್ಲೋರಿಕ್ ಆಮ್ಲ ಬರುತ್ತೀಗ, ಪೆಪ್ಸಿನ್ ಬರುತ್ತೀಗ, ಲೋಳೆ. ಆ 3ಗಳ ಕೆಲಸ ಏನು ನೀವು ಬರ್ಕೊಂಡ್ಬಿಟ್ರೆ ಅಲ್ಲಿ ಕೂಡ ನಮಗೆ 2 ಅಂಕ ಸಿಗ್ತವೆ. ಈಗ ಅದರಲ್ಲಿ ಮತ್ತೊಂದು ಪ್ರಶ್ನೆ ಏನು? ನಮ್ಮ ದೇಹದಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಅಪಧಮನಿಗಳು, ಲೋಮನಾಳಗಳ ಪಾತ್ರ. ಅಪಧಮನಿ ಏನು ಕೆಲಸ ಮಾಡಬೇಕಿಲ್ಲಿ? ರಕ್ತವನ್ನು ಹೃದಯದಿಂದ ಹೊರ ತೊಗೊಂಡೋಗ್ಬೇಕಾದ್ರೆ ಅಪಧಮನಿ ಬೇಕಾ? ಅಪಧಮನಿ ಬಿತ್ತಿ ದಪ್ಪವಾಗಿರಬೇಕು. ಅದ್ರಲ್ಲಿ ಯಾವುದೇ ಕವಾಟ ಇರ್ತವೆ. ಈಗ ಸೂತ್ರ ನೆಪ್ಪಿಟ್ಕೊಂಡ್ಬಿಟ್ರೆ 1 ಅಂಕ ಸುಲಭವಾಗಿ ಬರುತ್ತೆ ನಮಗೀಗ. ಈ ಪ್ರಶ್ನೆ ಇದನ್ನು ಕೇಳಿಲ್ಲಪ್ಪ ಅಂತಂದರೆ ಇದನ್ನು ಕೇಳ್ಬೋದು. ಈಗ ಇದರೊಳಗಡೆ ಮತ್ತೊಂದು ಆಪ್ಷನ್ಸ್ ಏನು ಕೊಟ್ಟರೆ ನಿಮಗೆ ದ್ವಿಸಂಗ ಮಸೂರ ಕೇಳಿದೀಗ. ದ್ವಿಸಂಗ ಮಸೂರ ಇದು ಎಲ್ಲಿ ಬೆಳೆಸ್ಕೊತೀವಪ್ಪ ಅಂತಂದರೆ ಪ್ರಿಸ್ ಬಯೋಫಿಯಾ ಅಂತಕ್ಕಂತಹ ಕಣ್ಣಿನ ದೋಷವನ್ನು ಸರಿಪಡಿಸ್ಕೊಳ್ಲಿಕ್ಕೆ ನಾವು ಪ್ರಿಸ್ ಬಯೋಫಿಯಾ ಅಂತ ಹೇಳ್ಕೊತೀನಿ. ಅದಕ್ಕೆ ದ್ವಿಸಂಗ ಮಸೂರವನ್ನು ಬಳಸ್ಕೊತಾ ಇದ್ದೀನಿ ನಾನು. ನಂತರ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರ್ತಕ್ಕಂತಹ ನೇರ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧಾರ ಮಾಡ್ಕೊಳ್ಳಿಕ್ಕಿರ್ತಕ್ಕಂತಹ ನಿಯಮ ಯಾವುದಪ್ಪ ಅಂತಂತಂದರೆ ಅಲ್ಲಿ ಬಲಗೈ ಹೆಬ್ಬೆರಳ ನಿಯಮ. ಫ್ಲೇಮ್ ಬಲಗೈ ನಿಯಮ ಬಂತಂದಾಗ ಡೈನಾಮ್ ನಿಯಮ ಅಂತ ತಿಳ್ಕೊತೀನಿ. ಎಡಗೈ ನಿಯಮ ಅಂತ ಬಂದಾಗ ಅದಕ್ಕೆ ನಾವು ಮೋಟರ್ ನಿಯಮ ಅಂತ ತಿಳ್ಕೊತೀನಿ. ಇಲ್ಲಿ ಬಲಗೈ ಹೆಬ್ಬೆರಳೆ ಅಂತ ಬಂದಾಗ ಏನಾಗುತ್ತೆ? ಇಲ್ಲಿ ಹಿಂಗೆ ಹಿಡ್ಕೊಂಡಾಗ ಮೇಲುಗಡೆ ವಿದ್ಯುತ್ ಪ್ರವಾಹ ದಿಕ್ಕಾದರೆ ಈ ಕೈ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಹೇಳ್ತಾ ಇದ್ದಾವೆ. ಮತ್ತೊಂದು ಪ್ರಶ್ನೆ, ಚಂದ್ರನ ಮೇಲ್ಮೈಯಿಂದ ಗೋಚರ ಆಗ್ತಕ್ಕಂಥ ಆಕಾಶದ ಬಣ್ಣ ಏನಾಗುತ್ತದು? ನೀಲಿ, ನೇರಳೆ, ಕಪ್ಪು, ಕೆಂಪು. ಉತ್ತರ ಏನು? ಚಂದ್ರನ ಮೇಲ್ಮೈಯಿಂದ ಗೋಚರ ಆಗ್ತಕ್ಕಂಥ ಆಕಾಶದ ಬಣ್ಣ ಏನಾಗಿದೆ? ನಮಗೆ ಕಪ್ಪು ಕಾಣ್ತಾ ಇದೆ. ಯಾಕಂತಂದರೆ ಯಾವುದೇ ವಾಯುಮಂಡಲ ಇಲ್ಲ, ಅಲ್ಲಿ ಬೆಳಕಿನ ಚದುರುವಿಕೆ ಆಗೋದಿಲ್ಲ. ಹಾಗೆ ಏನಾಗುತ್ತೆ? ಇಲ್ಲಿ ನಮಗೆ ಯಾವುದೇ ಬಣ್ಣ ಬರೋದಿಲ್ಲ. ನಮಗೆ ಉತ್ತರ ಏನಾಗುತ್ತೆ? ಕಪ್ಪಾಗುತ್ತೆ. ಈಗ 4ನೇ ಪ್ರಶ್ನೆ, ಪ್ರತಿಯೊಂದರ ರೋಧವು 100 ಓಮ್ನಷ್ಟು ಇರುವ ರೋಧಕಗಳನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸ್ಕೊಂಡಾಗ ಆಗ 25 ಓಮ್ನಷ್ಟು ಸಮಾನ ರೋಧವನ್ನು ಪಡಿಬೇಕಾದಾಗ ನಾವು ಎಷ್ಟು ರೋಧಕಗಳನ್ನು ಇಲ್ಲಿ ನಾವು ಜೋಡಿಸ್ಕೊಬೇಕಪ್ಪ ಅಂತಂತಂದರೆ ಸಮಾಂತರ ಬಂದಾಗ ಏನು ಮಾಡ್ಕೊಬೇಕು? ನಾವಿಲ್ಲಿ ಭಾಗಿಸ್ಬೇಕಾಗುತ್ತೆ. 100 ರೋಧಗಳನ್ನು ಡಿವೈಡ್ ಬೈ 25ರಿಂದ ಭಾಗಿಸ್ಕೊಂಡಾಗ ಉತ್ತರ 4 ಬರುತ್ತೆ. ಅಂತಂದರೆ 4 ರೋಧಕಗಳನ್ನು ನಾವಿಲ್ಲಿ ಜೋಡಿಸ್ಕೊಬೇಕಂತಕ್ಕಂಥ ಉತ್ತರಗಳನ್ನು ನಾವು ನಿಮಗೆ ಹೇಳ್ಬೋದು. ಈಗ ನಂತರ ಮತ್ತೊಂದು ಪ್ರಶ್ನೆ, 2 × 1 ಅಂದರೆ 2 ಅಂಕದ
1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಈಗ 220 ವೋಲ್ಟ್ ವಿಭವಾಂತರವಿರ್ತಕ್ಕಂತಹ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 1320 ವ್ಯಾಟ್ಸ್ ಸಾಮರ್ಥ್ಯ ಇರತಕ್ಕಂತಹ ರೆಫ್ರಿಜರೇಟರ್ಗಳನ್ನು 5 ಆಂಪಿಯರ್ ದರದ ಫ್ಯೂಸ್ಗೆ ಸಂಪರ್ಕ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ? ನಿಮ್ಮ ಉತ್ತರಕ್ಕೆ ಸ್ಪಷ್ಟತೆಯನ್ನು ತಿಳಿಸಿ. ಏನು ಮಾಡಬೇಕು? ಸೂತ್ರ ಹಾಕಬೇಕು. ಪಿ ನಮಗೆ ಏನು ಕೊಟ್ಟರೆ ಇಲ್ಲಿ ಪಿ ಕೊಟ್ಟಿದ್ದಾರೆ, ವಿ ಕೊಟ್ಟರೆ ಈಗ ಐ ಕಂಡು ಹಿಡ್ಕೊಬೇಕು. ಐ ಎಷ್ಟು ಬಂತು ನಮಗೆ ಇಲ್ಲಿ 6 ಆಂಪಿಯರ್ ನಮಗೆ ಉತ್ತರ ಬಂತೀಗ. ಅಂದರೆ ಒಂದು ಫ್ಯೂಸ್ ಸಾಮರ್ಥ್ಯ 5 ಆಂಪಿಯರ್ ಅಂತಂದಾಗ, ಫ್ಯೂಸ್ ಸಾಮರ್ಥ್ಯ 5 ಆಂಪಿಯರ್ ಅಂತಂದಾಗ ನಾವು ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಇರ್ತಕ್ಕಂತಹ ಆಂಪಿಯರ್ ಇರ್ತಕ್ಕಂಥ ಫ್ಯೂಸ್ ಬಳಸ್ಕೊಂಡ್ರೆ ಮಾತ್ರ ಉಪಕರಣಗಳು ನಮಗೆ ಸೇಫ್ ಆಗಿರ್ತವೆ. ಅದಕ್ಕೋಸ್ಕರ ಉತ್ತರ ಏನಾಗುತ್ತೆ ಇಲ್ಲಿ ಇಲ್ಲ ಅಂತ ಕೊಡಬೇಕು. ಉತ್ತರ ನಮಗೆ ಇದೇ ಉತ್ತರಗಳನ್ನು ಹೇಳಬೇಕಾಗತ್ತೆ. ನಂತರ 6ನೇ ಪ್ರಶ್ನೆ, ಸೌರ ಕುಕ್ಕರ್ನಲ್ಲಿ ಬಳಸುವ ಕನ್ನಡಿಯ ಕಾರ್ಯವೇನು? ನಿಮಗೆಲ್ಲ ಗೊತ್ತಿದೆ ಸೌರ ಕುಕ್ಕರ್ ಅಂತಂದಾಗ ಅದರಲ್ಲಿ 4 ರೀತಿ ಪ್ರಶ್ನೆ ಕೇಳ್ಬೋದು. ಈಗ ಒಂದು ಕಪ್ಪು ಬಣ್ಣದ ಕೆಲಸವನ್ನು ಕೇಳ್ಬೋದು, ಕನ್ನಡಿಯ ಕೆಲಸವನ್ನು ಕೇಳ್ಬೋದು, ದರ್ಪಣದ ಕೆಲಸವನ್ನು ಕೇಳ್ಬೋದು, ಅಥವಾ ಒಂದು ಮರದ ಪೆಟ್ಟಿಗೆ ಕೆಲಸವನ್ನು ಕೂಡ ಕೇಳ್ಬೋದು. ಈಗ ಇಲ್ಲಿ ಏನು ಕೇಳ್ರಿ, ಇಲ್ಲಿ ನಿಮಗೆ ಕನ್ನಡಿಗೆ ಕೆಲಸವನ್ನು ಕೇಳ್ಕೊಂಡ್ರಿ. ಈಗ ಕನ್ನಡಿ ಏನು ಕೆಲಸ ಮಾಡ್ತಾ ಐತೆ? ಕನ್ನಡಿ ಏನು ಕೆಲಸ ಮಾಡುತ್ತಪ್ಪ ಅಂತಂತಂದರೆ ಬೆಳಕಿನ ಕಿರಣಗಳನ್ನು ಅದು ಪ್ರತಿಫಲಿಸಿ ಆ ಒಂದು ರಟ್ಟಿನ ಅಥವಾ ಮರದ ಪೆಟ್ಟಿಗೆ ಒಳಭಾಗದಲ್ಲಿ ಕೇಂದ್ರೀಕರಣ ಆಗುವಂತೆ ಮಾಡ್ತಾ ಇದೆ. ಓಕೆ. ನಂತರ 7ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳೀಗ. ಒಂದು ಸರಳ ವಿದ್ಯುತ್ ಮೋಟಾರ್ ಚಿತ್ರವನ್ನು ಬರೆದು ಒಡಕೊಂಗುರಗಳನ್ನು ಗುರುತಿಸಿ. ಚಿತ್ರ ಬರೀತೀರಾ? ಒಡಕೊಂಗುರ ಬರೀಬೇಕು. ನೀವು ಮೋಟ್ರ್ ಕೇಳ್ಕೊಂಡಾಗ ಡೈನಾ ಬರೀತೀರಿ, ಡೈನಮೋ ಕೇಳ್ಕೊಂಡಾಗ ಮೋಟ್ರ್ ಬರೀತೀರಿ. ಸೊ ಮಿಸ್ಟೇಕನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. 8ನೇ ಪ್ರಶ್ನೆ, ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ. ಜೈವಿಕ ಇಂಧನವು ಅತ್ಯುತ್ತಮ ಇಂಧನವಾಗಿದೆ ಹೆಂಗಪ್ಪ ಅಂತಂದರೆ ಈ ಪ್ರಶ್ನೆ ಹಿಂಗೆ ಕೇಳೋ ಬದಲು ಆದರ್ಶ ಇಂಧನದ ಲಕ್ಷಣಗಳನ್ನು ಕೇಳ್ಬೋದಾ? ಉತ್ತರ ಏನು ಮಾಡಬೇಕು? ಇದು ಪರಿಸರ ಸ್ನೇಹಿ, ವಾಯುಮಾಲಿನ್ಯ ಉಂಟಾಗೋದಿಲ್ಲ, ದಕ್ಷತೆ ಹೆಚ್ಚು ಬರ್ಕೊಂಡ್ರೆ ನಿಮಗೆ ಅಂಕ ಸಿಗುತ್ತೆ. ಅದು ಈ ಪ್ರಶ್ನೆಗಳನ್ನು ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಕೇಳ್ಬೋದಾ? ಉತ್ತರ ಯಾವುದು? ಮಿಥೇನ್ ಅಥವಾ CH4 ಅಂತ ಹೇಳ್ತೀವಿ ನಾವು. ಅದಕ್ಕೊಂದು ಅಥವಾ ಪ್ರಶ್ನೆ ಕೇಳ್ಕೊಂಡ್ರೆ ಪೌರಶಕ್ತಿಯ ಅನುಕೂಲಗಳು ಮತ್ತು ಮಿತಿಗಳನ್ನು ತಿಳಿಸಿ. ಪೌರಶಕ್ತಿಯ ಅನುಕೂಲಗಳು. ಪೌರಶಕ್ತಿ ಅನುಕೂಲ ಏನು? ಎಲ್ಲಿ ಬೇಕಲ್ಲಿ ಸ್ಥಾಪನೆ ಮಾಡ್ಬೋದು, ಪರಿಸರ ಸ್ನೇಹಿ, ವಾಯುಮಾಲಿನ್ಯ ಆಗೋದಿಲ್ಲ, ಆಮೇಲೆ ಇದು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಹೇಳ್ಬೋದಾ? ಮಿತಿಗಳಂದ್ರೇನು? ಮಿತಿಗಳಪ್ಪ ಅಂತಂದರೆ ಯಾಕೆ ಇದನ್ನು ಬಳಸ್ಲಿಕ್ಕೆ ಆಗ್ತಾ ಇಲ್ಲ? ಯಾಕಪ್ಪ ಅಂದರೆ ಜಾಗ ಭಾಳ ಬೇಕು, ಗಾಳಿ ವೇಗ ಜಾಸ್ತಿ ಇರಬೇಕು, ಮತ್ತು ಏನಾಗುತ್ತೆ ಇದಕ್ಕೆ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಅಂತ ನಿರ್ವಹಣಾ ವೆಚ್ಚ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು? ನಾವಿಲ್ಲಿ ಇದನ್ನು ಮಿತಿಗಳಂತ ನಾವು ಹೇಳ್ತೀವಿ. ಮಿತಿಗಳಂತ ನಾವಿಲ್ಲಿ ಹೇಳ್ತೀವಿ. ಈಗ ನಂತರ ಇಲ್ಲಿ ಮತ್ತೊಂದು ಪ್ರಶ್ನೆ ಆಗೈತೆ ನೋಡ್ರಿ. ಈಗ 3x3 ಅಂತಂತಂದರೆ 3 ಅಂಕದ 3 ಪ್ರಶ್ನೆಗಳನ್ನು ಕೇಳ್ಕೊಂಡ್ರೆ ವೆರಿ 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 ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಸರಿ ಕೇಳಿಸ್ಕೊಳ್ರಿ. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸಬೇಕು. ಈ ಕ್ರಮವನ್ನು ಹೇಗೆ ಸಮರ್ಥಿಸುವಿರಿ? ಅಂದರೆ ಭೂ ಸಂಪರ್ಕಗೊಳಿಸಬೇಕಲ್ಲ, ಯಾಕೆ ಮಾಡಬೇಕು? ಪ್ರಶ್ನೆ ಹೀಗೂ ಕೇಳ್ಬೋದಲ್ಲ, ಭೂ ಸಂಪರ್ಕಗೊಳಿಸಬೇಕು ಯಾಕಂತ ಕೇಳ್ಬೋದು, ಅಥವಾ ಓವರ್ರೋಡ್ ಅಂದ್ರೆ ಪ್ರಶ್ನೆ ಕೇಳ್ಬೋದು, ಅದು ರಸಮಂಡಲ ಅಂದ್ರೇನು ಕೇಳ್ಬೋದು, ಅಥವಾ ಫ್ಯೂಸು ಕೆಲಸವೇನು ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ಏನಾಗುತ್ತೆ ಇದಕ್ಕೆ ಉತ್ತರ ಏನು ಬರೀಬೇಕಪ್ಪ ಅಂತಂದರೆ ಭೂ ಸಂಪರ್ಕ ತಂತಿಯನ್ನು ಯಾಕೆ ಜೋಡಿಸ್ಬೇಕಂತ ಪ್ರಶ್ನೆ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಏನೀಗ ಮತ್ತೊಂದು ಅದೇ ಸಂಬಂಧಪಟ್ಟ ಪ್ರಶ್ನೆ, ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡನ್ನು ತಪ್ಪಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ನೋಡಿ, ಓವರ್ಲೋಡು, ಫ್ಯೂಸು ಮತ್ತು ಅದು ಭೂ ಸಂಪರ್ಕ ತಂತಿ, ಈ 4 ಪ್ರಶ್ನೆಗಳ ಮೇಲುಗಡೆ ಒಂದು ಪ್ರಶ್ನೆ ನಮಗೆ ಎಕ್ಸಾಮಲ್ಲಿ ಗ್ಯಾರಂಟಿ ಕೇಳ್ತಾನೆ. ಈಗ ಮಕ್ಕಳು ಅರ್ಥ ಮಾಡ್ಕೊಂಡು ಸರಿಯಾಗಿ ಇದನ್ನು ಓವರ್ಲೋಡ್ ಹೆಂಗೆ ತಪ್ಪಿಸ್ಕೊತೀವಿ ನೀವು? ಒಂದು ಸಾಕೆಟ್ಗೆ ಭಾಳಷ್ಟು ಉಪಕರಣಗಳು ಜೋಡಿಸಬಾರ್ದು, ಈಗ ಜಾಸ್ತಿ ವೋಲ್ಟೇಜ್ ಬರಬಾರ್ದು. ಸೊ ಈ ಥರ ಹೇಳ್ಕೊಂಬಿಟ್ರೆ ಏನಾಗುತ್ತೆ, ನಾವು ಓವರ್ಲೋಡನ್ನು ತಪ್ಪಿಸ್ತೀವಿ ಅಂತ ಸುಲಭವಾಗಿ ಬರಿಬೋದು ನಾವು. ನಂತರ ಬೆಳಕಿನ ಚಾಪ್ಟರ್ ಬಂತಂದಾಗ ನಿಮಗೆ ರೇಖಾನಕ್ಷೆ ಕೇಳಲೇಬೇಕಲ್ಲ. ಒಂದು ರೇಖಾನಕ್ಷೆಯನ್ನು ಕೇಳ್ಕೊಂಡ್ರೆ ಏನು ಕೇಳಿರಲಿ, ಪೀನಮುಸದ ಮುಂದೆ ವಸ್ತುವನ್ನು F1 ಮತ್ತು 2F1ಗಳ ನಡುವಿರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ನಾವು ಗುರುತಿಸಿ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ, ಇದು ಕೂಡ ಆ ನಿಯಮಗಳನ್ನು ತಿಳ್ಕೊಂಡ್ಬಿಟ್ರೆ ರೇಖಾಚಿತ್ರ ಬರ್ತಕ್ಕಂಥದ್ದು ತುಂಬ ಸುಲಭ. ಹಾಗಾಗಿ ಇದನ್ನು ಸುಲಭವಾಗಿ ನೀವು ಬರಿಬಹುದು. ನಂತರ 11ನೇ ಪ್ರಶ್ನೆ ಏನು ಕೇಳಿದ್ರೆ ನಿಮಗೆ ಇಲ್ಲಿ, ಕೆಳಗಿನ ನೈಸರ್ಗಿಕ ವಿದ್ಯಮಾನಗಳನ್ನು ವಿವರಿಸಿರಿ. ಅಂದರೆ ಯಾವುದು? ನಕ್ಷತ್ರಗಳ ಮಿನುಗುವಿಕೆ ಅಂದರೆ ಏನು, ಕಾಮನಬಿಲ್ಲು ಹೆಂಗೆ ಉಂಟಾಗ್ತಾ ಇದೆ, ಆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾನೆ. ನಂತರ ಅದಕ್ಕೆ ಅಥವಾ ಏನು ಪ್ರಶ್ನೆ ಕೇಳಿರಲಿ, ಕಣ್ಣು ತನ್ನ ಸಮೀಪದ ವಸ್ತುಗಳು ಮತ್ತು ದೂರ ಇರ್ತಕ್ಕಂಥ ವಸ್ತುಗಳನ್ನು ನೋಡಲು ಹೆಂಗೆ ಹೊಂದಾಣಿಕೆ ಮಾಡ್ಕೊತಾ ಇದೆ. ನಿಮಗೆ ಎಲ್ಲ ಗೊತ್ತೇ ಇದೆ, ಹತ್ತಿರ ಬಂದಾಗ ಸ್ನಾಯುಗಳು ಕುಗ್ತವೆ, ವಕ್ರತೆ ಹೆಚ್ಚಾಗುತ್ತೆ. ಈಗ ವಕ್ರತೆ ಹೆಚ್ಚಾಗುತ್ತೆ,
ಅವಾಗ ಏನಾಗುತ್ತಪ್ಪ ಅಂತಂತಂದರೆ ನಮಗೆ ಸಂಗಮ ದೂರ ಕಡಿಮೆ ಆಗಿ ವಸ್ತುಗಳನ್ನು ಸುಲಭವಾಗಿ ನೋಡ್ತೀವಿ. ಈಗ ದೂರದಾಗ ಏನಾಗುತ್ತೆ, ಸ್ನಾಯುಗಳು ಹಿಗ್ತವೆ, ವಕ್ರತೆ ಕಡಿಮೆ ಆಗುತ್ತೆ, ಸಂಗಮ ದೂರ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಬಿಂಬ ಏನಾಗುತ್ತೆ ನಮಗೆ ರೆಟಿನ ಮೇಲೆಗಡೆ ಬೀಳೋದ್ರಿಂದ ನಾವು ಪ್ರತಿಬಿಂಬಗಳು ಸುಲಭವಾಗಿ ನೋಡ್ತೀವಿ ನಾವೀಗ. ಮತ್ತೊಂದು ಪ್ರಶ್ನೆ, ಈಗ ಮಧ್ಯಾಹ್ನ ನೆತ್ತಿಯ ಮೇಲೆ ಸೂರ್ಯನು ಬೆಳ್ಳಗೆ ಕಾಣಿಸ್ತಂತೀಗ. ಬೆಳಿಗ್ಗೆ ಸಂಜೆ ಕೆಂಪು ಕಾಣಿಸ್ಕೊತಾನೆ, ಅದು ಕಾರಣ ಏನು? ವಕ್ರೀಭವನ. ಮಧ್ಯಾಹ್ನ ಯಾಕೆ ಬೆಳ್ಳಗೆ ಕಾಣಿಸ್ಕೊತಾನೆ? ಮಧ್ಯಾಹ್ನ ನೆತ್ತಿ ಮೇಲೆ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪಲಿಕ್ಕೆ ಕಡಿಮೆ ದೂರ ಬೇಕಾಗುತ್ತೆ. ಹಾಗೆ ಸ್ವಲ್ಪ ನೀಲಿ ಮತ್ತು ನೀರಳೆ ಬಣ್ಣಗಳು ಕಡಿಮೆ ಚದುರುತ್ತವೆ. ಈಗ ಕಡಿಮೆ ಚದುರೋದ್ರಿಂದ ನಮಗೆ ಸೂರ್ಯ ಏನಾಗುತ್ತೆ, ನಮಗೆ ಮಧ್ಯಾಹ್ನ ಟೈಮ್ ಬೆಳ್ಳಗೆ ಕಾಣಿಸ್ಕೊತಾ ಇದ್ದಾನೆ. ನಂತರ ಮತ್ತೆ ಬೆಳಕಿನ ಪ್ರತಿಫಲ ಅಂದ್ರೇನು? 2 ನಿಯಮಗಳನ್ನು ಬರೀಬೇಕು. ವೆರಿ ಸಿಂಪಲ್. ನಿಮಗೆ ಡೆಫಿನೇಷನ್ ಹೇಳ್ತೀರಾ, ನಿಯಮ 1 ನಿಯಮ 2 ಸುಲಭವಾಗಿ ಬರೀತೀರಿ. ಜೊತೆ ಏನಾಗುತ್ತಪ್ಪ ಅಂತಂದರೆ ಗೋಳಿ ದರ್ಪಣಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ. ದ್ಯುತಿರಂಧ್ರ ಅಂತಂದ್ರೆ ಏನು, ದರ್ಪಣ ಧ್ರುವ ಅಂತಂದ್ರೆ ಏನು, ಪ್ರಶ್ನೆನ ಕೇಳಿದ್ರೆ ಬರಿಬೋದು. ಇವ್ರನ್ನ ಕೇಳೋ ಬದಲಾಗಿ ಸಂಗಮ ಬಿಂದು ಅಂದ್ರೆ ಏನು, ಸಂಗಮ ದೂರ ಅಂತಂದ್ರೆ ಏನು, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ದರ್ಪಣ ಧ್ರುವ ಎಲ್ಲ ವಿಷಯಗಳ ಮೇಲೆಗಡೆ ಪ್ರಶ್ನೆಗಳನ್ನು ಕೇಳಬಹುದು. ಲಾಸ್ಟ್ ಕ್ವಶನ್ಸ್ ಏನು? 13ರ ಪ್ರಶ್ನೆ, ಜೌಲನ್ನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಏನು? ಈ ನಿಯಮದ ಆಧಾರದ ಮೇಲೆಗಡೆ ಬಲ್ಬ್ ಹೆಂಗೆ ಕೆಲಸ ಮಾಡ್ತಾ ಇದೆ? ವೆರಿ ಸಿಂಪಲ್ಲು. ಜೌಲ್ ನಿಯಮ ಕೇಳ್ಕೊಂಡಾಗ ನಿಮಗೆ ನಿಯಮ ಅಂತಂದಾಗ ಏನಾಗುತ್ತೆ, ಕಂಪಲ್ಸರಿ 1 ರಿಂದ 2 ನಿಯಮಗಳನ್ನು ಎಕ್ಸಾಮಲ್ಲಿ ಕೇಳ್ತಾನೀಗ. ಅಂದರೆ 3 ಅಂಕಕ್ಕೆ ನಿಯಮಗಳು ಬರ್ತವೆ. ಈಗ ಜೌಲ್ ನಿಯಮ ಆಗಿರ್ಬೋದು, ಓಮ್ ನಿಯಮ ಆಗಿರ್ಬೋದು, ಮೆಂಡಲ್ ನಿಯಮ ಆಗಿರ್ಬೋದು. ಒಟ್ಟು ನಿಯಮ ಅಂತ ಬಂದಾಗ ನಿಮಗೆ 2 ನಿಯಮಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಈಗ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡ್ಬಿಟ್ರೆ ಉತ್ತರ ಸುಲಭ ಆಗುತ್ತೆ ನಿಮಗೆ. ಜೌಲ್ ನಿಯಮ ಕೇಳ್ಕೊಂಡಾಗ ಫಸ್ಟ್ ಏನು ಮಾಡ್ಬೇಕು ನೀವು, H=I²RT ಸೂತ್ರ ಹಾಕೊಂಡ್ಬಿಟ್ರೆ ಅದ್ರ ಪ್ರಕಾರ ಬರ್ಕೊಂಡ್ರೆ ಉತ್ತರ ಸಿಗುತ್ತೆ. ಈಗ ಇದು ಪ್ರಶ್ನೆ ಟ್ವಿಸ್ಟ್ ಮಾಡೋಣ ಈಗ ಅಂತಂತಂದರೆ, ಈ ನಿಯಮದ ಮೇಲ್ಗಡೆ ಬಲ್ಬ್ ಹೆಂಗೆ ಕೆಲಸ ಮಾಡುತ್ತೆ? ಈಗ ಬಲ್ಬ್ ಹೆಂಗೆ ಕೆಲಸ ಮಾಡುತ್ತೆ? ಈಗ ಬಲ್ಬ್ ಬೆಳಕು ಬರಬೇಕಪ್ಪ ಅಂತಂದರೆ ಕರೆಂಟ್ ಜಾಸ್ತಿ ಇರಬೇಕಾ? ಕರೆಂಟ್ ಜಾಸ್ತಿ ಹರಿದಷ್ಟು ಏನಾಗುತ್ತೆ, ನಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆವಾಗ ಬಲ್ಬ್ ಚೆನ್ನಾಗಿ ಕಾಯುತ್ತೆ, ನಮಗೆ ಬೆಳಕು ಬರುತ್ತೆ. ಈಗ ನಂತರ ಲಾಸ್ಟ್ ಕ್ವಶನ್ ನೋಡಿ, ವೆರಿ ಇಂಟ್ರೆಸ್ಟಿಂಗು. ವಿದ್ಯುತ್ ವಿಭಾಂತರ ಅಂದ್ರೆ ಏನು? ವಿಭಾಂತರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಈ ಉಪಕರಣವನ್ನು ವಿದ್ಯುತ್ ಮಂಡಲದಲ್ಲಿ ಹೆಂಗೆ ಸಂಪರ್ಕಿಸಬೇಕು? ಈಗ ವೆರಿ ಸಿಂಪಲ್ಲು. ವಿಭಾಂತರ ಅಂತಂದರೆ ಒಂದು ಏಕಮಾನ ಆವೇಶಗಳನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಅಂತ ತಿಳ್ಕೊಂತೀವ. ಉಪಕರಣ ಯಾವುದು ಅಂತಂತಂದರೆ ವೋಲ್ಟ್ ಮೀಟರ್. ಉಪಕರಣ ವಿದ್ಯುತ್ ಮಂಡಲ ಹೆಂಗೆ ಸಂಪರ್ಕ ಮಾಡಬೇಕಪ್ಪ ಅಂತಂತಂದರೆ ನಾವು ಅದನ್ನು ಸಮಾಂತರವಾಗಿ ಸಂಪರ್ಕವನ್ನು ಮಾಡಬೇಕು. ಈ ಪ್ರಶ್ನೆ ಕೇಳೋ ಬದಲಿಗೆ ಏನು ಪ್ರಶ್ನೆ ಕೇಳಬಹುದು? ವಿದ್ಯುತ್ ಪ್ರವಾಹ ಅಂದ್ರೇನು? ಅದು ಎಸ್ ಏಕಮಾನ ಯಾವುದು? ಈ ವಿದ್ಯುತ್ ಪ್ರವಾಹನ ಅಳೆಯಲ್ಲಿ ಬಳಸ್ತಕ್ಕಂಥ ಸಾಧನ ಯಾವುದು? ಜೊತೆಗೆ ಈ ಉಪಕರಣವನ್ನು ನಾವು ವಿದ್ಯುತ್ ಮಂಡಲ ಒಳಗಡೆ ಹೆಂಗೆ ಜೋಡಿಸ್ತೀವಿ ಅಂತ ಪ್ರಶ್ನೆಗಳನ್ನ ಕೇಳಬಹುದು. ಈಗ